ಯಾಕೆ ನಾವು ಶರಣ ಸಾಹಿತ್ಯವನ್ನು 12ನೇ ಶತಮಾನದ ಅನೇಕ ಶರಣರು ಬರೆದಿದ್ದಾರೆ. ಮುಖ್ಯವಾಗಿ ಆ ಶರಣ ಸಾಹಿತ್ಯ ಸ್ಟಾರ್ಟ್ ಆಗಿದ್ದು ಅದು ಜನಗಳ ಮಧ್ಯೆ ಬೆಳೆದುವಂಥ ಒಂದು ಸಾಹಿತ್ಯವಾಗಿದೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ, ಸುಲಲಿತವಾಗಿ ಅರ್ಥವಾಗುವಂಥ ಮತ್ತು ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲದಿರುವ ಒಂದು ಸಾಹಿತ್ಯ ಅಂದರೆ ನಮ್ಮ ಶರಣ ಸಾಹಿತ್ಯ. ನಮ್ಮ ಶರಣರು ಆಗಿನ ಕಾಲದ ಜೀವನ ಕೌಶಲ್ಯವನ್ನು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅಂದರೆ ಅದು ಇವತ್ತಿಗೂ ಸಹ ಭಾಳಷ್ಟು ಪ್ರಸ್ತುತವಾಗಿದೆ. ಮೊದಲೇ ಗೋಷ್ಠಿಯಲ್ಲಿ ನಾವು ಕೇಳ್ತಾ ಇದ್ವಿ, ಆಗಿನ ಕಾಲದ ಜೀವನ ಶೈಲಿ ಭಾಳ ನಿಧಾನವಾಗಿರ್ತಿತ್ತು, ಸೌಹಾರ್ದಯುಕ್ತವಾಗಿರ್ತಿತ್ತು. ಒಟ್ಟು ಕುಟುಂಬದಲ್ಲಿ ನಮ್ಮ ಜೀವನ ಸಾಗ್ತಾಯಿತ್ತು. ಒಂದು ಗ್ರಾಮೀಣದ ಭಾಗದಲ್ಲಿ ಆಧಾರವಾಗಿರ್ತಿತ್ತು. ಒಂದು ಹಳ್ಳಿನಲ್ಲಿ ಅಂದರೆ ಸುಮಾರು 18 ಕಾಯಕದ ಜನಗಳು ಇರ್ತಿದ್ರು. ಕುಂಬಾರ ಇರ್ಬೋದು, ಬಡಿಗ ಇರ್ಬೋದು, ಅಕ್ಸಾಲಿಗ ಇರ್ಬೋದು, ಅಗಸ ಇರ್ಬೋದು, ಹಡಪದಿ ಇರ್ಬೋದು, ಇಷ್ಟೆಲ್ಲ ಇರ್ತಿದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ ಇವತ್ತು ಹಳ್ಳಿನಲ್ಲಿ ರೈತನ್ನು ಬಿಟ್ಟು ಎಲ್ಲರೂ ದೂರ ಹೋಗ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಕಾಯಕ ಸಂಸ್ಕೃತಿಯಿಂದ ನಾವು ವಿಮುಖರಾಗಿದ್ದೇವೆ. ಅದಕ್ಕೋಸ್ಕರ ಈ ಶರಣ ಸಾಹಿತ್ಯ ಸಮ್ಮೇಳನಗಳು ಅತಿಯಾಗಿ ಬೇಕಾಗ್ತದೆ. ಇವತ್ತು ಸಹ ನಾವು ಅನೇಕ ಮಾಧ್ಯಮಗಳಲ್ಲಿ ನಾವು ನೋಡಿದಾಗೆ ಕಮ್ಯುನಿಕೇಷನ್ ಅವೆಲ್ಲ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ ಆವಾಗ ಆರೋಗ್ಯಕರವಾದ ಚರ್ಚೆ ಆಗ್ತಿತ್ತು. ಹಾಡುಗಳ ಮೂಲಕ, ವಚನಗಳ ಮೂಲಕ, ವೇದಗಳ ಮೂಲಕ ನಮ್ಮ ಡಂಬಾಚಾರವನ್ನು, ನಮ್ಮ ಎಲ್ಲ ವೃತ್ತಿ ಜೀವನವನ್ನು ಒಬ್ಬರಿಂದ ಒಬ್ಬರಿಗೆ ತೆಗೆದುಕೊಂಡು ಹೋಗುವಂಥ ಶಕ್ತಿ ಆಗಿನ ಕಾಲದಲ್ಲಿತ್ತು, ಇವತ್ತು ಸಹ ಇದೆ. ಆಗಿನ ಪರಂಪರೆಯಲ್ಲಿ ನಮ್ಮ ವೃತ್ತಿ ಜೀವನ ಮತ್ತು ಕಾಯಕ ಜೀವನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾಯಿದ್ರು. ಆಗ ಕಾಯಕ ಮಾಡಿದನ್ನು ದುಡಿಬೇಕು, ತಿನ್ನಬೇಕು, ಉಳಿಸಿದ್ದನ್ನು ಗಳಿಸಿದ್ದನ್ನು ಉಳಿಸ್ಬೇಕು, ಉಳಿಸಿದ್ದಲ್ಲಿ ದಾಸೋಹ ಸೇವೆಯನ್ನು ಮಾಡಬೇಕು ಅನ್ನೋ ಪರಂಪರೆ ಈಗಲೂ ಸಹ ಇದೆ. ಆದರೆ 800 ವರ್ಷಗಳ ಹಿಂದೆ ಇದ್ದ ಆ ಪರಂಪರೆ ಈಗ ಮರೆಯಾಗಿರೋದು ನಮಗೆ ಸ್ವಲ್ಪ ಖೇದ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಉತ್ತಮ ಜೀವನವನ್ನು ಮಾಡಬೇಕಾದ್ರೆ ಮತ್ತೊಮ್ಮೆ ನಾವು ಶರಣ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಮತ್ತು ಅನೇಕ ವ್ರತಗಳನ್ನು ಮತ್ತು ಆಚಾರಗಳನ್ನು ನಾವು ಇಲ್ಲಿ ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಇಂತಹ ಸಂವಹನ ಕಾರ್ಯಕ್ರಮಗಳು ಇಂದಿನ ಕಾಲದಲ್ಲಿ ಭಾಳ ಔಚಿತ್ಯ ಅಂತ ಹೇಳ್ತೀನಿ. ಆಗಿನ ಕಾಲದ ಶರಣರ ವಚನಗಳಲ್ಲಿ ನಾವು ಸಿಗಬಹುದಾದ ಕೆಲವೊಂದು ಸಾಮೀಪ್ಯತೆ ಏನಂದರೆ ಭಾಳ ಸ್ಪಷ್ಟತೆ ಇತ್ತು. ಸ್ಪಷ್ಟತೆಯನ್ನು ಅವ್ರು ಏನು ಹೇಳಬೇಕು ಅಂತಾರೋ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಶರಣ ಸಾಹಿತ್ಯವನ್ನು ಓದಿದ್ರೆ ಏನಾಗ್ತಂದರೆ ನಮ್ಮೊಳಗೆ ಅದು ಅನುಭವ ಆಗುವಂಥ ಒಂದು ಅನುಭವ ನಮಗೆ ಶರಣ ಸಾಹಿತ್ಯದಲ್ಲಿ ಆಗ್ತಾಯಿದೆ. ಆ ದೃಷ್ಟಿಯಿಂದ ಎಲ್ಲ ದೃಷ್ಟಿಕೋನಗಳ ನೋಡಿದಾಗ ಮತ್ತು ಪ್ರಾಮಾಣಿಕತೆಯನ್ನು ಪರಾಮರ್ಶೆ ಮಾಡಿಕೊಂಡಾಗ ಒಬ್ಬರ ಕಷ್ಟ ಮತ್ತು ಸುಖಗಳನ್ನು ಹಂಚಿಕೊಳ್ಳಲು ಆಗ ಒಂದು ಒಳ್ಳೆಯ ವಚನ ಸಾಹಿತ್ಯ ನಮಗೆ ಒಂದು ಒಳ್ಳೆಯ ಚಿಂತನೆಯಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಂಥ ವಚನ ಸಾಹಿತ್ಯವನ್ನು ಪರಾಮರ್ಶೆ ಮಾಡೋದಕ್ಕಿಂತ ಜಾಸ್ತಿ ಇದನ್ನು ಹೆಚ್ಚಾಗಿ ಪ್ರಚಾರ ಮಾಡಬೇಕು. ಶಾಲೆಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಇವೆಲ್ಲವನ್ನೂ ಸಹ ನಾವು ಇನ್ನೂ ಹೆಚ್ಚಿನ ಪ್ರಚಾರ ಮಾಡಬೇಕು. ಇಂಥ ಸಮ್ಮೇಳನಗಳು ಗ್ರಾಮ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ನಾವು ಆಗಬೇಕು ಅಂತ ಹೇಳ್ತಾ, ಕೆಳದಿ ಚೆನ್ನಮ್ಮನನ್ನು ನಾವು ಮರೆತುಬಿಟ್ಟಿದ್ದೀವಿ. ದಿಟ್ಟ ಮಹಿಳೆ, ಈ ಶಿವಮೊಗ್ಗ ಜಿಲ್ಲೆಯನ್ನು ಕಾಪಾಡಿದಂಥ ಮಹಿಳೆ, ಶಿವಾಜಿ ಮಹಾರಾಜರ ಮಗನನ್ನು ಮೊಘಲರಿಂದ ಕಾಪಾಡಿದ ಮಹಿಳೆ. ಯಾಕೆಂದರೆ ಅವರೆಲ್ಲ ಇಲ್ಲೆಲ್ಲ ಎಂಟ್ರಾಕ್ ಆಗ್ತಿರ್ಲಿಲ್ಲ ಮೊಘಲರು. ಅವ್ರನ್ನ ಕಾಪಾಡಿದಂಥ ಮಹಿಳೆ ನಮ್ಮ ಶಿವಮೊಗ್ಗದವರು. ಅವರು ಕೆಳದಿ ಚೆನ್ನಮ್ಮ. ಅವರನ್ನು ನೀವೆಲ್ಲ ಮಹಿಳಾ ಮನೆಗಳು ನೆನ್ಪಿಟ್ಕೋಬೇಕು. ನೀವೆಲ್ಲರ ಫಂಕ್ಷನಿಗೆ ಹೋದಾಗ ಅವರ ಬಗ್ಗೆ ಮಾತಾಡಬೇಕು. ಅದಕ್ಕಾಗ ವಿಶ್ವವಿದ್ಯಾಲಯ ಒಂದು ಚಿಂತನೆ ಮಾಡಿದೆ. ಕೆಳದಿ ಶಿವಪ್ಪ ನಾಯಕರ ಶಿಸ್ತು ಅಂತ ಏನಿತ್ತಲ್ಲ, ಶಿಸ್ತು, ಮಣ್ಣಿನ ಫಲವತ್ತತೆ ಮೇಲೆ ಕಂದಾಯ ಫಿಕ್ಸ್ ಮಾಡ್ತಾಯಿದ್ರು. ಅದಕ್ಕೆ ನಾವು ಮಣ್ಣಿನ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಕೆಳದಿ ಶಿವಪ್ಪ ನಾಯಕ ಮಣ್ಣು ಅಧ್ಯಯನ ಕೇಂದ್ರ ಮತ್ತು ಕೆಳದಿ ಚೆನ್ನಮ್ಮನ ಮಹಿಳಾ ಅಧ್ಯಯನ ಕೇಂದ್ರವನ್ನು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದ್ದು ನಮ್ಮ ಗುರುಗಳ ಪ್ರೇರಣೆಯಿಂದ ಮತ್ತು ವಚನ. ಏಕೆಂದರೆ ಇವಿಬ್ಬರೂ ಸಹ ಲಿಂಗಾಯತರು. ಆ ದೃಷ್ಟಿಯಿಂದ ನಮಗೆ ಭಾಳ ಅಭಿಮಾನವಿದೆ. ಇವೆಲ್ಲ ಅವರ ಮಾರ್ಗದರ್ಶನ, ವಚನ ಮತ್ತು ಜೀವನ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ ಮತ್ತು ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿ ಎಲ್ಲರಿಗೂ
ಶುಭವಾಗಲಿ. ಧನ್ಯವಾದಗಳು. ಅತ್ಯುತ್ತಮ ಆಶಯದೊಂದಿಗೆ ಇವತ್ತಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತಾಡಿರುವಂತಹ ಡಾಕ್ಟರ್ RC ಜಗದೀಶ್ ಅವರು, ಕುಲಪತಿಗಳು, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಇವರಿಗೆ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯರಿಂದ ತಾವು ಆಶೀರ್ವಾದವನ್ನು ಪಡ್ಕೋಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮದ ಈ ಮಧ್ಯದಲ್ಲಿ ಟಾಪರ್ IAS ಬೆಂಗಳೂರು ಅರ್ಪಿಸುವ ಬಸವಣ್ಣ ಅವರ ವಚನ ಗಾಯನ ಗುಚ್ಛ ಬಿಡುಗಡೆ, ಇದನ್ನು ಕುರಿತಾಗಿ ನಮ್ಮ ಬಸವ ಕೇಂದ್ರದ ಪರಮಪೂಜ್ಯರಾಗಿರುವಂತಹ ಡಾಕ್ಟರ್ ಬಸವಮರುಳಸಿದ್ದ ಮಹಾಸ್ವಾಮಿಗಳು ಒಂದೆರಡು ಮಾತಾಡ್ತಾರೆ ಅಂಥೇಳಿ ನಾನು ತಮ್ಮ ಮುಂದೆ ಅರಿಕೆ ಮಾಡಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರುವಂಥ ಗಣ್ಯರಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. 2 ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ ಅತ್ಯಂತ ಸಂಭ್ರಮದಿಂದ ಈ ಶರಣ ಸಾಹಿತ್ಯ ಸಮ್ಮೇಳನ ನಡ್ಕೊಂಡು ಬಂದಿದೆ. ಒಂದು ರೀತಿಯಲ್ಲಿ ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಸಂಘಟಕರೆಲ್ಲರೂ ಸೇರಿಕೊಂಡು ಎಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತಂದರೆ, ನಿಜವಾಗ್ಲೂ ಕೂಡ ನಾವು ನಮ್ಮ ಸರ್ಜಿ ಡಾಕ್ಟ್ರು 3-4 ಸರಿ ಮಾತಾಡಿದ್ರು. ಬುದ್ಧಿ, ಈ ಸಭಾಂಗಣದಲ್ಲಿ ಕುಂತಿರೋರು ಎಲ್ಲರೂ ಕೂಡ ಯಾವುದೋ ರಾಜಕಾರಣಿ ಬರ್ತಾರೆ ಅಂತ ಕುಂತಿಲ್ಲ ಬುದ್ಧಿ. ಸಭಾಂಗಣದಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಂದೇನೋ ಕೆಲಸ ಆಗಬೇಕು ಅಂತೇಳಿ ಬಂದು ಕುಂತಿಲ್ಲ ಬುದ್ಧಿ. ಸಭಾಂಗಣದ ಕುಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾವುದೋ ಒತ್ತಡಕ್ಕೆ ಬಂದು ಕುಂತಿಲ್ಲ ಬುದ್ಧಿ. ಎಲ್ಲರೂ ಬಂದು ಕುಂತಿರ್ತಕ್ಕಂಥದ್ದು ಶರಣತತ್ವಕ್ಕೋಸ್ಕರವಾಗಿ ಬುದ್ಧಿ. ನಿಜ ಭಕ್ತರು ಇವರೆಲ್ಲರೂ ಅನ್ನುವಂಥ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನವ್ರು ಎಷ್ಟು ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅಂತಂದರೆ, ನೀವು ಯಾವುದೇ ಫ್ಲೆಕ್ಸ್ಗಳು ನೋಡ್ಕೊಂಡು ಬರ್ರಿ, ಯಾರ ಭಾವಚಿತ್ರಗಳು ಇಲ್ಲ. ಹಾಗಾಗಿ ಎಲ್ಲ ಶರಣರ ವಚನಗಳನ್ನು ಪ್ರಸ್ತುತ ಮಾಡಿ ಫ್ಲೆಕ್ಸ್ಗಳನ್ನು ಹಾಕಿ ಮಾಡಿರ್ತಕ್ಕಂಥ ತುಂಬ ಅರ್ಥಪೂರ್ಣವಾದಂಥ ಸಮ್ಮೇಳನ ಮಾಡಿರ್ತಕ್ಕಂಥ ಇಡೀ ತಂಡಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಕೃತಜ್ಞತೆಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನೂ ಭಾಳ ಮುಖ್ಯವಾಗಿ ಇನ್ನೊಂದು ಸಂಗತಿ ಏನಪ್ಪ ಈ ಸಂದರ್ಭದಲ್ಲಿ ಹೇಳೋದು ಅಂತಂದರೆ, ಅತ್ಯಂತ ಅರ್ಥಪೂರ್ಣವಾಗಿ ಯಾವ ಗೋಷ್ಠಿಗಳು ಕೂಡ ವ್ಯರ್ಥ ಅನ್ನಲಾರ್ದಿರುವ ಹಾಗೆ ಗೋಷ್ಠಿಗಳನ್ನು ಪ್ರತಿಯೊಬ್ಬರು ಕೂಡ ನಡೆಸಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಮತ್ತೆ ಈ ಒಂದು ತಂಡಕ್ಕೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ, ನಮ್ಮ ಒಂದಿಷ್ಟು ಜನ ತಂತ್ರಜ್ಞರು ಸೇರಿಕೊಂಡು ಒಂದು 100 ಜನ 150 ಜನ ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೆಲ್ಲರನ್ನು ಕೂಡ ಬಳಸಿಕೊಂಡು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರಿನ ವಿಜಯನಗರದಲ್ಲಿರ್ತಕ್ಕಂಥ ಟಾಪರ್ IAS ಆ ಸಂಸ್ಥೆಯವರು ಸಂಗೀತ ಸುಧಾ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ ಅಲ್ಲಿ ಅಂತ ಹೇಳಿದ್ರೆ, ಯಾವ ಸಂಗೀತಗಾರರನ್ನು ಕೂಡ ಕರ್ಕೊಳ್ಳೋ ಹಾಗಿಲ್ಲ, ಯಾವುದೇ ಇನ್ಸ್ಟ್ರೂಮೆಂಟನ್ನು ಬಳಸಂಗಿಲ್ಲ, ಎಲ್ಲದನ್ನು ಕೂಡ AI ಮೂಲಕವಾಗಿಯೇ ಪ್ರಸ್ತುತಪಡಿಸಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ಇದುವರೆಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು 1000ಕ್ಕೂ ಹೆಚ್ಚು ವಚನಗಳನ್ನು ಹಾಡಿಸಿದ್ದಾರೆ. ಒಬ್ಬ ಮನುಷ್ಯ ಹಾಡಿಲ್ಲ, ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಬಳಸಿಲ್ಲ, 1000ಕ್ಕೂ ಹೆಚ್ಚು ವಚನಗಳನ್ನು ಅಲ್ಲಿ ಹಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಒಂದು ದೃಶ್ಯ ರೂಪಕಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ತಂತ್ರಜ್ಞಾನಕ್ಕೆ ವಚನಗಳನ್ನು ಅಳವಡಿಸತಕ್ಕಂಥ ನಿಟ್ಟಿನೊಳಗೆ ಇದೊಂದು ಭಾಳ ದೊಡ್ಡ ಪ್ರಯತ್ನ ಅನ್ನುವಂಥದ್ದು ನಮ್ಮ ಭಾವನೆ. ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಶರಣ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂಥದ್ದನ್ನು ಗಮನಿಸಿರ್ತಕ್ಕಂಥ ಆ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಗಣೇಶ್ ಅವರು, ದಾವಣಗೆರೆ ಇರೋರು, ಈಗ ಮಂಗಳೂರು ಕಡೆ ಒಂದು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ಸ್ವಾಮೀಜಿ ನಾವು ಮಾಡಿರ್ತಕ್ಕಂಥ ವಚನಗಳಲ್ಲಿ ಬಸವಣ್ಣನವರ ಬೆಸ್ಟ್ 10 ವಚನಗಳು ನಾವು ಮಾಡಿರೋ ಕೆಲಸದಲ್ಲಿ ಬೆಸ್ಟ್ ಅಂತ ಬಂದಿರತಕ್ಕಂಥದ್ದು, ಅಂದರೆ ಬೆಸ್ಟ್ ಹಾಡಿರೋದು, ಬೆಸ್ಟ್ ಇನ್ಸ್ಟ್ರೂಮೆಂಟ್ ಬಳಸಿರ್ತಕ್ಕಂಥದ್ದು, ಬೆಸ್ಟ್ ವಿಜುವಲೈಸೇಷನ್ ಬಂದಿರತಕ್ಕಂಥ 10 ವಚನಗಳನ್ನು ನಾವು ಒಂದು ಯೂಟ್ಯೂಬಿಗೆ ಹಾಕ್ಕೊಡ್ತೀವಿ, ತಾವು ದಯವಿಟ್ಟು ಅದನ್ನು ಅಲ್ಲಿ ಬಿಡುಗಡೆ ಮಾಡಿಸ್ಬೋದಾ ಅಂತ ಕೇಳಿದಾಗ ಭಾಳ ಸಂತೋಷ ಆಯಿತು. ನಿಜವಾಗ್ಲೂ ಕೂಡ ಒಂದು ಅಪರೂಪದ, ನಿಮಗೆ ಅದರ ವಿಡಿಯೋ ಇಲ್ಲಿ ಪ್ಲೇ ಆಗುತ್ತೆ, ಒಂದೇ ಒಂದು ವಿಡಿಯೋ ಪ್ಲೇ ಆಗುತ್ತೆ ನಿಮಗೆ. ಆ ಒಂದು ಯೂಟ್ಯೂಬ್ ಗುಚ್ಛವನ್ನು ಪೂಜ್ಯ ಜಗದ್ಗುರುಗಳವರಿಬ್ಬರು ಸೇರಿಕೊಂಡು ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡಿಕೊಳ್ತಾ, ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು, ಆ ಗುರುಗಳ ಒಂದು ಸರ್ವಾಧ್ಯಕ್ಷತೆಗೆ ಎಷ್ಟು ಚೆನ್ನಾಗಿ ಅವ್ರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅಷ್ಟೇ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ರೂಪಿಸೋದ್ರ ಮೂಲಕವಾಗಿ ಪರಮ ಪೂಜ್ಯರಿಗೆ 10,000 ಜನ 1,00,000 ಜನ ಸೇರಿಕೊಂಡು ಅಭಿನಂದನೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಆದರೆ ಇವತ್ತು ಅವ್ರಿಗೆ 75 ವರ್ಷ ಆಗಿದೆ. ಅವ್ರು ಇನ್ನು ಕೆಲವು ತಿಂಗಳುಗಳಲ್ಲಿ ಅವ್ರು ಪೀಠಾರೋಹಣ ಮಾಡಿ 50 ವರ್ಷ ಆಗುತ್ತೆ. ಇಂಥ ಒಂದು ಸಂಲಗ್ನ ಕಾಲದ ಒಳಗೆ ಪರಮ ಪೂಜ್ಯರಿಗೆ ಎಷ್ಟು ಚೆನ್ನಾಗಿ ಗೌರವ ಸಲ್ಲಿಸಿದ್ದು ಇದು ಅಂತ ಹೇಳಿದ್ರೆ, ನೀವು 1,00,000 ಜನ ಸೇರಿಕೊಂಡು ಸನ್ಮಾನ ಮಾಡಿದ್ರು ಕೂಡ ಗೌರವ ಸಿಗ್ತಾರೆ. ಆ ಗೌರವಕ್ಕಿಂತಲೂ ಈ ಗೌರವ ಇದೆಯಲ್ಲ, 2 ದಿನ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಸಂಘಟಿಸಿರ್ತಕ್ಕಂಥದ್ದು, ಪೂಜ್ಯರ ವ್ಯಕ್ತಿತ್ವಕ್ಕೆ ಮೆರುಗು ಬರುವ ಹಾಗೆ ಆ ವ್ಯಕ್ತಿತ್ವದ ಘನತೆಗೆ ತಕ್ಕಂತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ
ಸಂತೋಷ ತರುವಂಥ ಸಂಗತಿ. ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಉಭಯ ಜಗದ್ಗುರುಗಳವರು ಇದೊಂದು ಬಟನ್ ಪ್ರೆಸ್ ಮಾಡ್ತಾರೆ, ಅವಾಗ ನಿಮಗೆ ಅಲ್ಲಿ ಅದು ಪ್ಲೇ ಆಗುತ್ತೆ. ಇದನ್ನು ಮಾಡೋದ್ರ ಮೂಲಕವಾಗಿ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೇನೆ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಪರಮ ಪೂಜ್ಯ ಈ ಒಂದು ಏನು ಹಾಡುಗಳು ಗುಚ್ಛ ಇದೆಯಲ್ಲ, ಪಂಪ, ರನ್ನ, ಕುಮಾರವ್ಯಾಸ, ಚಾಮರಸ ಇವೆಲ್ಲರ ಪದ್ಯಗಳನ್ನು ಕೂಡ ಆಯ್ದ ಪದ್ಯಗಳನ್ನು ಆ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದಾರೆ. ಸಂಗೀತ ಸುಧಾ ಅಂತೇಳಿ ಯೂಟ್ಯೂಬ್ ಚಾನಲ್, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಈ ಎಲ್ಲ ವಚನಗಳನ್ನು ಕೇಳ್ಬೋದು ಅಂತೇಳಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಪ್ರೊಫೆಸರ್ ಕಿರಣ್ ದೇಸಾಯಿ ಮೇಡಮ್ನವರು, ಅಧ್ಯಕ್ಷರು JSS ಪ್ರತಿಷ್ಠಾನ ಶಿವಮೊಗ್ಗ, ತಾವು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಮುಂಭಾಗದಲ್ಲಿರುವಂಥ ಗುರುಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಸಭಾಂಗಣದಲ್ಲಿ ತುಂಬಿರುವ ಎಲ್ಲ ನನ್ನ ಸೋದರ ಸೋದರರಿಗೆ ಶರಣಾರ್ಥಿಗಳು. ಇದೆಲ್ಲ ಹೇಳಿದ ಮೇಲೆ ಕೇಳಿದ ಮೇಲೆ ನನಗೆ ಮಾತೇ ಏನು ಆಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಹೇಳಿದ್ರಲ್ಲಿ ನಾನು ಇವರು 2 ನಿಮಿಷನಾಗ ಮಾತು ಮುಗಿಸ್ರಿ ಅಂತೇಳಿ ನಮ್ಮ ಮಾರುದ್ರ ಸರ್ ಸಹಜವಾಗಿ ಅದೇ 2 ದಿವಸ ಅನುಭವಿಸಿದ್ದನ್ನು 2 ನಿಮಿಷದಲ್ಲಿ ಹ್ಯಾಂಗೆ ಹೇಳಲಿಕ್ಕೆ ಸಾಧ್ಯದ ಸರ್ ಅದು ಹೇಳ್ತೀನಿ. ಆಮೇಲೆ 2,000 ಜನ ಕಿಕ್ಕಿರಿದು ತುಂಬಿದಂಥ ಈ ಸಭಾಂಗಣದಲ್ಲಿ ತಾವೆಲ್ಲರೂ ಅನುಭವಿಸಿದ್ದನ್ನು ಹೇಳಬೇಕಾದ್ರೆ 2 ನಿಮಿಷ ಸಾಧ್ಯ ಇಲ್ಲ, 2 ಗಂಟೆ ಆದರೂ ಬೇಕಾಗುತ್ತೆ. ಆದರೂ ಕೂಡ ಅದನ್ನು 5 ನಿಮಿಷಕ್ಕೆ ಸಂಕ್ಷಿಪ್ತಗೊಳಿಸಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ ಕಣ್ಣು ದಣಿಯವು, ಆಡಿ ಕಾಲು ದಣಿಯವು, ಮಾತು ಕೇಳಿ ಕಿವಿ ದಣಿಯವು, ಮಾತಾಡಿ ನಾಲಿಗೆ ದಣಿಯದು. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ 7ನೇ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ನಿನ್ನೆ ಪಾಲ್ಗೊಂಡಾಗ ಈ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೆ. ಇವತ್ತು ಮುಗಿದ ನಂತರ ನನ್ನ ವಚನ ಬೇರೆ ಆಗ್ತಾ ಇದೆ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನವು ತುಂಬಿದ ಬಳಿಕ ಪೂಜಿಸಲಿಲ್ಲ ಅನ್ನುವಂಥ ಮಾತನ್ನು ಕೇಳಿದಾಗ ಈ ರೀತಿ ನನ್ನ ಮನಪರಿವರ್ತನೆಯಾಗಿ ಅನುಭವದಿಂದ ಅನುಭವದ ಎತ್ತರಕ್ಕೆ ಒಯ್ದಂಥ
ಒಂದು ಪ್ರಭಾವ ಈ 2 ದಿನದ ಸಾಹಿತ್ಯ ಸಮ್ಮೇಳನದಲ್ಲಿ, ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಆಗಿದೆ. ಇದು ಕೇವಲ ನನ್ನ ಅನುಭವ ಮಾತ್ರವಲ್ಲ, ನಿಮ್ಮೆಲ್ಲರ ಅನುಭವವೂ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು 7ನೆಯ ಜಿಲ್ಲಾ ಮಟ್ಟದ ಶರಣ ಸಾಹಿತ್ಯ ಸಮ್ಮೇಳನ. ಬಹುಶಃ 1986ರಲ್ಲಿ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಯವರು ಇದು ಪ್ರಾರಂಭಿಸಿ ಇಲ್ಲಿಗೆ 40 ವರ್ಷ ಆಯಿತು. ಈ 40 ವರ್ಷದಲ್ಲಿ ಇದು ಕೇವಲ ರಾಜ್ಯ ಮಟ್ಟದಲ್ಲೆಲ್ಲ, ರಾಷ್ಟ್ರ ಮಟ್ಟದಲ್ಲೆಲ್ಲ, ಅಂತಾರಾಷ್ಟ್ರದ ಮಟ್ಟದವರೆಗೆ ಹೋದಂಥ ಇದು ಶರಣ ತತ್ವವನ್ನು, ಬಹುಶಃ ಮಾನವೀಯ ಧರ್ಮದ ತತ್ವಗಳನ್ನು ಜನರಲ್ಲಿ ಬಿತ್ತಲಿಕ್ಕೆ ಹೋಗಿ ಇವತ್ತು ನಾವು ನಿರೀಕ್ಷೆ ಮೀರಿ ಜನರ ಮನ ಪರಿವರ್ತನೆ ಮಾಡುವಲ್ಲಿ ಈ ಒಂದು ಶರಣ ಸಮ್ಮೇಳನ ನಿರ್ವಹಿಸ್ತಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈ 2 ದಿನದಲ್ಲಿ ನಾನು ಅನುಭವಿಸಿದ್ದು ಹೇಳಿದ್ದು ಅಂದರೆ, ಬಂದು ಪ್ರಾರಂಭದಲ್ಲೇ ಅಲ್ಲೇ ಬಸವೇಶ್ವರ ವೃತ್ತದಿಂದ ಇಲ್ಲಿವರೆಗೆ ಬರುವಾಗಲೇ ಅಲ್ಲಿ ಕಂಬಕ್ಕೊಂದೊಂದೊಂದೊಂದು ಕೇವಲ ನಮ್ಮ ವಚನಕಾರರ ವೃತ್ತಿ ಚಿತ್ರಗಳು ಮಾತ್ರವಲ್ಲ, ಅವರ ಒಂದೊಂದು ಆಯ್ದ ವಚನಗಳು ಕೂಡ ನೀವು ನಿತ್ತು ಓದಿ ಹೋಗಬೇಕು. ಅಷ್ಟು ಸುಂದರವಾಗಿ ಆ ವಚನಕಾರರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಆ ವಚನಗಳು ಪ್ರತಿ ಕಂಬದಲ್ಲಿಯೂ ನಾವು ಕಾಣುವಂತೀವಿ. ಯಾಕಂದರೆ ಫ್ಲೆಕ್ಸ್ನಿಂದಲೇ ಆಗಲೇ ಹೇಳಿದರು, ಫ್ಲೆಕ್ಸ್ ಮಾತ್ರದಿಂದಲ್ಲ, ಇಡೀ ನಾವು ಊರನ್ನು ಕಂಗೊಳಿಸುವಾಗ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ಶ್ರೀ ಮಹಾರುದ್ರವರ ಎಲ್ಲ ತಂಡವು ಕೂಡ ಸುಮಾರು ದಿನದಿಂದ ಇದಕ್ಕೆ ಕಷ್ಟಪಟ್ಟಿದ್ದಾರೆ. ಇದ್ರ ಹಿಂದೆ ಇರಬೇಕಂತ ಯೋಜನೆ ಯಾವುದು, ಅದರ ಆಲೋಚನೆ ಯಾವುದು, ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನು ಎಲ್ಲ ಆಲೋಚನೆ ಮಾಡಿದ್ದಾರೆ. ಹಾಗೆ ಅಲ್ಲಿ ಬಂದು ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬಂದಾಗ ನಾವೆಲ್ಲ ಜನ ಸೇರ್ತಾರೆ ಅಂದ್ಕೊಂಡಿದ್ದೀವಿ. ಕುವೆಂಪು ರಂಗಮಂದಿರದ ಹಿಂದೆ ಇಡೀ ಸಭಾಂಗಣ ಅಲ್ಲಿ ಕಟ್ಟೆಗಳೆಲ್ಲ ತುಂಬಿ ಎಂತಹ ಸುಂದರವಾದಂಥ ಪ್ರಾತಃ ಕಾಲದ ಒಂದು ಸಂತೋಷವನ್ನು, ಹಕ್ಕಿಗಳ ಚಿಲಿಪಿಲಿ ಗಾನವನ್ನು, ನಿನ್ನೆ ಶೃಂಗೇರಿ ನಾಗರಾಜರು ನಡೆಸಿಕೊಟ್ಟಂಥ ಧ್ಯಾನ ವಚನ, ಹಾಗೆ ಇವತ್ತು ನಮ್ಮ ನಾಗರತ್ನ ಅವರು ನಡೆಸಿಕೊಟ್ಟಂಥ ವಚನಯಾನ, ಇವೆಲ್ಲವನ್ನು ನೋಡಿದಾಗ ನಾವು ಎಷ್ಟು ಸುಂದರವಾಗಿ ಮನಸ್ಸನ್ನು ತೊಡಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಮನಸ್ಸಿಗೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಗಳ ಅಗತ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಆ ಮಾರ್ಗದರ್ಶನವನ್ನು ಮಾಡಿ, ಅದು ನಮ್ಮ ಶಿವಮೊಗ್ಗ ಜನತೆಯ ಪುಣ್ಯದ ಫಲ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ 40 ವರ್ಷ ನಡೆದು ಬಂದಂಥ ಶರಣ ಪರಂಪರೆ, ಶರಣ ಸಾಹಿತ್ಯ, ಅದು ಶಿವಮೊಗ್ಗದಲ್ಲಂತೂ ಆಗಲೇ ನಮ್ಮ ಜಗದೀಶ್ ಸರ್ ಹೇಳಿದರು, ಅಕ್ಕ ಮಹಾದೇವಿ ಅಲ್ಲಂ ಪ್ರಭು ನಮ್ಮ ಊರಿನವರು, ನಮ್ಮ ಜಿಲ್ಲೆಯವರು ಅನ್ನುವಂಥ ಅಭಿಮಾನ. ಇಲ್ಲಿ ಬಸವಣ್ಣನು ನನ್ನ ಜಿಲ್ಲೆಯವನು, ನಾನು ವಿಜಯಪುರದವಳು, ಅದಕ್ಕಾಗಿ ಆ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಹಜವಾಗಿದೆ. ಯಾಕಂದರೆ ಆ ನೆಲದ ಪ್ರೀತಿ ಇರ್ತದೆ, ಆ ನೆಲಕ್ಕೊಂದು ಗುಣ ಇರ್ತದೆ, ಆ ವಿಶೇಷ ಶಕ್ತಿ ಇರ್ತದೆ. ನಾ ಎಲ್ಲಾದರೂ ಇಲ್ಲಿ ಅಡ್ಡಾಡ್ತಾ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಅಕ್ಕ ಕಾಲಿಟ್ಟಿರ್ಬೋದು, ಇಲ್ಲಿ ಅಲ್ಲಮ್ಮ ಕಾಲಿಟ್ಟಿರ್ಬೋದು ಅನ್ನುವಂಥ ಭಾವ ಆಗ್ತದೆ. ಯಾಕಂದರೆ ಆ ಮಣ್ಣಿನ ಸ್ಪರ್ಶದಿಂದ ನಮಗೊಂದು ವಿಶೇಷ ಶಕ್ತಿ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಆಮೇಲೆ ವಚನ ಗಾನ ಎಲ್ಲ ಮುಗಿದ ನಂತರ ಒಳ್ಳೆಯ ಉತ್ತಮವಾದಂಥ ಸಾತ್ವಿಕಾದಂಥ ಸರಳವಾದಂಥ ಒಂದು ಉಪಹಾರವನ್ನು ಸೇವಿಸಿ ಇಲ್ಲಿ ಕಾಲಿಟ್ಟರೆ ಸಾಕು, ಎಂತೆಂಥ ಅದ್ಭುತವಾದಂಥ ಚಿತ್ರಗಳನ್ನು ಕಾಣ್ತೇವೆ. ಈ ಯೋಚನೆ ಮಾಡಿದಂಥ ನಮ್ಮ ಬಾರಂದೂರು ಪ್ರಕಾಶ್ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಿದ್ದೀವಿ. ಯಾಕೆಂದರೆ ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಬಸವಣ್ಣನವರು ಅವರ ಸಾಮಾಜಿಕ ಪ್ರಜ್ಞೆ, ಅಕ್ಕ ಮಹಾದೇವಿ ಅವಳ ಪರಿಸರ ಪ್ರಜ್ಞೆ, ಈ ರೀತಿಯಾಗಿ ವಿಷಯವನ್ನು ಕೊಟ್ಟು ಅವುಗಳ ಬಗ್ಗೆ ಚಿಂತನೆ ನಡೆಸಿರೋ ತಪ್ಪತ್ತು ಹೇಳಂಗಿಲ್ಲ. ಆದರೆ ಇವತ್ತು ವಚನ ಸಾಹಿತ್ಯ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗದೆ, ವ್ಯಷ್ಟಿ ಮಾತ್ರ ಸೀಮಿತವಾಗದೆ, ಸಮಷ್ಟಿ ಎತ್ತರಕ್ಕೆ ಬೆಳೆಯಬೇಕಾದ್ರಿಂದ ಇಡೀ ಸಮಷ್ಟಿಯ ಚಿಂತನೆಯನ್ನು ಹೇಗೆ ಮಾಡಿದ್ರು ಅನ್ನುವಂಥದ್ದು ಸಂವಾದ ರೂಪದಲ್ಲಿ ಇಟ್ಟು 6 ಅನುಭವ ಸಂವಾದಗಳನ್ನು ಇಲ್ಲಿ ಏರ್ಪಡಿಸಿದ್ರು. ಆ ಎಲ್ಲ ಸಮುದಾಯಗಳು, ಧರ್ಮ ಇರ್ಬೋದು, ರಾಜಕೀಯ ಇರ್ಬೋದು, ಆಡಳಿತ ಇರ್ಬೋದು, ನ್ಯಾಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವೆಲ್ಲವನ್ನು ನೋಡಿದಾಗ ಇದು ಸಂವಾದ ಆಗಲಿಲ್ಲ, ನಮ್ಮ ಮನಸ್ಸಿಗೊಂದು ಹೊಸ ಪುಷ್ಟಿಯನ್ನು ಕೊಟ್ಟಂಥದ್ದಾಯಿತು. ಅದಕ್ಕೆ ಬೇಂದ್ರೆ ಹೇಳ್ತಾರೆ, ವಾದಕ್ಕೆ ಪ್ರತಿವಾದ, ವಾದ ವಿವಾದ ಬೇಡ, ಜೀವ ಸಂವಾದಕ್ಕೆ ನಾನು ಹಸಿದು ಬಂದೆ ಅಂತ. ಆ ಜೀವ ಸಂವಾದವನ್ನು ಸೃಷ್ಟಿಸುವಂಥ ವಿಶೇಷತೆ ಈ ಎಲ್ಲ ಸಂವಾದಗಳಲ್ಲಿ ನಡೀತು. ಇವತ್ತು ಸಂವಾದಗಳು ಕೆಲವೊಂದು ಸಲ ವಾದ, ಅದು ಸಂಘರ್ಷ, ಅದು ಎಲ್ಲಿ ಸಂಘರ್ಷ ಇರ್ತಿದೆಯೋ ಅಲ್ಲಿ ಧ್ಯಾನದ ಕಿಡಿ ಹುಟ್ಟಿ ಬರ್ತದೆ. ಹಾಗಾಗಿ ತಾವೆಲ್ಲರೂ ನೋಡಿ, ನಾನು ಇವತ್ತು ಆಡಳಿತದಲ್ಲಿ ಪಾಲ್ಗೊಂಡಂಥ SP ಆಗಿರ್ಬೋದು, DC ಆಗಿರ್ಬೋದು, ಇಷ್ಟು ವಚನ ಓದ್ಕೊಂಡಿದ್ದಾರೆ. ಒಬ್ಬ MA ಕನ್ನಡ ವಿದ್ಯಾರ್ಥಿಗಳು ಕೂಡ ಓದ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ವಚನಗಳನ್ನು ಓದಿಕೊಂಡು ಬಂದು ತಮ್ಮ ವೃತ್ತಿಗೆ ಅದನ್ನು ಸಮೀಕರಿಸಿ ಹೇಳಿದ್ದನ್ನು ನೋಡಿದಾಗ, ಇದೀಗ ಜಗದೀಶ್ ಸರ್ ಅವರು ನಿನ್ನೆಯಿಂದ ನಾವು ವಚನ ಓದ್ತೀನಿ ಅಂತ ಹೇಳಿದ್ದನ್ನು ಕೇಳಿದಾಗ ಆ ವಚನಗಳು ಎಷ್ಟು ಪ್ರಭಾವ ಆಗ್ತಾ ಇದ್ದಾವೆ. ನಾ ಯಾವುದು ವಚನದ ವಿಷಯಕ್ಕೆ ಹೋಗಲ್ಲ, ಆದರೆ ನಿನ್ನೆಯಿಂದ ಈ 2 ದಿವಸ ನಾವು ವಚನಗಳನ್ನೇ ಹಾಸಿ ಶರಣರ ತತ್ವವನ್ನೇ ಹೊದ್ದುಕೊಂಡು ಕೂತಿರೋದ್ರಿಂದ ಅನುಭವವನ್ನು ಅನುಭವಿಸಿ ಆನಂದವನ್ನು ಪಡೆಯಬೇಕೆಂದವರು ನಾವು ಇವತ್ತು ಮುಗಿಯೋದ್ರೊಳಗಾಗಿ ಅನುಭವಿಗಳಾಗಿ ಪರಿವರ್ತನೆ ಆಗಿದ್ದೇವಲ್ಲ, ಅದು ದೊಡ್ಡದಾದಂಥ ಪ್ರಭಾವ ಇದಿರುತ್ತೆ ಅಂತ ನಾನು. ಇಡೀ ಸಭಾಂಗಣ ತುಂಬಿತ್ತು. ಇಲ್ಲಿ ಎಲ್ಲಾದರೂ ನೀವು ನಾನು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಎಲ್ಲರೂ ಹೇಳ್ತಾರೆ, ಮಾತಾಡೋರಾದ್ರೆ ಯಾರೂ ಜನರೇ ಬರಂಗಿಲ್ರಿ, ಎಂತೆಂಥ ದೊಡ್ಡ ಮಾತುಗಾರನ ಕರೆಸೋರು ಬರಂಗಿಲ್ರಿ, ಹಾಗೆ ಹೇಳ್ತಾರೆ. ಆದರೆ ಆ ಮಾತನ್ನು ಸುಳ್ಳಾಗಿಸಿ
ಇಡೀ ಸಭಾಂಗಣ ತುಂಬುವಂಥ ರೀತಿಯಲ್ಲಿ ಮಾಡಿದ್ದು ಇಲ್ಲಿಯ ವಿಶೇಷತೆ ಅನ್ನುವಂಥದ್ದು ಹೇಳ್ತೀನಿ. ಯಾರೇ ನೋಡಬೇಕಾದ್ರೆ ಅಂತ ನಮ್ಮ ಯಾವುದೇ ಸಂಘ ಸಂಸ್ಥೆಯಲ್ಲಿ ನೋಡಿದ್ರು ಮುಂದಿನ 1-2 ಸಾಲು ತುಂಬಿದ್ರೆ ಮುಗಿದು ಹೋಗ್ಬಿಡ್ತದೆ. ಆದರೆ ಇವತ್ತು ಶರಣ ತತ್ವಕ್ಕೆ ಅಂಟಿಕೊಂಡು ಇಲ್ಲೇ ಕಟ್ಟಿ ಹಾಕಿಕೊಂಡು ಮನಸ್ಸನ್ನು ಕಟ್ಟಿ ಕೂತ್ರೆ ನೀವು 2,000 ಜನ. ಅದಕ್ಕಾಗಿ ನೀವು ಕೂಡ ಧನ್ಯರು, ನಾವು ಕೂಡ ಧನ್ಯರು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ನನ್ನ ವೇಳೆ ಮುಗಿತಾ ಬತ್ತು. ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪರಮ ಪೂಜ್ಯ ಬೆಕ್ಕಿನ ಕಲ್ಮಠದ ಶ್ರೀಗಳನ್ನು ಆರಿಸಿದ್ದಂತೂ ಕಳೆದ 40 ವರ್ಷಗಳಿಂದ ನನ್ನ ಭಾಗ್ಯವೋ ಏನೋ ನಾನು ಬೆಕ್ಕಿನ ಕಲ್ಮಠದಲ್ಲೇ ಇರ್ತಾ ಇರುವುದರಿಂದ, ಹತ್ತಿರದಲ್ಲೇ ಇರ್ತಾ ಇರುವುದರಿಂದ ಅವರನ್ನು ಅಡಿಗಡಿಗೂ ನೆನೆಸ್ತೀನಿ, ಅಡಿಗಡಿಗೂ ನೋಡ್ತಾ ಇರ್ತೀನಿ. ಅವರು ಕೇವಲ ಒಂದು ಅಮೃತ ಜಂಗಮ ಮಾತ್ರವಲ್ಲ, ಎಲ್ಲೇ ಕಾಲಿಟ್ಟರು ಕೂಡ ಜ್ಞಾನವನ್ನು ಅಲ್ಲಿ ಹರಿಸಿ ಬರ್ತಾರೆ. ಅಡಿ ಇಟ್ಟಲ್ಲಿ ಸಾಕು ಅಲ್ಲಿ ಅಮೃತವನ್ನು ಹರಿಸಿ ಬರುವಂಥವರು. ಅವರಿಗೆ ಆಗಿ ವಿಶೇಷವಾದಂಥ ಜ್ಞಾನ ಜಂಗಮ ಅನ್ನುವಂಥ ಒಂದು ಸಂವಾದ ಕಾರ್ಯಕ್ರಮ, ಅನುಭವ ಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಅದಕ್ಕೆ ನಾನು ಇನ್ನೊಂದಿಷ್ಟು ಹೇಳಬೇಕಾಗಿದೆ. ಅದಕ್ಕೆ ಅವರು ಅಮೃತ ನಿಧಿ ಯಾವುದು ಎಂದೂ ಕರಗಿಲೋ ಆ ಜ್ಞಾನನಿಧಿ, ಇಂಥಪ್ಪ ಜ್ಞಾನನಿಧಿಯ ಕೊಡು ಅಂತ ಹೇಳ್ತಾರಲ್ಲ ಪ್ರಭುಗಳು. ಹಾಗೆ ಜ್ಞಾನನಿಧಿಯಾಗಿ ಅವರ ಸಂಪರ್ಕಕ್ಕೆ ಬಂದಂಥ, ಸಾನ್ನಿಧ್ಯಕ್ಕೆ ಬಂದಂಥ ಎಲ್ಲರ ಮನದಲ್ಲಿ ಕೂಡ ಅಮೃತ ನಿಧಿಯನ್ನು ಕೊಡುವಂಥ ಒಬ್ಬ ನಡೆದಾಡುವ ದೇವರು ಅಂದರೂ ತಪ್ಪಲ್ಲ. ಅವರು ಅಡಿ ಇಟ್ಟಲ್ಲಿ ಸಾಕು, ಅವ್ರ ಮನಸ್ಸು ಕೊಟ್ಟಲ್ಲೇ ಸಾಕು, ಅಮೃತ ಶರದಿಯೇ ಹರಿದು ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಸರ್ವಾಧ್ಯಕ್ಷರನ್ನಾಗಿ ಎಲ್ಲ ಶರಣ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಆರಿಸಿದ್ದಕ್ಕೆ ಅವರೆಲ್ಲರಿಗೂ ನಾನು ನಮೋ ನಮಃ ಅಂತ ಹೇಳಿ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿನ್ನೆ ಬಸವಕೇಂದ್ರ ಗುರುಜಿಯವರು ಹೇಳ್ತಾ ಇದ್ರು, ಕೊನೆಯ ಅವಕಾಶವನ್ನು ತಪ್ಪಿಸ್ಕೋಬೇಡಿ, ಕಾರ್ಯಕ್ರಮದ ಕೊನೆ ಘಟ್ಟ ಆದರೂ ನೀವು ಇರಲೇಬೇಕು ಅಂತೇಳಿ. ಆ ಮಾತನ್ನು ಕೇಳಿ ಉಳಿದ್ವಿ. ಭಾಳ ಜನ ಹೋದ್ರೇನ, ಆದರೆ ಅರ್ಧದಷ್ಟಾದರೂ ಜನ ಇದ್ದರು. ಬಾಪು ಪದ್ಮನಾಭ ಅವರು ಹಾಡಿದಂಥ ವಚನಗಳು ತಾವೆಲ್ಲ ಕೇಳಿರಿ. ನನಗೂ ಆಶ್ಚರ್ಯ ಅನ್ನಿಸ್ತಪ್ಪ. ಯಾವ ವಾದ್ಯ ಅನ್ನೋದು ಗೊತ್ತಾಗಲಿಲ್ಲ, ಎಲ್ಲೋ ಘಟ್ಟದಲ್ಲಿ ಒಂದು ಧ್ವನಿ ಮೇಲೆದ್ದು ಬರ್ತಾ ಇದೆಯೇನೋ ಅನ್ನುವಂಥ ನಿಗೂಢವಾದಂಥ ಆ ವಾದ್ಯಗಳ ಧ್ವನಿಯನ್ನು ಕೇಳಿದಾಗ, ಅದಕ್ಕೆ ಅವರು ಕೊಡುವಂಥ ವಿಶೇಷ ವ್ಯಾಖ್ಯಾನವನ್ನು ಕೊಡುವಾಗ, ಆ ಒಬ್ಬ ಸಂಗೀತಗಾರ ಸಂಪೂರ್ಣವಾಗಿ ತಲ್ಲೀನವಾದಾಗ ಆ ಸಂಗೀತ ಅನ್ನೋದು ಒಂದು ಗಂಧರ್ವ ಲೋಕವನ್ನು ಸೃಷ್ಟಿಸ್ತದೆ ಅನ್ನುವಂಥ ರೀತಿಯಲ್ಲಿ ಬಾಪು ಪದ್ಮನಾಭ ಅವರ ಹಾಡನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಈ ಅನುಭವ ಬಂದಿರಬೇಕಂತ ಅನ್ನಿಸ್ತದೆ. ಹಾಗೆ ಈ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡಿದಾಗ ಎಲ್ಲಿ ಕೂಡ ಒಂದು ಶಿಸ್ತದೆ, ಒಂದು ಅಚ್ಚುಕಟ್ಟತನ ಇದೆ, ಎಲ್ಲಿ ಗೊಂದಲವಿಲ್ಲ, ಎಲ್ಲಿ ಗದ್ದಲವಿಲ್ಲ. ಸರಳತೆ ಅನ್ನೋದು ವಚನಕಾರರ ಸರಳತೆ ಏನಿದೆ ಅದು ಎಲ್ಲ ಸಂದರ್ಭದಲ್ಲಿಯೂ ನೋಡಿ ಬರ್ತೀವಿ. ಅವ್ರು ಹೇಳಿದ್ರು, ಒಂದು ಹಾರ ತರಬೇಕಿದ್ರೆ ಹಾಕಬೇಕು, ಇಲ್ಲ ಹಾರ ಶಾಲೆ ಯಾವ ಸಂಸ್ಕೃತಿ ಬೇಡ, ನಾವು ಧ್ಯಾನ ವೃದ್ಧಿಸಬೇಕಾಗಿದೆ. ಅದಕ್ಕಾಗಿ ಪುಸ್ತಕದ ರೂಪದಲ್ಲಿ ನಾವೆಲ್ಲನೂ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಮುಖ್ಯ. ಕೇವಲ ತೋರಿಕೆಗಾಗಿ ಆಡಂಬರಕ್ಕಾಗಿ ಮಾಡುವುದು ಯಾವುದೇ ಫಲವನ್ನು ಕೊಡುವಂಥದ್ದಲ್ಲ. ನಾವು ನಿರಂತರವಾಗಿ ಉಳಿಬೇಕಾದಂಥ ಧ್ಯಾನ ಕೊಡುವಂಥ ರೀತಿಯಲ್ಲಿ ಈ 7ನೆಯ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿದ್ದು. ನ ಭೂತೋ ನ ಭವಿಷ್ಯತೆ ಅಂತೇಳಿ ರುದ್ರೇಶ್ ಅವರು ಹೇಳಿದರು. ಖಂಡಿತವಾಗಿಯೂ ಈ 40 ವರ್ಷಗಳಲ್ಲಿ ಸಾಕಷ್ಟು ನಾನು ಸಾಹಿತ್ಯ ಸಮ್ಮೇಳನಗಳನ್ನ, ಶರಣ ಸಾಹಿತ್ಯ ಸಮ್ಮೇಳನಗಳನ್ನ ಎರಡೂ ನೋಡಿದ್ದೀನಿ. ಆದರೆ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಅರ್ಥಪೂರ್ಣವಾಗಿ, ಈ ರೀತಿಯಾಗಿ ಎಲ್ಲರೂ ಒಂದಾಗಿ ಮಾಡಿದವರು ಎಲ್ಲೋ ಏನೋ, ಎಲ್ಲಿ ಕೂತಾರೋ ಏನೋ. ಯಾವ ರೀತಿ ಗಾಂಧಿ ಹೋದ್ನಲ್ಲ, ಭಾರತ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಗಾಂಧಿ ಅಲ್ಲಿದ್ದ, ಎಲ್ಲಿ ಕಲ್ಕತ್ತಾದ ಬಳಿಯಲ್ಲಿ ಎಲ್ಲಿ ಹಿಂದೂ ಮುಸ್ಲಿಂ ದಂಗೆ ಆಗಿತ್ತೋ ಅವರಿಗೆ ಮಲಾಮನ್ನು ಹಚ್ತಾ ಇದ್ದ. ಮಾಡಿದವರು ಎಲ್ಲೂ ಮರೆಯಲ್ಲೇ ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಇವರೆಲ್ಲ ಪ್ರತಿನಿಧಿಗಳು, ಶರಣ ಸಾಹಿತ್ಯದ ಪ್ರತಿನಿಧಿಗಳು ತಾವು ಮಾಡಿದ ಕೆಲಸವನ್ನು ಮುಖದಿಂದ ತೋರಿಸಿಲ್ಲ, ತಮ್ಮ ಕೆಲಸದಿಂದ ತಾವು ಮಾಡಿದ ವೈಶಿಷ್ಟ್ಯತೆಯನ್ನು ತೋರಿಸಿದ್ದಾರೆ. ತಾವೆಲ್ಲರೂ ಅದನ್ನು ಅನುಭವಿಸಿದಿರಿ. ಇನ್ನೊಮ್ಮೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಇರಿಸ್ತೀನಿ. ಇದು ಮುಂದೆ ಒಂದು ಮಾದರಿಯ ಶರಣ ಸಾಹಿತ್ಯ ಸಮ್ಮೇಳನ ಆಗ್ತದೆ. ಮುಂದೆ ವಹಿಸಿಕೊಳ್ಳೋರು ಈ ರೀತಿ ಮಾಡಬೇಕಾದ್ರೆ ತುಂಬ ಆಲೋಚನೆ ಮಾಡಬೇಕಾಗ್ತದೆ. ಮಾರಾದ್ರು ಸರ್ ನಿಮ್ಮ ಹತ್ರ ಕೇಳಲಿಕ್ಕೆ ಬರ್ತಾರೆ, ಇದನ್ನು ಹ್ಯಾಂಗೆ ಮಾಡಿದ್ರಿ, ಹ್ಯಾಂಗೆ ಆಯೋಜನೆ ಮಾಡಿದ್ರಿ ಅಂತ ಹೇಳುತ್ತೆ. ಯಾಕಂದರೆ ವಿಷಯಗಳ ಆಯ್ಕೆ ಅಷ್ಟು ಚೆನ್ನಾಗಿದೆ. ಯಾಕಂದರೆ ಇಡೀ ಜಗತ್ತಿಗೆ ಇವತ್ತು ಉತ್ತರ ಕೊಡಬೇಕಾಗಿದ್ದು ವಚನ ಸಾಹಿತ್ಯ ಆಗಿರೋದ್ರಿಂದ, ವಚನ ಸಾಹಿತ್ಯ ಕೇವಲ ಬಸವಣ್ಣ ಏನು ಹೇಳ್ದ, ಅಲ್ಲಮ್ಮ ಹೇಳ್ದ, ಅಕ್ಕ ಹೇಳೋದಲ್ಲ. ಇಡೀ ವಚನ ಸಾಹಿತ್ಯದ ಧೋರಣೆ ಇತ್ತು. ವ್ಯಷ್ಟಿಯಿಂದ ಸಮಷ್ಟಿಯನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಹಾಕಿಕೊಂಡಂಥ ಈ ವಿಷಯಗಳ ಆಯ್ಕೆಯೆಲ್ಲ ನೋಡಿದಾಗ ಖಂಡಿತವಾಗಿಯೂ ಇಲ್ಲಿ ಭಾಗವಹಿಸಿದ ನಾವೆಲ್ಲರೂ ಧನ್ಯರು ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಶಿವಮೊಗ್ಗದ ಎಲ್ಲ ಜನತೆಯ ಪರವಾಗಿ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ಓಡಾಡಿ ಕೆಲಸವನ್ನು ಮಾಡಿ ಜನರಿಗೆ ನಿಜಾರ್ಥದಲ್ಲಿ ಮುಟ್ಟಿಸಬೇಕು ಅನ್ನುವಂಥ ಒಂದು ಕಾಳಜಿ, ಕಳಕಳಿಯಿಂದ ಇದು ಮಾಡಿದಾರಲ್ಲ, ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ರುದ್ರಮುನಿ ಎನ್ ಸಜ್ಜನ್, ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶಿವಮೊಗ್ಗ. ಇವತ್ತಿನ ಈ ಸಾಹಿತ್ಯ ಸಮ್ಮೇಳನ ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನ ಅಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಹಿಂದೆ ಭಾಳ ಎಷ್ಟು ಕಷ್ಟಪಟ್ಟು ದುಡಿಬೇಕು. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಈ ನಾನಾ ಕೈಗಳು ಇರ್ತವೆ. ಅದನ್ನು ಮಾಡಬೇಕಾದ್ರೆ ಆ ದುಡ್ದಂಥರಿಗೆ ಆ ಕಷ್ಟ ಗೊತ್ತಿರ್ತಿದೆ. ಈ ಜನ ಸೇರ್ತಾರೆ, ಜನ ಸೇರಿಸೋದು ದೊಡ್ಡದಲ್ಲ. ಜನ ಸೇರಿದ ಮೇಲೆ ಆ ಒಂದು ಅನುಭವ ಆದಮೇಲೆ ಒಂದು ಇದಾಗೋದು. ಇವತ್ತು ಏನು ಶರಣ ಸಾಹಿತ್ಯ ಪರಿಷತ್ತಿನ ನಿನ್ನೆ ಇವತ್ತು ಭಾಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದು ಬಂತು.
ಯಾಕೆಂದ್ರೆ ನನಗೆ ಹಿಂದಿನ ಅಧ್ಯಕ್ಷರುಗಳದ್ದು ಸಹ ನನಗೆ ಒಡನಾಟ ಇತ್ತು. ಪ್ರಥಮ ನಮ್ಮ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದವರು ಕಾಮಾಕ್ಷ ಚಂದ್ರಶೇಖರನವರು, ಅವರು ನಿವೃತ್ತ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿದ್ದರು. ಆಮೇಲೆ ಕತ್ಕಿ ಚೆನ್ನಪ್ಪನವರಾಗಿದ್ದರು. ಅದಾದಮೇಲೆ ಮಾರುದ್ರವರಾಗಿದ್ದರು. ಯಾಕೆ ಮಾರುದ್ರವರು ಭದ್ರಾವತಿ ತಾಲೂಕು ಅಧ್ಯಕ್ಷರಾದಾಗ ನಾನು ಶಿವಮೊಗ್ಗ ಜಿಲ್ಲಾ ತಾಲೂಕು ಅಧ್ಯಕ್ಷ ಆಗಿ ಶರಣ ಸಾಹಿತ್ಯ ಪರಿಷತ್ತನ್ನು ಮಾಡಿದ್ವಿ. ಹಾಗೆ ಈಗ ಈ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಶರಣ ಆದಮೇಲೆ ಮಾರುದ್ರಾವ್ ಮತ್ತು ಅವ್ರ ತಂಡ ಭಾಳ ಅದ್ಭುತವಾಗಿ ಈ ಸಮ್ಮೇಳನವನ್ನು ಮಾಡಿಸ್ಯಾರೆ. ಅವರಿಗೆ ನಾನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಏನೇ ಕಾರ್ಯ ಮಾಡಿದರೂ ಅವು ಮುಟ್ಟುವಂಥ ಕೆಲಸ ಆಗಬೇಕು. ಇವತ್ತು ಅವ್ರಿಗೇನು ಇಷ್ಟು ಕಷ್ಟಪಟ್ಟು 1-2 ತಿಂಗಳಿಂದ ಕಾರ್ಯಕ್ರಮ ಮಾಡ್ಯಾರೆ, ಅದು ಸಮರ್ಪಣೆ ಆಗಬೇಕು ಅಂದರೆ ಇಷ್ಟು ಜನ ಬಂದು ಇಷ್ಟು ಜನ ಕೇಳೋಯ್ದಾರೋ ಅದು ಅನುಷ್ಠಾನ ಮಾಡ್ಕೊಂಡಾಗ ಮಾತ್ರ ಅದ್ರದ್ದು ಸಕ್ಸಸ್ ಆಗೋದು. ಯಾಕಂದರೆ ನಾವು ಕೇಳ್ತೀವಿ 2 ದಿವಸ ಇದ್ದು ಎಲ್ಲ ಭಾಳ ಚಪ್ಪಾಳಿ ತಟ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು ಅಂತ ಹೇಳೋದ್ರಾಗಲ್ಲ. ಶರಣರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಒಂದೊಂದೇ ಶರಣರ ತತ್ವಗಳನ್ನು ಅಳವಡಿಸ್ಕೊಂಡು ಇದು ಮಾಡಿದಾಗಲೇ ಇಂಥ ಸಮ್ಮೇಳನಗಳಿಗೆ ಬೆಲೆ ಬರೋದು. ಬಂದಾಗಲೇ ನಾವು ಹೌದಪ್ಪ ಇಂಥ ಸಮ್ಮೇಳನದಾಗ ಹೋಗಿದ್ದೆ, 7ನೇ ಸಮ್ಮೇಳನದಾಗ ಇಂಥ ಶರಣರ ಬಗ್ಗೆ ಹೇಳಿದರು, ನಾವು ಕಲ್ತ್ಕೊಂಡಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಬೇರೆಯವರಿಗೆ ತೋರಿಸೋದು ಬೇಡ. ನಿಮ್ಮ ಮನಸ್ಸಿಗೆ ನೀವು ಸಮಾಧಾನ ಪಡಿಸ್ಕೊಂಡಾಗಲೇ ಶರಣರ ತತ್ವಗಳು ಇಂದಿಗೆ ಭಾಳ ಪ್ರಶಸ್ತಿ ಇದೆ. ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥ ಕೆಲಸ ಆಗ್ತಾಯಿದೆ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಮಾಡಿದಂಥ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಸರ್ವಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯರನ್ನು ಅತ್ಯಂತ ಭಕ್ತಿ ಭಾವದೊಂದಿಗೆ ಗೌರವಿಸುವಂತಹ ಒಂದು ಕ್ಷಣ. ಅದಕ್ಕಿಂತ ಪೂರ್ವದಲ್ಲಿ ಅಭಿನಂದನಾ ಪತ್ರದ ವಾಚನವನ್ನು ಪಿ ಸುಹಾಸ್ ಅವರು ನಡೆಸ್ಕೊಡ್ಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಶಿವಮೊಗ್ಗ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುರುಘಾಮಠ ಆನಂದಪುರಂ, ಶ್ರೀ ಬೆಕ್ಕಿನಕಲ್ಮಠ ಶಿವಮೊಗ್ಗ ಇವರ ಸನ್ನಿಧಾನಕ್ಕೆ ಶಿವಮೊಗ್ಗ ಜಿಲ್ಲಾ 7ನೇ ಶರಣ ಸಾಹಿತ್ಯ ಸಮ್ಮೇಳನದ ಶುಭ ಸಂದರ್ಭದಲ್ಲಿ ಸಮರ್ಪಿಸಿದ ಗೌರವ ಅಭಿನಂದನಾ ಪತ್ರ. 12ನೇ ಶತಮಾನದ ಬಸವಾದಿ ಶಿವಶರಣರ ಭವ್ಯ ಪರಂಪರೆಯ ಶೂನ್ಯಪೀಠದ ಧವಳ ಕೀರ್ತಿಯನ್ನು ಬೆಳಗಲು ಆನಂದಪುರಂನಲ್ಲಿ ಅಸ್ತಿತ್ವಕ್ಕೆ ಬಂದ ಶ್ರೀ ಮುರುಘಾಮಠದ ಪೀಠಾಧಿಪತಿಗಳಾದ ತಾವು ಧರ್ಮ, ಸಮಾಜ, ಸಂಸ್ಕೃತಿಗಳ ಉನ್ನತೀಕರಣಕ್ಕಾಗಿ ಮಾಡಿದ ಸೇವೆ, ನೀಡಿದ ಕೊಡುಗೆ ಅನನ್ಯವಾದುದು. ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಘಟದಿಂದ ಮಠ ಬೆಳಗಬೇಕಲ್ಲದೆ ಮಠದಿಂದ ಘಟ ಬೆಳಗಬಾರದು ಎಂಬ ತತ್ವವನ್ನು ಅಕ್ಷರಶಃ ಅನುಷ್ಠಾನಕ್ಕೆ ತಂದ ತಾವು ಶ್ರೀಮಠವನ್ನು ಸರ್ವಜನಾಂಗದ ಕಲ್ಪತರುವನ್ನಾಗಿ ರೂಪಿಸಿದವರು. ಶ್ರೀ ಪೂಜ್ಯ ಶ್ರೀ ಗುರುಬಸವ ಮಹಾಸ್ವಾಮಿಗಳವರ, ಶ್ರೀ ಲಿಂಗ ಮಹಾಸ್ವಾಮಿಗಳವರ, ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಆಶೀರ್ವಾದಗಳ ವಜ್ರ ಕವಚ ತೊಟ್ಟು ಅವರ ಕೃಪಕಾರುಣ್ಯಕ್ಕೆ ಒಳಗಾದ ತಾವು ಸಮಾಜ ಸೇವೆಯೇ ಶಿವಪೂಜೆ, ಕಾಯಕವೇ ಕೈಲಾಸ ಎಂಬ ತತ್ವನಿಷ್ಠೆಯನ್ನು ತಮ್ಮ ನಡೆನುಡಿಗಳಿಂದ ಸಾಧಿಸಿ ವಿವಿಧ ಮುಖ ಸೇವೆ ಸಲ್ಲಿಸಿದವರು. ಭಕ್ತಿ ಸಮುದಾಯದ ಬಗೆಗಿನ ಅನುಕಂಪೆಯ ಅಪೂರ್ವ ದೀಪ್ತಿ, ಸಮಾಜ ಸೇವೆಯ ಅಗಾಧ ಶಕ್ತಿ, ಲಿಂಗ ಪೂಜಾ ನಿಷ್ಠೆಯ ಅಪ್ರತಿಮ ಜೀವನ ಪ್ರಗತಿ ಸಾಧಿಸಿದ ತಮ್ಮ ಲಿಂಗವಿದಿಡ ಲಿಂಗಸಿದ್ಧಿಯ ಬದುಕು ಇಂದಿನ ಯುವ ಮಠಾಧೀಶರಿಗೆ ಆದರ್ಶ, ಅನುಕರಣೀಯ. ಶಿವಮೊಗ್ಗ ಮಹಾನಗರದಲ್ಲಿ ನೂತನ ಶ್ರೀಮಠವನ್ನು ನಿರ್ಮಿಸಿ ನಿರಂತರ ಶಿವ ಮತ ಪಂಥಗಳನ್ನು ಮೀರಿ ಬೆಳೆದ ವಿಶ್ವಮಾನವರು, ಸರ್ವರನ್ನೂ ತನ್ನವರೆಂದು ಭಾವಿಸಿದ ವಿಶ್ವಕುಟುಂಬಿ. ತಮ್ಮ ಅನುಗ್ರಹ ಮಾರ್ಗದರ್ಶನ ನಮಗೆ ದೊರೆಯಲೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ದಿನಾಂಕ 25 ಮಾರ್ಚ್ 2026 ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಶಿವಮೊಗ್ಗ. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಜೋರಾಗಿ ಹೇಳಬೇಕು. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಭಾರತ ದೇಶ, ಭಾರತ ದೇಶ, ಭಾರತ ದೇಶ. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ, ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ. ನಾಡು ನುಡಿ ಸಂಸ್ಕೃತಿ ಸಂವರ್ಧನೆಗಾಗಿ ತಮ್ಮ ಅತ್ಯಂತ ಕಾರ್ಯವನ್ನು ನಿರ್ವಹಿಸಿದಂಥ ಜಗದ್ಗುರು ಮಹಾಸನ್ನಿಧಿಯವರಿಗೆ ಹಾಗೆಯೇ ಮುಂದುವರಿತದೆ ಈ ಗೌರವ ಸಮರ್ಪಣೆ. ಬಸವ ಕೇಂದ್ರದ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಬಸವಮರುಳಸಿದ್ಧ ಮಹಾಸ್ವಾಮಿಗಳು ಕೂಡ ಬಸವ ಕೇಂದ್ರದ ವತಿಯಿಂದನ ಆ ಪೂಜ್ಯರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಅದಾದ ನಂತರ ಇವತ್ತಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ನಿಡಸೋಸಿ ಪೂಜ್ಯರು ಕೂಡ ಪೂಜ್ಯರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಅದಾದ ನಂತರ ಶಿಕಾರಿಪುರದ ವಿರಕ್ತ ಮಠದ
ಮಹಾಸ್ವಾಮಿಗಳಾಗಿರುವಂಥವರು ಕೂಡ ಪೂಜ್ಯರನ್ನು ಗೌರವಿಸ್ತಾ ಇದ್ದಾರೆ. ಅದಾದ ನಂತರ ಶಿವಮೊಗ್ಗದ ಅಕ್ಕನ ಬಳಗದ ಸದಸ್ಯರು ಕೂಡ ಪೂಜ್ಯರನ್ನು ಗೌರವಿಸ್ತಾ ಇದ್ದಾರೆ. ಶಿವಮೊಗ್ಗದ ಅಕ್ಕನ ಬಳಗದ ಸದಸ್ಯರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ. ಈ ಸಮ್ಮೇಳನದ ಪೂರ್ವದಲ್ಲಿ 7ನೆಯ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ಬೆಕ್ಕಿನಕಲ್ಮಠದ ಪರಮ ಪೂಜ್ಯರಿಗೆ ಆಗಿದೆ ಎಂದಾಗ ಎಲ್ಲ ಇಡೀ ಶಿವಮೊಗ್ಗದ ಎಲ್ಲ ಶರಣ ಬಂಧುಗಳು ನಾವೆಲ್ಲರೂ ಕೂಡ ಗೌರವ ಮತ್ತು ಹೆಮ್ಮೆ ಎಂದು ಭಾವಿಸಿಕೊಂಡು ಮೊದಲೇ ಮಾತನಾಡಿದ್ವಿ. ಆ ಪ್ರಕಾರವಾಗಿ ಇವತ್ತು 7ನೆಯ ಶರಣ ಸಾಹಿತ್ಯ ಸಮ್ಮೇಳನ ಪೂಜ್ಯರ ಸರ್ವಾಧ್ಯಕ್ಷತೆಯಲ್ಲಿ ಅತ್ಯಂತ ಗೌರವ ಭಾವದಿಂದ, ಭಕ್ತಿ ಭಾವದಿಂದ, ಹೆಮ್ಮೆಯಿಂದ ಇವತ್ತು ಸಂಪನ್ನಗೊಳ್ತಾ ಇದೆ. ಶ್ರೀ ಜಗದ್ಗುರು ದುರ್ದುಂಡೇಶ್ವರ ಸಂಸ್ಥಾನ ಮಠ ನಿರ್ಸೋಸ್ಯಮವದಾಯತವನರಿಯಲ್ಕೆ ಸುಲಭೋಪಾಯದಿಂದೆದರಿಟ್ಟು ಬಾಯಿಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯರು, ಅನುಭಾವಿಗಳು ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಜಗದ್ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ತಾಯಂದಿರಲ್ಲಿ, ಎಲ್ಲ ಅಣ್ಣಂದಿರಲ್ಲಿ, ಆಗಮಿಸಿರುವ ಎಲ್ಲ ಶರಣೆಯರೇ ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮ. 7ನೇ ಶರಣ ಸಾಹಿತ್ಯ ಸಮ್ಮೇಳನ. ಅದು ಜಿಲ್ಲೆಯಲ್ಲಿ ಇವತ್ತು ಜನವನ್ನು ಕೂಡಿಸುವುದೇ ಕಷ್ಟ. ಅಂಥದ್ರಲ್ಲಿ 2 ದಿವಸ ಭಾಳ ಒಳ್ಳೆಯ ವಿಷಯಗಳನ್ನು ಇಟ್ಟು ಜನರಿಗೆ ಒಳ್ಳೆಯ ಸಂದೇಶವನ್ನು ಮುಟ್ಟಿಸುವಂಥ ಕೆಲಸವನ್ನು ಸುಮಾರು 40 ವರ್ಷಗಳಿಂದ ಇಂಥ ಸಂವಾದಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾನೆ ಬಂದಿದ್ದೇನೆ. ನಾವು ಪ್ರಶ್ನೆಗಳನ್ನು ಭಾಳ ಕೇಳ್ತೇವೆ, ಕೃತಿಯಲ್ಲಿ ಭಾಳ ಕಡಿಮೆ ಆಗ್ತೇವೆ. ಅದಕ್ಕೆ ಕವಿ ಒಂದು ಮಾತನ್ನು ಹೇಳ್ತಾನೆ, ಮಾತೇಕೆ ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ, ಹೂವಾಗಿ ಅರಳುವ ತರುಲತೆಗಳಂತೆ ಅಂತ ಹೇಳ್ತಾನವ. ಶರಣರು ಮಾತು ಮತ್ತು ಇದನ್ನು ನೇರವಾಗಿಟ್ಟುಕೊಂಡು ಬದುಕಿದರವರು. ನಾವು ಬಹಳಷ್ಟು ಪುಸ್ತಕಗಳನ್ನು ಬರಿತೇವೆ. ಎಲ್ಲ ಮಠಾಧಿಪತಿಗಳು ಪುಸ್ತಕಗಳನ್ನು ಬರೆದನ್ನೆಲ್ಲ ನಾವು ತೆಗೆದ್ರೆ ಈ ಒಂದು ದೊಡ್ಡ ಹಾಲೆ ತುಂಬಿ ಹೋಗುತ್ತೆ ಅಂತ ಕಾಣ್ತದೆ. ಅಷ್ಟು ಪುಸ್ತಕಗಳು ಬಂದಾವೆ, ಅಷ್ಟು ಕಾರ್ಯಕ್ರಮಗಳು ಬಂದಾವೆ. ಒಂದು ಕಾಲಕ್ಕೆ ನಾವು ಸಣ್ಣವರಿದ್ದಾಗ ಇಷ್ಟು ಕಾರ್ಯಕ್ರಮಗಳಿದ್ದಿಲ್ಲ. ಎಲ್ಲರ ಮನೆಯಲ್ಲಿ ಲಿಂಗಗಳಿದ್ದು, ಎಲ್ಲರ ಕೊರಳಲ್ಲಿ ಲಿಂಗಗಳಿದ್ದು, ಎಲ್ಲರ ಆಚರಣೆಯಲ್ಲಿ ಧರ್ಮ ಇತ್ತು. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು, ಬಹಳಷ್ಟು ಪುಸ್ತಕಗಳು, ಆದರೆ ಒಳಗೆ ಬಂದರೆ ನಾವು ಕೊರಳಲ್ಲಿ ಲಿಂಗಗಳು ಕಡಿಮೆ ಆಗ್ತಾ ಇದ್ದಾವೆ. ಸಾಕಷ್ಟು ವಚನಗಳನ್ನು ನಾವು ನೋಡ್ತೇವೆ ನಾವೆಲ್ಲ. ಆದರೆ ಪ್ರಾಕ್ಟಿಕಲ್ಲಾಗಿ ಬರಬೇಕು ಅಂದರೆ ಒಂದು 2 ಉದಾಹರಣೆಯನ್ನು ಹೇಳ್ತೀನಿ. ಯಾಕೆ ನೀವೆಲ್ಲ ಹೋಗೋರಿದ್ದೀರಿ ಅಲ್ಲ. ಆದಂಥ ಘಟನೆಗಳು, ಇವತ್ತು ಇರುವಂಥ ಒಂದು ಘಟನೆಗಳನ್ನು ನಾನು ಹೇಳ್ತೇನೆ. ಒಂದು, ನಿಮಗೆಲ್ಲ ಭಾಳಷ್ಟು ಜನ ಈ ಭಾಗದಲ್ಲಿ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಪೂಜ್ಯರಿಗೆಲ್ಲ ಗೊತ್ತಿರಬೇಕು ಅದೆಲ್ಲ. ಸಜ್ಜಲಗುಡ್ಡ ಶರಣಮ್ಮನವರು ಅಂತ ಆಗಿ ಹೋಗ್ತಾರೆ. ಲಿಂಗಸೂಗೂರು ತಾಲೂಕಿನಲ್ಲಿ ಸಜ್ಜಲಗುಡ್ಡ ಶರಣಮ್ಮನವರು ಅಂತ ಆಗಿ ಹೋಗ್ತಾರೆ. ಆ ತಾಯಿ ಮೂಲತಃ ಲಿಂಗಾಯತರಲ್ಲ, ಗುಡ್ದೂರಜ್ಜ ಅಂತ ಇರ್ತಾರೆ. ಅವರು ಅವರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಆ ದೀಕ್ಷೆಯನ್ನು ಕೊರಳಲ್ಲಿ ಲಿಂಗವನ್ನು ಕಟ್ಟಿಕೊಂಡು ಪ್ರತಿ ದಿವಸ ಅವರು ಬೆಳಗಿನ ಲಿಂಗ ಪೂಜೆಯನ್ನು ಮಾಡಿಕೊಂಡು ಎಲ್ಲಿಗೆ ಹೋಗ್ತಾರೆ ಅಂದರೆ ಇದನ್ನು ನೀವು ಹತ್ತಿ ಬಿಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅವರು ದವಸ ಹತ್ತಿ ಬಿಡಿಸಿದಾಗಲೇ ಅವ್ರಿಗೆ ಹೊಟ್ಟೆ ತುಂಬೋದು. ಅದನ್ನು ನೋಡಿದಂಥ ಭಾಳಷ್ಟು ಜನ ಲಿಂಗಾಯತರು ಈ ಹೆಣ್ಣುಮಗಳು ಕೊಳ್ಳಲ್ಲಿ ಲಿಂಗವನ್ನು ಕಟ್ಟಿಕೊಂಡಿದ್ದಾಳೆ, ಗುಡ್ದೂರಜ್ಜ ಕಟ್ಟಿದ ಒಬ್ಬ ದಡ್ಡ ಕಟ್ಟಿಕೊಂಡಾಕಿ ಈಕೆ ಒಬ್ಬಳು ದಡ್ಲು ಅಂತಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡುವುದನ್ನು ಕೇಳ್ತಾರೆ. ಕೇಳಿ ಮರುದಿವಸನೇ ಆ ತಾಯಿ ಏನು ಮಾಡ್ತಾಳೆ ಅಂದರೆ ಆ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಳ್ಳೋದಿಲ್ಲ, ಮುಡಿಯಲ್ಲಿ ಕಟ್ಟಿಕೊಳ್ತಾಳೆ. ಒಂದು ಬಟ್ಟೆಯನ್ನು ಕಟ್ತಾಳೆ. ಆ ಲಿಂಗ ಬೀಳಲಾರ್ದಂಗೆ ಬಟ್ಟೆಯನ್ನು ಕಟ್ಟಿ ಬೆಳಿಗ್ಗೆ ಪೂಜೆಯನ್ನು ಮಾಡಿಕೊಂಡು ತಿರುಗಿ ಮತ್ತೆ ಆಕಿ ಹೊಲಕ್ಕೆ ಹೋಗಿ ಕೂಲಿ ಮಾಡಿದಾಗಲೇ ಹೊಟ್ಟೆ ತುಂಬೋದು. ಸುಮಾರು 20 ವರ್ಷ ಈ ರೀತಿಯಾಗಿ ಮಾಡಿದಂಥ ಪರಿಣಾಮ ಅವಳೊಬ್ಬಳು ಒಳ್ಳೆ ಶರಣೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಇದು ಪ್ರಾಕ್ಟಿಕಲ್ಲಾಗಿ ಮಾಡಿದರೆ ಮಾತ್ರ ಆಗೋದು. ಅವರು ಎಷ್ಟು ತಾಕತ್ತಿತ್ತು ಅವ್ರದ್ದು ಅಂತ ಹೇಳಿದರೆ, ಏನು ದೊಡ್ಡ ದೊಡ್ಡ ಜಗದ್ದುಗಳು ಆ ಕಾಲಕ್ಕೆ ರಂಭಾಪುರಿ ಗಂಗಾಧರ ಜಗದ್ದುಗಳು ಅಂತೇನು ಬಹಳಷ್ಟು ಉತ್ಸವಗಳಾಗ್ತಿದ್ವಲ್ಲ, ಬಹಳಷ್ಟು ಜನ ಕರೆದ ಉತ್ಸವ ಮಾಡಿದಿಲ್ಲ, ಅಂಥವರು ಅಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ
ಯಾರ ಮಠಕ್ಕೂ ಹೋಗಲಿಲ್ಲ ಅವರು. ಆದರೆ ಕೂಲಿ ಮಾಡೋದನ್ನು ಬಿಟ್ಟಿರಲಿಲ್ಲ. ಸುಮಾರು 50-60 ವರ್ಷ ಆದಮೇಲೆ ಕೂಲಿ ಮಾಡೋದನ್ನು ಬಿಟ್ಟ ಮೇಲೆ ಅವರ ವ್ಯಕ್ತಿತ್ವ ಗೊತ್ತಾದ ಮೇಲೆ ಇಡೀ ಜನ ಅವರಿಗೆ ಆಶ್ರಮವನ್ನು ಕಟ್ಟಿಕೊಟ್ರು. ಯಾರು ಬಂದರೂ ಸಹಿತ ಪಂಚಾಂಗವನ್ನು ನೋಡ್ತಿದ್ದಿಲ್ಲ, ಮೂಗಿನ ಮೇಲೆ ಕೈ ಇಟ್ಕೊತಿದ್ರು. ಮೂಗಿನ ಮೇಲೆ ಕೈ ಇಟ್ಕೊಂಡು ಕೆಲಸ ಆಗತ್ತೆ ಇಲ್ಲ ಅಂತ ಹೇಳ್ತಿದ್ರು ಅವರು. ಅದು ಎಲ್ಲವೂ ಹಾಗೆ ಆಗವೆಲ್ಲ, ಎಲ್ಲವೂ ಹಾಗೆ ಆಗವು. ಭಾಳಷ್ಟು ಜನ ವಿಚಾರವಂತರಿರ್ತಾರೆ. ತುಂಬುರುಗದ್ದಿ ಅಂತಂಥೇಳಿ ಒಬ್ಬ ಕನ್ನಡ ಶಾಲೆಯ ಮಾಸ್ತರು, ಭಾಳ ವಿಚಾರವಾದಿಗಳು. ಅಂದರೆ ವಿವೇಕಾನಂದ ಸಾಹಿತ್ಯವನ್ನು ಬಹಳಷ್ಟು ಓದ್ಯವರು ಅವರು. ಪ್ರಶ್ನೆಯನ್ನು ಅಡ್ಡ ಹಾಕ್ಕೊತ ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು ಅವರು. ಅಂಥ ಒಂದು ವ್ಯಕ್ತಿಗಳು ಅವ್ರ ಹತ್ರ ಹೋಗ್ತಾರೆ. ನಾಡಗೌಡರಿದ್ದರು, PM ನಾಡಗೌಡ, ನಿಮಗೆಲ್ಲ ಗೊತ್ತಿರಬೇಕು, ಸಹಕಾರ ಮಂತ್ರಿಗಳಿದ್ದರು. ಅವ್ರ ಹತ್ರ ಹೋಗಿ ನನಗೆ ಟ್ರಾನ್ಸ್ಫರ್ ಆಗಬೇಕಾಗಿದೆ ಅಂತಂತೇಳಿ ಮಿನಿಟ್ಸ್ ಹಾಕಿಸಿ ಶಿಕ್ಷಣ ಇಲಾಖೆಗೆ ಕಳಿಸಿ ಅದು ತಿರುಗಿ ಡಿಸ್ಟ್ರಿಕ್ಟಿಗೆ ಬರಂಗೆ ಹೇಳಿ ಬಂದಿರ್ತಾರೆ ಅವ್ರು. ಬಂದು ಅಮ್ಮಾರ ಹತ್ರ ಹೋಗ್ತಾರೆ. ಅಮ್ಮಾರು ಇಷ್ಟೆಲ್ಲ ನೀವು ಭವಿಷ್ಯ ಹೇಳ್ತಾರೆ, ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಒಂದು ಮಾತನ್ನು ಕೇಳ್ತಾರೆ. ಅಮ್ಮಾರು ಹಿಂಗೆ ನಾನು ಟ್ರಾನ್ಸ್ಫರ್ ಆಗೋದಿದೆ, ಆಗುತ್ತೋ ಇಲ್ಲೋ ಅಂತಂತ ಹೇಳಿದಾಗ ಮೂಗಿನ ಮೇಲೆ ಕೈ ಇಟ್ಟುಕೊಂಡು ಅವರೊಂದು ಮಾತನ್ನು ಹೇಳ್ತಾರೆ, ಯಪ್ಪ ಇದು ಆಗೋದಿಲ್ಲ ಹೋಗಂತ ಹೇಳ್ತಾರೆ. ಇಲ್ಲವಾ ಹಿಂಗೆ ಮಿನಿಟ್ ಹಾಕ್ಸಿ ಬಂದೀನಿ, ಮಂತ್ರಿಗಳಿಗೆ ಹೇಳಿ ಮಿನಿಟ್ ನನಗೆ ಅದೇನು ಗೊತ್ತಿಲ್ಲೋ ಯಪ್ಪ, ಇದು ಮಾತ್ರ ಆಗಲ್ಲ ಹೋಗೋದು. 2 ವರ್ಷ ಟ್ರಾನ್ಸ್ಫರ್ ಆಗಲಿಲ್ಲ. ಅಂದರೆ ಅವರು ಲಿಂಗ ಪೂಜೆಯ ಜೊತೆಗೆ ಪ್ರಾಣಾಯಾಮವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾಯಿದ್ರು. ಅದರ ಲಾಭ ಅವರಿಗೆ ಆಗಿತ್ತು. ಭಾಳಷ್ಟು ಪುಸ್ತಕಗಳನ್ನು ಓದಲಿಲ್ಲ. ಅಖಂಡೇಶ್ವರ ವಚನವನ್ನು 3 ಪ್ರಿಂಟ್ ಅವರ ರೂಮಿನಲ್ಲಿ ಇದ್ದದ್ದು. ಅವ್ರ ರೂಮನ್ನು ಅವರು 100 ವರ್ಷಕ್ಕಿಂತ 16 ದಿವಸ ಇತ್ತು. ಹೋಗಿ ಹಿರಿಯರು ಕೇಳ್ತಾರೆ, ನಿಮ್ಮದು ಶತಮಾನೋತ್ಸವ ಮಾಡ್ತೀವಿ ಅಂತ ಕೇಳ್ತಾರೆ. ಯಪ್ಪ ನಮ್ಮ ಶತಮಾನೋತ್ಸವ ಮಾಡೋದಾರ ಮಾಡು, ಬೇಡ ಅನ್ನೋದಿಲ್ಲ, ಅಲ್ಲಿ ತನಕ ಈ ಶರೀರ ಇದ್ದರೆ ಮಾಡು, ಇಲ್ಲರ ಬೇಡ ಅಂತ ಹೇಳ್ತಾರೆ. 16 ದಿವಸ ಇತ್ತು, ಲಿಂಗೈಕ್ಯರಾಗ್ತಾರೆ. ಅಂದರೆ ಇಷ್ಟು ಸಾಧನೆಯನ್ನು ಮಾಡಿದಂಥವರು ನಮ್ಮ ಮಧ್ಯದಲ್ಲೇ ಇದ್ದು ಹೋದಂಥವರನ್ನು ನಾವು ನೋಡ್ತೇವೆ. ಅವರು ಲಿಂಗೈಕ್ಯರಾದಾಗ ಅವ್ರ ಸಮಾಧಿಯನ್ನು ಸ್ವತಃ ನಾನೇ ನಿಂತು ಮಾಡಿದ್ದು. ಒಂದು ಸ್ವಲ್ಪನೂ ವಾಸನೆ ಇರಲಿಲ್ಲ, ಅಂತಹ ಒಂದು ಶರೀರ ಅದೆಲ್ಲ. ಅಂದರೆ ಲಿಂಗ ಪೂಜೆಯಲ್ಲಿ ಏನು ಇರ್ತದೆ ಅಂತ ಅವರು ತೋರಿಸ್ಕೊಟ್ರೆ, ವಚನ ಸಾಹಿತ್ಯದಲ್ಲಿ ಎಂಥ ತಾಕತ್ತದೆ ಅಂದರೆ ಇನ್ನೊಬ್ಬರು ತಾಯಿ ತೋರಿಸ್ಕೊಟ್ರು. ಭಾಳಷ್ಟು ಜನ ನಾವು ಪ್ರಶ್ನೆ ಕೇಳ್ತೀವಿ, ನಮ್ಮೆಲ್ಲ ತಾಯಿಯಂದರು ನಮ್ಮೆಲ್ಲ ಅಣ್ಣಂದಿರು ಮಾಡಬೇಕಾದ ಕೆಲಸ ಏನು ಅಂದರೆ, ನಿಮ್ಮ ಮಕ್ಕಳಿಗೆ ವರ್ಷದಲ್ಲಿ ಒಂದು 10 ವಚನವನ್ನು ಕಲಿಸ್ರಿ ಸಾಕು, ಮತ್ತೊಂದೇನು ಬೇಕಾಗಿಲ್ಲ. ಅವು ಸಣ್ಣವರಿಂದ ಕಲ್ತರು ಅಂದರೆ ಮುಂದೆ ಅದು ಅರ್ಥ ಗೊತ್ತಾಗತ್ತೆ. ಅರ್ಥ ಗೊತ್ತಾದಾಗ ಹುಡುಗರು ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಇದಕ್ಕೆ ನಿಮಗೆ ಪ್ರಾಕ್ಟಿಕಲ್ಲು ಅಂದರೆ ಲಂಡನ್ದಲ್ಲಿ ಬಸವಣ್ಣ ಕೂತ ನಿಮಗೆಲ್ಲ ಗೊತ್ತದೆ. ಅದರ ಹಿಂದೆ ಯಾರಿದ್ದಾರೆ ಅಂದರೆ ಅವರ ತಾಯಿ ಇದ್ದಾರೆ, ಧೀರಜ್ ಪಾಟೀಲ್ನ ತಾಯಿ ಇದ್ದಾರೆ. ಅಲ್ಲಿ ಬಸವಣ್ಣ ಕೂತ ಪ್ರಧಾನಮಂತ್ರಿ ಹೋಗಿ ಅದನ್ನು ಕುಂಡ್ರಿಸಿ ನಮಸ್ಕಾರ ಮಾಡೋದ್ರ ಬಗ್ಗೆ ಭಾಷಣ ಮಾಡಿ ಬಂದರು. ಅಗದಿ ಅದ್ಭುತವಾಗಿ ಭಾಷಣ ಮಾಡಿ ಬಂದರು. ಅಲ್ಲೇ ಪಾರ್ಲಿಮೆಂಟ್ನಲ್ಲೂ ಭಾಷಣ ಆಯಿತು. ಅವರು ಬಸವಣ್ಣನನ್ನು ಒಪ್ಪಿಕೊಂಡ್ರು ಅಂತ ನಿಮಗೆಲ್ಲ ಗೊತ್ತದೆ, ಎಲ್ಲ ಬಂದದೆ, ನಿಮಗೆಲ್ಲ ಗೊತ್ತದೆ. ಇಲ್ಲಿ ಸಂಯುಕ್ತ ಕರ್ನಾಟಕದವರು ಕಮಲಾಪುರಕ್ಕೂ ಹೋಗ್ತಾರೆ. ಗುಲ್ಬರ್ಗಾದ ಹತ್ರ ಕಮಲಾಪುರ ಅಂತ ಅದ. ಗುಲ್ಬರ್ಗದಿಂದ ಬೀದರ್ಗೆ ಹೋಗ್ಬೇಕಾದ್ರೆ ಮಧ್ಯೆ ಕಮಲಾಪುರ ಅಂತ ಬರ್ತದೆ. ಆ ಕಮಲಾಪುರಕ್ಕೆ ಹೋಗ್ತಾರೆ. ಅವ್ರ ಊರು, ಆ ಹುಡುಗನ ಊರದು, ಧೀರಜ್ ಪಾಟೀಲ್ನ ಊರದು. ತಾಯಿನ ಕೇಳ್ತಾರೆ, ಯವ್ವ ನಿನಗೆ ಏನು ಅನ್ನಿಸ್ತದೆ, ನಿನಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವನು ಮಾಡಿದ ಏನು ಅನ್ನಿಸ್ತದೆ ಅಂತ ಹೇಳಿದಾಗ ಆಕೆ ಒಂದು ಮಾತು ಹೇಳ್ತಾಳೆ, ಯಪ್ಪ ಅವನಿಲ್ಲಿದ್ದಾಗ ಮೆಟ್ರಿಕ್ ತನಕ ಅವನಿಗೆ 50 ವಚನ ಕಲಿಸಿದ್ದೆ, ಅದು ನನಗೆ ಸಾರ್ಥಕ ಆತು ನೋಡು ಅಂತ ಒಂದು ಮಾತನ್ನು ಹೇಳ್ತಾಳೆ. ನೋಡ್ರಿ, ಒಬ್ಬ ಹೆಣ್ಣು ಮಗಳು ತನ್ನ ಮಗನಿಗೆ 50 ವಚನವನ್ನು ಕಲಿಸಿದ ಪರಿಣಾಮ ಗುಲ್ಬರ್ಗಕ್ಕೆ ಹೋಗ್ತಾನೆ. PUC ಮುಗೀತದೆ. PUC ಮುಗಿದ ಮೇಲೆ MBBSಗೆ ಹೋಗ್ತಾನೆ. MBBS ಕೂತ್ಕೊಂಡಾಗ ಅಲ್ಲಿಯೂ ಸಹಿತ ಅವನಿಗೆ ವಚನ ಸಾಹಿತ್ಯದ ಪ್ರಭಾವ ಬರ್ತದೆ. ಭಾಳಷ್ಟು ಜನ ಇಂಗ್ಲೀಷ್ನವರು ಸಿಗ್ತಾರೆ. ಮೆನೇಜಿಸ್ ಅಂತ ಆಗಿ ಹೋದರು. ಮೆನೇಜಿಸ್ ಮತ್ತು ಅಂಗಡಿ ಅಂತಂತ ಹೇಳಿ ಅಪ್ಪಳಿಗೆ ಗೊತ್ತದೆ. ಈ ಶೂನ್ಯ ಸಂಪಾದನೆಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದರು. ನಾವೆಲ್ಲ ವಿದ್ಯಾರ್ಥಿಗಳಿದ್ವಿ ಅವಾಗೆಲ್ಲ. ಅಲ್ಲಿ ಹೋಗ್ತಿದ್ವಿ ಎಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅವರೆಲ್ಲ ತೋರಿಸ್ತಿದ್ರು ಎಲ್ಲ. ಅಂದರೆ ಅಂಥವರು ಮ್ಯಾನೇಜರ್ಸ್ ಅಂದರೆ ಅವರು ಕ್ರಿಶ್ಚಿಯನ್ರು. ಅವರು ಇದನ್ನು ಸಾಹಿತ್ಯವನ್ನು ಕನ್ನಡಕ್ಕೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ ಪುಸ್ತಕಗಳನ್ನೆಲ್ಲ ಓದ್ಯ ಮಾರಾಯ. ಮುಂದೆ ಹೋದಂಗೆ ಓದಿ ಬಸವಣ್ಣ ಅಲ್ಲಿ ಕುಂಡ್ರಲಿಕ್ಕೆ ಕಾರಣ ಆಯ್ತು ಅಂತಂತ ಹೇಳಿದರೆ, ನಾನು ಯಾಕೆ ಹೇಳಿದೆ ಅಂದರೆ, ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ಉತ್ತರಗಳನ್ನು ತೊಗೊತೀವಿ, ಅದರಲ್ಲೇ ನಮ್ಮ ಟೈಮನ್ನು ಕಳೀತಾ ಇದ್ದೀವಿ ನಾವೆಲ್ಲ. ಈಗ ಪ್ರಾಕ್ಟಿಕಲ್ಲಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಮಗೆ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಕ್ಕಳಿಗೆ ವಚನಗಳನ್ನು ನೀವು ಹೆಂಗೋ ಕದಲಿಯವರ ಅವರು ಇವರು ಎಲ್ಲ ಅಕ್ಕನ ಬಳಗ ಎಲ್ಲ ಇದ್ದೀರಿ, ಹಣ್ಣುಗಳಿದ್ದೀರಿ. ಸುಮ್ಮಕ್ಕೆ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ವಚನಗಳನ್ನು ಕಲಿಸ್ರಿ. ಅವು ವಯಸ್ಸಾದಮೇಲೆ ಅವರಿಗೆ ಅರ್ಥ ಆಗ್ತದೆ. ಅರ್ಥ ಆದಮೇಲೆ ಅವರಿಗೆ ಸಂಸ್ಕೃತಿ ಬರ್ತದೆ, ಧರ್ಮದ ಕಡೆ ಬರ್ತದೆ, ಮಾನವೀಯತೆ ಕಡೆ ಬರ್ತದೆ, ಮಾನವೀಯ ಚಿಂತನೆ ಚಾಲುವಾಗ್ತದೆ, ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಷ್ಟೆಲ್ಲ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಐತೆ ಅನ್ನೋದನ್ನು
ಭಾಳಷ್ಟು 2 ದಿವಸ ನೀವು ಆ ಚಿಂತನೆಯಲ್ಲಿ ತೋರಿಸ್ಕೊಟ್ಟಿದ್ದೀರಿ. ಹಾಗೆ ಇದು ಪ್ರಾಕ್ಟಿಕಲ್ ಆಗಿ ಬರ್ತಕ್ಕಂಥ ವ್ಯವಸ್ಥೆ ಬಂದಾಗ ಇನ್ನಷ್ಟು ಅದು ತಾಕತ್ತಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅಂತ ಹೇಳ್ತಾ, ಮೊದಲಿಗೆಲ್ಲ ಭಾಳ ತುಂಬ ಚೆನ್ನಾಗಿ ಪರಮ ಪೂಜ್ಯರ ಒಂದು 75 ವರ್ಷದ ಕಾರ್ಯಕ್ರಮವನ್ನು ಮಾಡಿದರು. ಅವರು ವಿದ್ಯಾರ್ಥಿಗಳಿದ್ದಾಗಲೇ ಸಿಂಗಾಪುರಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಬಂತು. ಸಿಂಗಾಪುರದಲ್ಲಿ ವರ್ಲ್ಡ್ ಪೀಸ್ ಕಾನ್ಫರೆನ್ಸ್ ಅಂತ ಒಂದು ಕಾನ್ಫರೆನ್ಸ್ ಇತ್ತು. ಅಂದರೆ ಹಿರೋಶಿಮಾ ನಾಗಾಸಾಕಿ ಬಾಂಬ್ ಬಿದ್ದಾಗ ಜಪಾನ್ ಭಾಳ ಹಾಳಾಗಿ ಹೋಗಿತ್ತು. ಅದು ಚೇತನ ಆಯಿತು, ಒಳ್ಳೆ ಚೇತನಾಗಿ ಮೇಲೆ ಬಂತು. ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತಂಥೇಳಿ ಅದೊಂದು ಪೀಸ್ ಕಾನ್ಫರೆನ್ಸನ್ನು ಮಾಡಿದ್ರು ಅವರು. ಅದಕ್ಕೆ ಮೊದಲನೇ ಸತಿ ಹುಬ್ಳಿ ಜಗದ್ಗುರು ಹೋಗಿದ್ರು. ಅದಕ್ಕೆ 2ನೇ ಸತಿ ಮತ್ತೆ ಅವ್ರಿಗೆ ಆಮಂತ್ರಣ ಬಂತು. R.R. ದಿವಾಕರ್ ಅಂತ ಇದ್ದರು, ನಿಮಗೆಲ್ಲ ಗೊತ್ತದೆ R.R. ದಿವಾಕರ್ ಅಂತ ಹೇಳಿ ವಚನ ರಹಸ್ಯವನ್ನು ಬರೀತಾರೆ ಅವರು. R.R. ದಿವಾಕರ್ ಎಲ್ಲಿ ಬರೀತಾರೆ ಅದು ಅಂತಂತ ಹೇಳಿದರೆ ಜೈಲಿನಲ್ಲಿದ್ದಾಗ ಬರೀತಾರೆ ಅದನ್ನು. ಅವರಿಗೆ ಜೈಲಾಗಿರ್ತದೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಾಗಿರ್ತದೆ. ಜೈಲಿನಲ್ಲಿದ್ದಾಗ ಆವಾಗ ವಚನ ಸಾಹಿತ್ಯವನ್ನೆಲ್ಲ ತೊಗೊಂಡು ಕೂತ್ಕೊಂಡು ವಚನಶಾಸ್ತ್ರ ರಹಸ್ಯ ಅಂತಂತ ಬರೀತಾರೆ. 3000 ಮೊಳದಿಂದ ಪ್ರಿಂಟಾಗಿ ಬರ್ತದೆ. ಅಪ್ಪಳ ಕಡೆ ಇರಬೇಕು ಅವೆಲ್ಲ ಪುಸ್ತಕಗಳೆಲ್ಲ ಅಷ್ಟು. ಅವರು ಕೇಳ್ತಾರೆ, ಹೋಗಿ ನವಲಗುಂದ ಸ್ವಾಮಿಗಳನ್ನು ಹೋಗಿ ಕೇಳ್ತಾರೆ, ಸ್ವಾಮೀಜಿ ಅದರಲ್ಲೆಲ್ಲ ಬರ್ತದೆ, ಅನುಗ್ರಹ ಅಂದರೆ ಏನು, ಅದು ನಮಗೆ ಕೊಡೋಕ್ಕೆ ಬರುತ್ತೇನು ಅಂತ ಕೇಳ್ತಾರೆ. ಅವರು ಸ್ವಾಮೀಜಿ ಎಲ್ಲ ತಿಳಿಸಿ ಹೇಳ್ತಾರೆ, ಅನುಗ್ರಹ ಅಂತಂದರೆ ಒಬ್ಬ ಸ್ವಾಮಿಗಳಿಗೆ ಮುಂದೆ ಅವನು ವ್ಯವಸ್ಥಿತವಾಗಿ ಅವನ ಜೀವನ ನಡೀಬೇಕಾದ್ರೆ ಕೊಡ್ತಕ್ಕಂಥ ಒಂದು ಶಕ್ತಿ, ಅದನ್ನು ಅಪ್ಪಗಳಿಗೆ ತೊಗೊಂಡಿದ್ದಾರೆ. ಆ ರೀತಿಯಾಗಿ ಮೊದಲೆಲ್ಲ ಭಾಳ ಜನ ಗಂಡುಮಕ್ಕಳು ಹೆಣ್ಮಕ್ಳು ಅನುಗ್ರಹವನ್ನು ತೊಗೊತಿದ್ರು, ಆಚಾರವಂತ ಭಾಳ ಇದ್ದರು. ಅಂಥ ಒಂದಿದು ನಿಮಗೇನು ತೊಗೊಳೋದು ಬೇಡ, ನೀವು ವಚನ ಸಾಹಿತ್ಯವನ್ನು ಚಲೋ ಅಭ್ಯಾಸ ಮಾಡಿದರೆ ಅದೇ ಸಾಕು ನಮಗೆ ಅಂತಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಅಂಥ ಒಂದು ಕಾನ್ಫರೆನ್ಸಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಬಂದಾಗ ಪರಮಪೂಜ್ಯ ಮಹಾಸ್ವಾಮಿಗಳವರು ಸ್ವತಃ ಅವರೇ ಮದ್ರಾಸಕ್ಕೆ ಹೋಗಿ ಅದೆಲ್ಲವನ್ನು ಬಿಡಿ ಜತ್ತಿ ಅವ್ರದ್ದು ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಹೋಗಿ ಜಪಾನ್ಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಆವಾಗಲೇ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಇಂಥ ಎಲ್ಲ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಓದಿಕೊಂಡು ಧೈರ್ಯವಾಗಿ ಹೊರಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದಿದ್ದು ಆ ಕಾಲದಿಂದಲೂ. ಅವ್ರ ಜೊತೆಗೆ ನಮಗಿಂತ ನಾವು ಸ್ವಲ್ಪ ಒಂದಿಟ್ಟು ವಯಸ್ಸಿನಲ್ಲಿ ಕಿರಿಯರಾದರೂ ಸಹಿತ ಜ್ಞಾನದಲ್ಲಿ ಹಿರಿಕಿರಿದುಂಟೆ ಅಂತ ಒಂದು ಮಾತು ಬರ್ತದೆ ಶರಣರು. ಆ ಜ್ಞಾನದಲ್ಲಿ ಬಹಳ ತುಂಬ ಚೆನ್ನಾಗಿ ಆವಾಗಿನಿಂದಲೂ ಚೆನ್ನಾಗಿ ಬೆಳೆಸಿಕೊಂಡು ಬಂದಂಥವರು. ಅದು ಶಿವಮೊಗ್ಗದಲ್ಲಿ ಬಹಳಷ್ಟು ಹೆಮ್ಮರವಾಗಿ ಅನೇಕ ಫಲಗಳನ್ನು ಕೊಟ್ಟದೆ. ಇಲ್ಲಿ ಅನೇಕ ವಿಶ್ವವಿದ್ಯಾಲಯಗಳನ್ನು, ಅನೇಕ ರಾಜರುಗಳನ್ನು, ಮರೆತೋದಂಥ ರಾಜರುಗಳನ್ನು ತಿರುಗಿ ನಿಮಗೆ ಕೊಡಿಸುವಂಥ ಕೆಲಸವನ್ನು ಪರಮ ಪೂಜ್ಯರು ಮಹಾಸ್ವಾಮಿಗಳವರು ಮಾಡಿದರು. ಎಂತೆಂಥ ಇದನ್ನು ಕೊಟ್ಟದೆ ನಿಮ್ಮ ಜಿಲ್ಲೆ. ಅವರು ಹೇಳಿದ್ರು, ಈಗೆಲ್ಲ ಅಕ್ಕ ಮಹಾದೇವಿಯನ್ನು ಕೊಡ್ತು, ಅಲ್ಲಮ್ಮನ್ನು ಕೊಡ್ತು, ಕೆಳದಿ ಚೆನ್ನಮ್ಮನನ್ನು ಕೊಡ್ತು. 300 ಮಠಗಳನ್ನು ಮಾಡ್ತಾರೆ. ಕೆಳದಿ ಚೆನ್ನಮ್ಮ ಇತಿಹಾಸಕ್ಕೆ ಹೋದರೆ 300 ಮಠಗಳನ್ನು ಮಾಡ್ತಾರೆ. 300 ಮಠಗಳನ್ನು ಮಾಡಿದರೆ ಯಾರೋ ಒಬ್ಬರು ಅದನ್ನು ಬರೀತಾರೆ. ಯಾಕೆ ಮಾಡಿದೆ ಅಂತ ಕೇಳಿದಾಗ, ಸಂಸ್ಕೃತಿ ಉಳಿತು ಅಂದರೆ ದೇಶ ಉಳಿಯುತ್ತೆ. ನಾನೊಬ್ಬ ರಾಣಿ ಇರಬಹುದು, ನಾನೊಬ್ಬ ರಾಜ ಇರಬಹುದು, ಸಂಸ್ಕೃತಿ ಉಳಿಬೇಕು, ಅದಕ್ಕೆ ಮಠಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ ಅಂದರೆ 5-6 ಮಠಗಳು ಅಷ್ಟೇ ಉಳಿದಿದ್ದಾವೆ. ಮೊನ್ನೆ ಒಬ್ಬರು ವಕೀಲರು ಅದನ್ನೆಲ್ಲ ಅಷ್ಟು ಹುಡುಕಿ ತೆಗೆದ್ರು. ಅವ್ರು ಭಾಳ ಅವರೇ ಸ್ವಂತ ರೊಕ್ಕ ಖರ್ಚು ಮಾಡಿಕೊಂಡ್ರು. ಯಾರ್ಯಾರ ಹೆಸರಿಗೂ ಹೋಗಿಬಿಟ್ಟಿದ್ದಾವೆ, ಎಲ್ಲವೂ ಹೋಗಿದ್ದಾವೆಲ್ಲ. ಒಂದು 3-4 ಅಷ್ಟೇ ಉಡುಪಿ, ಆಮೇಲೆ ಮಂಗಳೂರು ಆ ಕಡೆ ಉಳ್ಕೊಳ್ಳುವಂಥ ವ್ಯವಸ್ಥೆ. ನಾವು ಇನ್ನೂ ಎಚ್ಚರ ಆಗೋದೂ ಇಲ್ಲ. ನಾವು ಬರೀ ಮಾತಿನಲ್ಲೇ ಉಳಿದು ಬಿಡ್ತೀವಿ. ಎಲ್ಲ ಅಷ್ಟು ಕೃತಿಯಲ್ಲಿ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಚಿಂತನೆ ಬರಬೇಕು ಅಂತಂತೇಳಿ ಪರಮ ಪೂಜ್ಯ ಮಹಾಸ್ವಾಮಿಗಳವರು ಆವಾಗಿನಿಂದನೂ ಸಹಿತ ಇಲ್ಲಿಗೆ ಬಂದ ಮೇಲೆ ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ, ವಚನಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು, ಆಮೇಲೆ ಅನೇಕ ಜನ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ. ಈ ವಚನ ಸಾಹಿತ್ಯ ಕೇವಲ ಲಿಂಗಾಯತರಿಗಷ್ಟೇ ಅಲ್ಲ. BA ಸನದಿ ಅಂತಂತ ಹೇಳಿ ಒಬ್ಬರು ಈ ರೇಡಿಯೋ ಹೆಡ್ಡಾಗಿ ಹೋದರು. ಮುಂಬೈದಲ್ಲಿ ರೇಡಿಯೋ ಹೆಡ್ಡಾಗಿ ಹೋದರು BA ಸನದಿ ಅಂಥೇಳಿ, ನಮ್ಮ ಹುಕ್ಕೇರಿ ತಾಲೂಕಿನವರು. ಅವ್ರನ್ನ ಅವರ ಪುಸ್ತಕಗಳದೆಲ್ಲ ವಿಚಾರ ಸಂಕಿರಣವನ್ನು ಮಾಡಿದೆ ನಾನು ಅಲ್ಲಿ ಮಠದಲ್ಲಿ. ವಿಚಾರ ಸಂಕಿರಣವನ್ನು ಮಾಡಿದಾಗ ಅವರಿಗೆ ಒಂದು ಮಾತನ್ನು ಕೇಳಿದೆ ನಾನೇ, ಸರ ಇಷ್ಟೆಲ್ಲ ಆಗಿನ ಕಾಲಕ್ಕೆ ಏನೂ ಇಲ್ಲಾರ್ದ ಕಾಲಕ್ಕೆ ಸಾಹಿತ್ಯ ಹಿಂಗೆ ಬಂತ್ರಿ ಸರ ನಿಮಗೆ ಅಂತಂತ ಒಂದು ಮಾತನ್ನು ಕೇಳಿದೆ. ಅವ್ರು ಹೇಳಿ ಮುಸ್ಲಿಮರವರು ಹೇಳಿದರು, ನಮ್ಮ ಅಪ್ಪ ನನಗೆ ಒಂದು 50 ವಚನಗಳನ್ನು ಕಲಿಸಿದ್ದ ಸ್ವಾಮೀಜಿ, ಅದರ ಪ್ರಭಾವ ನನಗಿಷ್ಟು ಬೆಳೀಲಿಕ್ಕೆ ಕಾರಣ ಆಯಿತು ಅಂತ ಒಂದು ಮಾತನ್ನು ಹೇಳಿದ್ರು. ಅವ್ರ ಪುಸ್ತಕದಲ್ಲಿ ಬರ್ದಾರ. ಅವ್ರ ಪುಸ್ತಕದಲ್ಲಿ ಈ ಮಾತನ್ನು ಬರ್ದಾರ. ಅವರು ಮುಂಬೈ ಇದರಲ್ಲಿ ರೇಡಿಯೋ ಹೆಡ್ ಆದಾಗ ಅಲ್ಲಿ ಚನ್ನಬಸವಣ್ಣನ ಬಗ್ಗೆ, ಅಕ್ಕನಾಗಮ್ಮನ ಬಗ್ಗೆ, ಬೇರೆಯವ್ರ ಬಗ್ಗೆ ಕಥೆಗಳನ್ನು, ನಾಟಕಗಳನ್ನು ಬರೆದು ಆಡಿಸಿದ್ರು ಅವರೆಲ್ಲ ಅಷ್ಟು. ಇವತ್ತು ಅವೆಲ್ಲ ನಾಟಕಗಳು ಇದಾವೆಲ್ಲ ಅಷ್ಟು. ಹಿಂಗೆ ಬಹಳಷ್ಟು ಜನರ ಮೇಲೆ ಈ ಪ್ರಭಾವ ಆಗಿದೆ. ನಿಮಗೆ ಏನು ರೀಸೆಂಟ್ ಹೇಳಬೇಕು ಅಂದರೆ, ಹುಕ್ಕೇರಿ ನಮ್ಮ ಹಾನಗಲ್ ತಾಲೂಕಿನಲ್ಲಿ ಬೊಮ್ಮನಹಳ್ಳಿ ಅಂತ ಒಂದು ಊರಿದೆ. ಮುಸ್ಲಿಮರ ಹೆಣ್ಣುಮಗಳು 100 ವಚನಗಳನ್ನು ಬಾಯ್ಪಾಟ್ ಮಾಡಿದಾಳೆ. ಎಲ್ಲಿ ಹೋದರೂ ಬಹುಮಾನ ಅಕ್ಕಿನೇ ತೊಗೊಂಬರ್ತಾಳೆ. ಹಾರುಗೇರಿ ಅಂತ ನಮ್ಮ ಹತ್ರ ಅದ. ಆ ಹಾರುಗೇರಿಯಲ್ಲಿ ಒಂದು ಮುಸ್ಲಿಮರ ಬಡತನ ಮನೆ ಅದು.
ಯಾರೋ ಹೇಳಿದ್ರಂತೆ, ವಚನ ಸಾಹಿತ್ಯವನ್ನು ನೀನು ಬಾಯ್ಪಾಠ ಮಾಡು, ಎಲ್ಲರೂ ಮಠಗಳಲ್ಲೆಲ್ಲ ಕಲಿತು ಎಲ್ಲ ಒಟ್ಟು ನಿಮಗೆ ಬಹುಮಾನವನ್ನು ಕೊಡ್ತಾರೆ, ವಚನ ಅಂದದ್ದಕ್ಕೆ ಬಹುಮಾನ ಇಡ್ತಾರೆ, ವರ್ಷ ಬಹುಮಾನ ಇಡ್ತಾರೆ, ಒಬ್ಬೊಬ್ಬರು 5,000 3,000 4,000 ಹೀಗೆಲ್ಲ ಇಡ್ತಾರೆ, ಅದರದ್ದು ನಿನಗೆ ಲಾಭ ಆಗುತ್ತೆ ಅಂತಂದಾಗ ಆ ಹೆಣ್ಣುಮಗಳು ಅವ್ರ ತಾಯಿ ಅದನ್ನು ವಚನವನ್ನು ಕಲಿಸ್ತಾಳೆ. ಎಲ್ಲಿ ಹೋದರೂ 100 ವಚನವನ್ನು ನಿರರ್ಗಳವಾಗಿ ಹೇಳ್ತಾಳಕ್ಕೆಲ್ಲ ಒಟ್ಟು. ಅದರ ಮೇಲೆ ಬಂದಂಥ ರೊಕ್ಕದಲ್ಲಿ SLCಯನ್ನು ಪಾಸ್ ಆಗ್ತಕ್ಕಂಥ ವ್ಯವಸ್ಥೆ ಆ ಹುಡುಗಿಗಾಗಿದೆ. ಈಗ ಮತ್ತು PUC ಕಲಿತು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾಳೆ. ಹೀಗೆ ವಚನ ಸಾಹಿತ್ಯ ಕೇವಲ ಒಬ್ಬರ ಮೇಲೆ ಅಲ್ಲ, ಎಲ್ಲರ ಮೇಲೂ ಪರಿಣಾಮ ಬೀಳ್ತಕ್ಕಂಥ ಒಂದು ವ್ಯವಸ್ಥೆ ವಚನ ಸಾಹಿತ್ಯದಲ್ಲಿ ಇದೆ. ಅದನ್ನು ಯಾರು ಓದ್ತಾರೆ, ಓದೋದಕ್ಕೆ ಸರೆಂಡರ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಗ್ತದೆ. ಕುಮಾರ್ ಕಕ್ಕಯ್ಯ ಪೋಳ್ ಅಂತ ಆಗಿ ಹೋದರು, ಅವರು AC ಆಗಿ ಹೋದರು, ತಹಶೀಲ್ದಾರ್. ಅವರು ತಹಶೀಲ್ದಾರ್ ಆದಮೇಲೆ ಇಳಕಲ್ ಅಜ್ಜಾರ ಒಂದು ಸಂಪರ್ಕ ಬರ್ತದೆ. ಇಳಕಲ್ ಅಜ್ಜಾರ ಸಂಪರ್ಕ ಬಂದಮೇಲೆ ವಚನ ಸಾಹಿತ್ಯವನ್ನು ತೊಗೊಂಡು ಓದ್ತಾರೆ. ವಚನ ಸಾಹಿತ್ಯವನ್ನು ತೊಗೊಂಡು ಓದಿ ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂಬಂಧಿಕರು ಎಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿ ವಚನವನ್ನು ಬಾಯ್ಪಾಠ ಮಾಡಿಸ್ತಾರೆ. ಹುಟ್ಟಿನಿಂದ SC ಆದರೂ ಸಹಿತ ಪಕ್ಕಾ ಲಿಂಗಾಯತರಾಗಿ ಬದುಕಿದ್ರು ಅವರೆಲ್ಲವರು. ಇದು ಈ ನಿಮ್ಮ ವಚನ ಸಾಹಿತ್ಯ ಮಾಡ್ತಕ್ಕಂಥ ಕೆಲಸ. ಪ್ರಾಕ್ಟಿಕಲ್ನ ಇದು ಹೇಳೋದು. ಅವ್ರ ಜೊತೆಗೆ ನಾನು ಇರ್ತಿದ್ದೆ, ಇದರಲ್ಲಿ ಇಳಕಲ್ಲಲ್ಲಿ ಅಜ್ಜಾರ ಜೊತೆಗೆ ಅವರು ಬಂದಾಗ ಇರ್ತಿದ್ದೆ. ಸೌದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋರು ಅಜ್ಜಾರು. ಅವಾಗ ಹೇಳೋರು ಅವರು, ಸೌದಿ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಮಂತ್ರಣ ಅಜ್ಜಾರು ಫೋನ್ ಮಾಡಿರು ಅಂತ ಹೇಳಿದರೆ, ನಿಡ್ಸೋಸಿ ಸ್ವಾಮಿ ಯಾವಾಗ ಬರ್ತಾನೆ ಹೇಳ್ರಿ, ಆವಾಗ ನಂದು ಹಾಕ್ರಿ ಅಂತಿದ್ರು ಅವರು. ಯಾಕಂದ್ರೆ ಅವ್ರನ್ನ ಕರ್ಕೊಂಬಂದು ನಿಪ್ಪಾಣಿ ಇದ್ರಾಗ ನಿಮ್ಮ ಐಥಣಿ ಒಳಗೆ ಅವರನ್ನು ಬಸ್ ಹಚ್ಚಿ ಬಸ್ ಹೋಗೋ ತನಕ ನಿಂತ್ಕೊಂಡು ನಾನು ಈ ಕಡೆ ಬರ್ತಿದ್ದೆ. ಅಷ್ಟು AC ಆದರೂ ರಿಟೈರ್ಡ್ ಮೇಲೆ ಆದರೂ ಸಹಿತ ಕೊನೆವರೆಗೂ ಸಹಿತ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದು ವಚನ ಸಾಹಿತ್ಯ ಕೇವಲ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಲಿಂಗಾಯತೇತರಿಗೂ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮನಸ್ಸನ್ನು ಪರಿವರ್ತನೆ ಮಾಡಿದಂಥ ಒಂದು ಇತಿಹಾಸ ಅದ. ನಮ್ಮಲ್ಲಿ ಒಬ್ಬರು ಬಾಗಲಕೋಟೆಯಲ್ಲಿ ಒಬ್ಬರು DDP ಇದ್ದರು, ಕಮದಾಳ ಅಂತ ಹೇಳಿ. ಆ ಕಮದಾಳ ಅವರು ಮೂಲತಃ ಕುರುಬರವರು. ಅವರ ತಂದೆ ನಮ್ಮ ಮಠಕ್ಕೆ ಬರ್ತಿದ್ರಲ್ಲಿ. ಬಾಗಲಕೋಟೆಗೆ ಒಂದು ಮಠ ಅದ ನಮ್ಮದು, ಚರಂತಿ ಮಠಕ್ಕೆ. ಅಲ್ಲಿ ಬರ್ತಾಯಿದ್ರು. ಪ್ರಾಕ್ಟಿಕಲ್ಲಾಗಿ ನಾನು ನೋಡಿದ್ದು, ಕುತ್ಕೋಬೇಕಾದ್ರೆ ಬಸವನವರು, ಹೇಳ್ಬೇಕಾದ್ರೆ ಬಸವನವರು, ಪೇಪರ್ ಓದಿ ಹೋಗ್ಬೇಕಾರೆ. ನಾನು ಒಂದು ದಿವಸ ಕೇಳಿದೆ, ಸುಮಾರು 1 ವರ್ಷ ಆದಮೇಲೆ, ಇಲ್ಲ ರೀ ನೀವು ಯಾರು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ. ಇಲ್ಲ, ನಾನು ಕಮದಾಳನ ತಂದೆ ರೀ, ಬರ್ತಾರಲ್ಲ ಇಲ್ಲಿ ಕಮದಾಳ ನಿಮ್ಮ ಮಠಕ್ಕೆ ಬಂದು ಹೋಗ್ತಾರೆ, ನಮ್ಮ ಮಗಳು ಇಲ್ಲೇ ಅದಳ, ಅದಕ್ಕೆ ಅವ್ರು ಮನೆ ಒಳಗಿದ್ದೀನಿ ರೀ, ನಾನು ಇಲ್ಲೇ ಮನೆ ಒಳಗಿದ್ದೀನಿ ಅಂದ್ರೆ ಅವರು. ಆಮೇಲೆ ನಾನು ಕೇಳಿದೆ, ನಿಮ್ಮದು ಯಾವುದು ಧರ್ಮ ಅಂತಂತ ಕೇಳಿದೆ. ನಾವು ಹಿಂಗೆ ಕುರುಬರ್ರಿ ಅಂತಂದ್ರು. ಮತ್ತು ಬಸವಣ್ಣ ಹೆಸರು ತೊಗೋತಿರಲ್ಲ ಅಂತ ಒಂದು ಮಾತನ್ನು ಕೇಳಿದೆ ನಾನು. ಅವರು ಒಂದು ಮಾತನ್ನು ಹೇಳಿದರು, ಆ ಮನುಷ್ಯ ಏನಂತ ಕಲ್ತು ಮನುಷ್ಯ ಅಲ್ಲ, ನಮ್ಮಂಥ ಬಾಯಿ ಇಲ್ಲಾರ್ದವರಿಗೆ ಬಾಯಿ ಕೊಟ್ಟಂಥವನು ಬಸವಣ್ಣ. ಅವನ ಹೆಸರು ಮಾಡಲಾರ್ದೆ, ನೆನಪು ಮಾಡಲಾರ್ದೆ ಯಾರನ್ನು ನೆನಪು ಮಾಡಬೇಕು ಅಂತ ಕೇಳಿದರು. ನಮ್ಮ ಬಾಯೇ ಬಂದಾತು ನೋಡಿರಿ. ಎಂಥ ಒಂದು ತಾಕತ್ತದ ಬಸವಣ್ಣ, ಎಲ್ಲರಿಗೂ ತಾಕತ್ತು ಕೊಡ್ತಕ್ಕಂಥ ಕೆಲಸವನ್ನು ಬಸವಣ್ಣ ಮಾಡಿದ. ಅಂಥ ಒಂದು ಕಾರ್ಯವನ್ನು ಬಹಳ ತುಂಬ ಚೆನ್ನಾಗಿ ತಾವಿಲ್ಲಿ ಸಂಘಟನೆಯನ್ನು ಮಾಡಿ ಪರಮ ಪೂಜ್ಯರ ಒಂದು 75ನೇ ವರ್ಷದ ಹುಟ್ಟುಹಬ್ಬದ ನೆಪವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂಗೀತದ ಮುಖಾಂತರವಾಗಿ, ಎಲ್ಲದರ ಮುಖಾಂತರವಾಗಿ ಮರುಳಸಿದ್ಧ ಸ್ವಾಮಿಗಳು ಎಲ್ಲ ಪೂಜ್ಯರದಕ್ಕೆಲ್ಲ ನಿಂತ್ಕೊಂಡು ಅವರಿಗೆ ಬೆಂಗಾವಲಾಗಿ, ನಿಮಗೂ ಬೆಂಗಾವಲಾಗಿ ನಿಂತ್ಕೊಂಡು ನೀವೆಲ್ಲ ಅವರಿಗೆ ಬೆಂಗಾವಲಾಗಿ ಮಾಡಿದರೆ ಇನ್ನು 1 ವರ್ಷದಲ್ಲಿ ಮತ್ತು ಎಷ್ಟೋ ಮಕ್ಕಳು ವಚನ ಸಾಹಿತ್ಯವನ್ನು ಇಂಗ್ಲೀಷ್ನಲ್ಲಿ ಎಲ್ಲದರಲ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ತಾವೆಲ್ಲ ಮಾಡಿದ್ರಿ ಅಂತಂದರೆ ಅವರ 75ನೇ ವರ್ಷ ಹುಟ್ಟುಹಬ್ಬ ಸಾರ್ಥಕ ಅಂತ ನನಗನ್ನಿಸ್ತದೆ. ಅದಕ್ಕೆ ಅಂಥವನ್ನು ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮಲ್ಲಿ ಒಂದು CBSE ಕಾಲೇಜ್ ಶಾಲೆ ಆ ಶಾಲೆಯಲ್ಲಿ ಪ್ರಾರ್ಥನಾ ಮುಗಿದ ಕೂಡಲೇ ಕನ್ನಡದಲ್ಲಿ ಒಂದು ವಚನವನ್ನು ಹೇಳಿ ಅದನ್ನು ಅರ್ಥವನ್ನು ಹೇಳಬೇಕು. ಪ್ರಾರ್ಥನೆಯಲ್ಲಿ ಮುಗಿದ ಕೂಡಲೇ ಎಲ್ಲ ಹುಡುಗರಿಗೆ. ಆಮೇಲೆ ಇಂಗ್ಲೀಷ್ನಲ್ಲಿ ಅದನ್ನು ಒಬ್ಬ ಹುಡುಗ ಇಂಗ್ಲೀಷ್ನಲ್ಲಿ ಅದೇ ವಚನವನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು, ಅದನ್ನು ಮತ್ತು ಅರ್ಥವನ್ನು ಹೇಳಬೇಕವ. ಅಷ್ಟಾಗಿ ಹುಡುಗರು ಒಳಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ಹಂಗಂಥವೆಲ್ಲ ಮನೆಗಳಲ್ಲಿ ನಾವು ಅದು ಕೊಟ್ಕೊಂಡು ಅಂತ ಹೇಳಿದರೆ ಯಾರಿಗೇನು ಹೇಳೋದು ಬೇಡ, ಸಂಸ್ಕಾರ ತಾನೇ ಬರ್ತದೆ. ಅದಕ್ಕೋಸ್ಕರವಾಗಿ ಅಂತಹ ಒಂದು ಚಿಂತನೆಯನ್ನು ತಾವೆಲ್ಲ ಇಟ್ಟುಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದಿರಿ. ಭಾಳ ಸಂತೋಷ. ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಭಾಳಷ್ಟು ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋದ್ರಿಂದ ಅದಕ್ಕೆ ಒಂದು ಮೆರುಗು ಬರ್ತದೆ. ಅದರ ಜೊತೆಗೆ ಮಕ್ಕಳಿಗೆ ಏನು ವಚನವನ್ನು ಬರುವಂಥ ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಬರ್ತದೆ. ಅದಕ್ಕೋಸ್ಕರವಾಗಿ ಎಷ್ಟೋ ಜನ ನಿಮ್ಮ ಕದಳಿ ಕರ್ಪೂರವನ್ನು ಓದಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಪರಿವರ್ತನೆ ಆದ್ದನ್ನು ನಾವು ನೋಡ್ತೇವೆ ಎಲ್ಲ ಅಲ್ಲಿ. ಅಂದರೆ ಭಾಳಷ್ಟು ಮನಸ್ಸಿಗೆ ನೋವಾದರೂ ಕದಳಿ ಕರ್ಪೂರವನ್ನು ಓದಿ. ನಾನು ಹುಲಸೂರು ಅಂತ ಒಂದು ಊರಿದೆ, ಬಸವ ಕಲ್ಯಾಣದ ಹತ್ರ ಊರಿದೆ. ಆ ಬಸವ ಕಲ್ಯಾಣದ ಹತ್ರ ಊರಿನಲ್ಲಿ ನಾನು 1 ವರ್ಷ ಒಂದು ಶ್ರಾವಣ ಮಾಸದಲ್ಲಿ ಪ್ರವಚನ ಮಾಡಿದೆ. ಅಕ್ಕಂದೇ ಪ್ರವಚನ ಮಾಡಿದೆ. ಈ ಕದಳಿ ಕರ್ಪೂರವನ್ನು ಪ್ರವಚನ ಮಾಡಿದೆ. ಒಂದೇ ಒಂದು ಜೈನರ ಮಂತನ ಪ್ರತಿ ದಿವಸ ತಪ್ಪಿಸ್ತಿದ್ದಿಲ್ಲ. ಪ್ರತಿ ದಿವಸ ಬಂದು ಕುಂಡ್ರೋರು ಅವರು, ಗಂಡ ಹೆಂಡತಿ ಇಬ್ಬರೂ ಬಂದು ಕುಂಡ್ರೋರು. ಅವರು ಟ್ರಕ್ ಇತ್ತು, ಎಲ್ಲ ಹೈದರಾಬಾದ್ ಟ್ರಕ್ ಓಡಾಡ್ತಿತ್ತು. ಪ್ರತಿ ದಿವಸ ಬಂದು ಹೋದವರು ಕೂತ್ಕೊಂಡು ಕೇಳೋರು. ಅವ್ರು ಮುಗಿದ ಮೇಲೆ ಆ ಪುಸ್ತಕ ಏನಾರು ಇದ್ದರೂ ಕೊಡ್ರಿ ಅಂತ ಕೇಳಿದರು. ಆ ಪುಸ್ತಕ ಇತ್ತು, ನನ್ನ ಕಡೆ ಕೊಟ್ಟೆ. ಓದಿ ಸುಮಾರು 1 ತಿಂಗಳು ಇಟ್ಕೊಂಡು ಓದಿ ತಮಗೆ ಎಲ್ಲೆಲ್ಲಿ ಗೊತ್ತಾಗೋದಿಲ್ಲ ಅದನ್ನೆಲ್ಲ ಗುರುತು ಹಾಕಿ
ಮನೆಯಿಂದ ನಮ್ಮ ಮಠಕ್ಕೆ ಬರಬೇಕಾದ್ರೆ ತಲೆ ಮೇಲೆ ಆ ಕದಳಿ ಕರ್ಪೂರವನ್ನು ಇಟ್ಕೊಂಡು ಬಂದು ಮಠಕ್ಕೆ ಕೊಟ್ಟರು ಅವರು ಒಂದು ಮಾತನ್ನು ಹೇಳಿದರು, ಎಂಥ ಹೆಣ್ಣು ಮಕ್ಕಳ್ರಿ, ಎಲ್ಲೇದು ಎಲ್ರಿ, ಎಲ್ಲೇದು ಉಡುತಡಿ, ಎಲ್ಲೇದು ಕಲ್ಯಾಣ, ಎಲ್ಲೇದು ಇದು ಅನುಭವ ಮಂಟಪ, ಎಲ್ಲೇ ಇವು, ಏನಿದಕ್ಕೆ ಜೀವನ, ಎಂಥ ಆಗಿನ ಕಾಲಕ್ಕೆ ಎಂಥ ಜೀವನ. ನಾನು ನಮ್ಮ ಸಮಾಜದಲ್ಲಿ ಪದ್ಮಾವತಿ ಭಾಳ ಹೆಣ್ಣುಮಗಳಿದ್ದಾಳೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೆ. ಅದಕ್ಕಿಂತಲೂ ಭಾಳ ಮುಂದೆ ಹೋದಂಥ ತಾಯಿ ಇಲ್ಲಿ ಬೆಳೆದಾಳೆ ಏನಾದರೂ ನಾನು ನೋಡಿ ಭಾಳ ಖುಷಿಯಾದ ನನಗೆ ಅಂಥೇಳಿ ಆ ಪುಸ್ತಕವನ್ನು ತಲೆ ಮೇಲೆ ಇಟ್ಕೊಂಬಂದು ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ ವಚನ ಸಾಹಿತ್ಯ ಕೇವಲ ಒಂದಕ್ಕೆ ಒಂದು ಜನರಿಗೆ ಅಲ್ಲ, ಎಲ್ಲರಿಗೂ ಅದು ತಾನು ದಾರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾಕ್ಟಿಕಲ್ಲಾಗಿ ಮಾಡ್ತದೆ ಅಂತಂತ ಹೇಳ್ತಾ, ನಿಮ್ಮೆಲ್ಲರೂ ಬಹಳ ತುಂಬ ಚೆನ್ನಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ದೇವರ ಶಕ್ತಿಯನ್ನು ಕೊಡಲಿ. ಇನ್ನೂ ಹೆಚ್ಚಾಗಿ ಶರಣ ಸಾಹಿತ್ಯ ಇಂಗ್ಲೀಷ್ನಲ್ಲಿ ಹೋಗಬೇಕು. ನಿಮಗೆಲ್ಲ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ಜೈನರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ನಮ್ಮ ಭಾಗದಲ್ಲಿ ಜೈನರು ಹೆಚ್ಚಿದ್ದಾರೆ, ಅವ್ರ ಸಂಪರ್ಕ ಹೆಚ್ಚಿದೆ ನನಗೆ. ಅಲ್ಲಿ ಹೋಗ್ತಿರ್ತೀವಿ ಕಾರ್ಯಕ್ರಮಗಳಿಗೆಲ್ಲ. ಅವರೊಂದು ಕಮಿಟಿ ಮಾಡಿಕೊಂಡಾರ. ದಿಲ್ಲಿಯಲ್ಲಿ ಒಂದು ಕಮಿಟಿ ಇದೆ, ಭಾಳ ದೊಡ್ಡದೊಂದು ಕಮಿಟಿ ಇದೆ. ಅಲ್ಲಿ ಕಮಿಟಿ ಯಾರು ಅಗದಿ ದೊಡ್ಡ ದೊಡ್ಡ ಈ ಜೈನ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ, ಆ ಪುಸ್ತಕಗಳು ಎಲ್ಲವನ್ನು ಅಲ್ಲಿ ಕಳಿಸ್ತಾರೆ. ಅಲ್ಲಿ 4 ಮಂದಿ ದೊಡ್ಡ ಪಂಡಿತರಿರ್ತಾರೆ, 2 ಜೈನ ದಿಗಂಬರ ಸನ್ಯಾಸಿಗಳು ಮತ್ತು ಶ್ವೇತಾಂಬರ ಸನ್ಯಾಸಿಗಳಿರ್ತಾರೆ. ಆ ಪುಸ್ತಕವನ್ನು ಓದ್ತಾರೆ, ಓದಿ ಅವರವರು ಮಾರ್ಕ್ಸ್ ಹಾಕಿ ಕೊಡ್ತಾರೆ. ಅದು ಯಾವುದು ಒಳ್ಳೆಯ ಮಾರ್ಕ್ಸ್ ಇರ್ತದೆ ಇಂಗ್ಲೀಷ್ನಲ್ಲಿ ಬಂದದ್ದು ಅದನ್ನು ಮತ್ತೆ ರೀಪ್ರಿಂಟ್ ಮಾಡಿಸಿ ಇದು ಪರದೇಶದ ವಿಶ್ವವಿದ್ಯಾಲಯಗಳಿಗೆ ಕಳಿಸ್ತಾರೆ. ಅವರು ಫ್ರೀಯಾಗಿ ಕಳಿಸ್ತಾರೆ. ಫ್ರೀಯಾಗಿ ಕಳಿಸಿ ಅಲ್ಲಿರ್ತಕ್ಕಂಥ ಜೈನರಿಗೆ ಹೇಳಿ ಅಲ್ಲಿ ವಿಚಾರ ಸಂಕಿರಣವನ್ನು ಅವ್ರ ಕಡೆಯಿಂದ ಇಡಿಸ್ತಕ್ಕಂಥ ವಿಶ್ವವಿದ್ಯಾಲಯದ ಎಲ್ಲ ಪ್ರೊಫೆಸರು, ಬೇರೆ ದೇಶದ ಪ್ರೊಫೆಸರ್ ಕಡೆಯಿಂದ ಇಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಿಂಗೆ ಅದು ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಇಟ್ಕೊಂಡಿದ್ದಾರೆ, ಇವತ್ತು ಇಟ್ಕೊಂಡಿದ್ದಾರೆ. ಅವೆಲ್ಲ ನನಗೆ ಸಂಪರ್ಕಗಳಿದಾವೆ. ಅದಕ್ಕೋಸ್ಕರವಾಗಿ ನಾವು ಸಹಿತ ಸಾಕಷ್ಟು ಜನ ನಮ್ಮವರು ಎಲ್ಲ ಕಂಟ್ರಿಗಳಲ್ಲಿದ್ದಾರೆ, ಅಲ್ಲಿ ಬಸವ ಜಯಂತಿಗಳನ್ನು ಮಾಡ್ತಾರೆ. ಅಲ್ಲಿಯೂ ಸಹಿತ ಪರದೇಶದವರೇ ಅದನ್ನು ಆ ಪುಸ್ತಕವನ್ನು ಓದಿ ಇಂಗ್ಲೀಷ್ನಲ್ಲಿ ಓದಿ ಅವರೇ ವಿಚಾರ ಸಂಕಿರಣ ಮಾಡಿದಾಗ ಮತ್ತೆ ಇದು ಬೆಳವಣಿಗೆಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಟ್ಟಂತಾಗ್ತದೆ. ಅಂಥ ಒಂದು ಕೆಲಸಗಳು ನಮ್ಮಲ್ಲಿ ಈಗ ಅಲ್ಲೆಲ್ಲೇ ನಡೀತಾ ಇದ್ದಾವೆ. ಇನ್ನೂ ತುಂಬ ಚೆನ್ನಾಗಿ ನಡೀಲಿ. ಪರಮ ಪೂಜ್ಯರಿಗೆ ಇನ್ನೂ 100 ವರ್ಷ ಬದುಕ್ತಕ್ಕಂಥ ಕೆಲಸವನ್ನು ಮಾಡಿ ಅವರೆಲ್ಲರೂ ಇನ್ನೂ ವಚನ ಸಾಹಿತ್ಯ ನಿಮಗೆ ಹೆಚ್ಚು ಕೊಡ್ತಕ್ಕಂಥ ಕೆಲಸ. ನಾವು ಅವರೆಲ್ಲ ಜೊತೆಗೆ ಇದ್ದವರು, ಮೊದಲಿಂದಲೂ ಭಾಳ ವಿಚಾರವಂತರವರು. ಮೊದಲಿಂದಲೂ ಇಂಗ್ಲೀಷ್ ನಮ್ಮ ಇಡೀ ಕುಮಾರೇಶ್ವರ ಶಿವಯೋಗ ಸಂಘದಲ್ಲಿ ಎಷ್ಟು ಜನ ನಾವು ಸ್ವಾಮಿಗಳಿದ್ದು, ಆ ಸ್ವಾಮಿಗಳಲ್ಲಿ ಗದಗಿನ ಜಗದ್ಗುರು ಇದ್ದರು, ನಾನೂ ಇದ್ದೆ. ಈಗ ಇನ್ನೊಬ್ಬರು ಇದು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಂತ ಹೇಳಿ ಫಕೀರೇಶ್ವರ ಮಠಕ್ಕಿದ್ದಾರೆ. ಅವರೆಲ್ಲರಲ್ಲಿ ನಮ್ಮ ಸಂಘದ ಎಲ್ಲರಲ್ಲಿ ಇಂಗ್ಲೀಷ್ ಭಾಳ ಚಲೋ ಇದ್ದದ್ದು ಯಾರ್ದು ಅಂದರೆ ನಿಮ್ಮ ಸ್ವಾಮಿಗಳದೇ. ಇವರೊಬ್ಬರೇ ಇಂಗ್ಲೀಷ್ನಲ್ಲಿ ಚಲೋ ಇದ್ದವರು. ಫಿಲಾಸಫಿ ತೊಗೊಂಡಿದ್ರು ಇವರು, ಇಂಡಿಯನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ ಅಲ್ಲಿ ತೊಗೊಂಡಾಗ ಅವರೆಲ್ಲ ಅಭ್ಯಾಸ ಮಾಡ್ತಿದ್ರು ಎಲ್ಲ ಅಷ್ಟು. ಆ ಫಿಲಾಸಫಿಯನ್ನು ತೊಗೊಂಡು MA ಆದವರು. ಅದರ ಲಾಭನೇ ಪರದೇಶಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ಆಗಿನ ಕಾಲದಿಂದಲೂ ಅವರು ಸ್ವಲ್ಪ ಒಂದಿಟ್ಟು ಇದಾಗಿ ಬಂದಂಥವರು. ಅಂಥ ಒಂದು ವ್ಯವಸ್ಥೆಯನ್ನು ನೀವು ಇಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ. ಇನ್ನೂ ತುಂಬ ಚೆನ್ನಾಗಿ ಬಳಸ್ಕೊಳ್ರಿ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದಾರೆ. ಅಧ್ಯಕ್ಷರು ಅದು HN ಮಹಾರುದ್ರ ಸರ್ ಅವರು. ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಎಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ತಂಡ ಶಿವಮೊಗ್ಗ ಜಿಲ್ಲಾ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳೇ, ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರುಗಳೇ, ಹಾಗೂ ನಮ್ಮ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ನಿಮಗೆಲ್ಲ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ಈ ಸಮ್ಮೇಳನ ಒಬ್ಬರಿಂದ ಇಬ್ಬರಿಂದ ಆದದ್ದಲ್ಲ, ಇಡೀ ನಮ್ಮ ತಂಡ ಮತ್ತು ಎಲ್ಲರೂ ಸಹಕಾರವನ್ನು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ, ಕದಳಿ ಮಹಿಳಾ ವೇದಿಕೆ, ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕದಳಿ ಮಹಿಳಾ ವೇದಿಕೆ ಹಾಗೂ ಎಲ್ಲ ಶರಣ ಬಂಧುಗಳು ಸೇರಿ ಒಂದು ಮರೆಯಲಾಗದ, ವಿನೂತನ, ತುಂಬ ಅರ್ಥಪೂರ್ಣವಾದ 2 ದಿವಸದ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ, ಈ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಶರಣ ಶರಣಾರ್ಥಿಯನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ HNM ಅವರಿಗೆ 80 ವರ್ಷ, 80 ವಸಂತಗಳನ್ನು ಪೂರ್ಣಗೊಳಿಸಿಕೊಂಡಿರತಕ್ಕಂಥವ್ರು. ಈ 80ರ ಹರೆಯದಲ್ಲಿ 30 ವರ್ಷಕ್ಕಿಂತ ಹೆಚ್ಚು ಶರಣ ಸಾಹಿತ್ಯ ಪರಿಷತ್ತಿನ ಪರಿಚಾರಕರಾಗಿ
ಅನೇಕ ಪ್ರಕಾಶಣ್ಣಂಥವ್ರ ಗಟ್ಟಿಯ ಶಾಕಂಥದ್ದು ಎಚ್ ಎನ್ ಮಹರ್ದ್ರ ಸರ್ ಅವರು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅತ್ಯಂತ ಗೌರವ ಭಾವದಿಂದ ನಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸೋಣ. ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುರುಘಾಮಠ ಆನಂದಪುರಂ, ಶ್ರೀ ಬೆಕ್ಕಿನಕಲ್ಮಠ ಶಿವಮೊಗ್ಗ ಪೂಜ್ಯರಿಂದ. ಮತ್ತು ಇಂದು ಆಯೋಜಿಸಲ್ಪಟ್ಟಂತಹ 7ನೇ ಜಿಲ್ಲಾ ಮಟ್ಟದ ಸಮ್ಮೇಳನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಶ್ರೀಮನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಸಿದ್ಧ ಸಂಸ್ಥಾನ ಮಠ ನಿಡ್ಸೋಸಿಯವರ ಸನ್ನಿಧಿಗೆ ಶರಣೆಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣೀಯರೇ, ಈ ಮನೇಲಿ ಮದುವೆ ಮಾಡಿರ್ತೀರಿ, ನಿಮ್ಮ ಮಗಂದೋ ಮಗಳದೋ ಭಾಳ ಅದ್ದೂರಿಯಾಗಿ ಮದುವೆ ಮಾಡಿರ್ತೀರಿ, ಭಾಳ ಜನರನ್ನು ಕರೆದಿರ್ತೀರಿ, ಭಾಳ ಜನ ಬಂದಿರ್ತಾರೆ ಮದುವೆಗೆ, ಭಾಳ ಜನ ಎಲ್ಲ ಮದುವೆ ಮುಗಿದಿರ್ತತಿ. ಆ ಊರ್ನವ್ರು ಮಾತಾಡ್ತಾರೆ, ಏನು ಜನ ಮಾರಾಯ, ಭಾಳ ಚೆನ್ನಾಗತ್ತೆ ಕಾರ್ಯಕ್ರಮ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಸಂಜೆ ಮುಂದೆ ಬಂದು ಎಲ್ಲ ನೆಂಟರು ಭಾಳ ಜನ ಹೋದ್ರ ಅಂತ ಕೇಳ್ತಾರೆ. ಹ್ಞೂ ರೀ, ದೂರದವರೆಲ್ಲ ಹೋಗಿದ್ದಾರೆ, ಹತ್ರದ ನೆಂಟರು ಉಳ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನಿನ್ನೆ ಇವತ್ತು ಬಂದಂಥ ಭಾಳ ಜನ ನೀವೆಲ್ಲ ದೂರದ ನೆಂಟರು ಹೋಗಿದ್ದಾರೆ, ಹತ್ರದ ನೆಂಟರು ನೀವೆಲ್ಲ ಉಳ್ಕೊಂಡಿದ್ದೀರಿ ಅಂತ ಭಾವಿಸ್ಕೊಂಡು ಈ ನಿಮ್ಮ ನೆಂಟಸ್ತಿಕೆ ಭಾಳ ಅರ್ಥಪೂರ್ಣವಾಗಿದೆ ಮತ್ತು ಶಾಶ್ವತವಾಗಿದೆ ಅನ್ನುವಂಥ ಮಾತನ್ನು ಕೂಡ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮಾರುದ್ರವರು 3-4 ಸಮ್ಮೇಳನಗಳನ್ನು ನೆನಪುಳಿಯೋ ಅಂಥದ್ದು ಅಂತ ಹೇಳಿದರು. ಅವಾಗ ನಮ್ಮ ರುದ್ರಮುನಿಯವರಂದರು ಅವ್ರ ಭಾಷಣ ಬೇಗ ಮುಗಿಸಿದ್ದು ಕೂಡ ಅತ್ಯಂತ ಮಹತ್ವದ್ದು ಅಂತ. ಆದರೆ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಅವರು 2 ಮಾತಂದರೆ 2 ನಿಮಿಷದಲ್ಲಿ ಮುಗಿಸಿದ್ದಾರೆ. ನಿಜಕ್ಕೂ ಕೂಡ ಅದೇ ಪರಂಪರೆ ನಾವು ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ. 82 ವರ್ಷ ಈಗ ನಮ್ಮ ಇವರಿಗೆ 82 ವರ್ಷ ನಿಡ್ಸೋಸಿ ಜಗದ್ಗುರುಗಳವರಿಗೆ ಅವರೊಂದು 15 ನಿಮಿಷ 20 ನಿಮಿಷ ನಿಂತು ಮಾತಾಡಿದ್ರು ನೋಡ್ರಿ. ಈ ವಯಸ್ಸಿನಲ್ಲೂ ಕೂಡ ಅವ್ರ ಸಭೆಗಳಲ್ಲಿ ಹೆಚ್ಚು ನಿಂತೇ ಮಾತಾಡ್ತಾರೆ. ಮತ್ತು ನೀವ್ಯಾಕ್ರಿ ಇನ್ನು 75ರವರು ಅಂದರೆ ನಮಗೆ ರೂಢಿನೇ ಇಲ್ಲ. ನಾವು ಭಾಷಣ ಮಾಡೋದು ಅಂದರೆ ಕೂತ್ಕೊಂಡು ಮಾಡೋದು ಅಂತಲೇ ತಿಳ್ಕೊಂಬಿಟ್ಟಿದ್ದೀವಿ ಇದುವರೆಗೂ. ಮತ್ತು ಅದಕ್ಕೆ ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀವಿ. ಇನ್ನು ಈ ಸಮ್ಮೇಳನ ಅತ್ಯಂತ ಮಹತ್ವಪೂರ್ಣವಾದದ್ದು ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಅಭಿಪ್ರಾಯ ಹೇಳಿಬಿಟ್ಟಿದ್ದಾರೆ. ನಾವು ನಿನ್ನೆನೇ ಹೇಳಿದಂಗೆ ಇದು ಬಯಸದೇ ಬಂದುದು ಅನ್ನುವಂಥ ಲಿಂಗಭೋಗ, ಇದು ಪ್ರಸಾದ ಅಂತ. ಹಾಗಾಗಿ ಅಂಗಭೋಗ ಅನರ್ಪಿತ, ಲಿಂಗಭೋಗ ಅರ್ಪಿತ, ಪ್ರಸಾದ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಏನೆಲ್ಲ ಆಗಿದೆಯೋ ಬಂದಿದೆಯೋ ಅದೆಲ್ಲವನ್ನು ಬಯಸದೇ ಬಂದಿದ್ದು ಅಂತ ಸ್ವೀಕಾರ ಮಾಡಿದ್ದೀವಿ. ಆದರೆ ಈ ಸಮ್ಮೇಳನಾಧ್ಯಕ್ಷತೆ ಇದೆಯಲ್ಲ, ಅದುವರೆಗೂ ನಿನ್ನೆಯಿಂದ ಹಿಡಿದು ಇಲ್ಲಿವರೆಗೂ ಈಗ ಸನ್ಮಾನ ಇವೆಲ್ಲವೂ ಹೇಗಾಗಿದ್ದಾವೆ ಅಂದರೆ ಒಂದು ರೀತಿ ಏನು ಆಧುನಿಕ ಯಂತ್ರ ಮಾನವ ಬಂದಿರ್ತಾನಲ್ಲ, ಅವನು ಹೆಂಗೆ ರಿಮೋಟಲ್ಲಿ ಆಟ ಆಡಿಸ್ತಾರೋ ಹಂಗೆ ಮಾಡಿದಂಗೆ ನಮ್ಮನ್ನು ಈ ವಚನ ಸಾಹಿತ್ಯ ಮತ್ತು ಬಸವಾದಿ ಶರಣರ ಆದೇಶ ಬಹುಶಃ ಈ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ರಿಮೋಟ್ನಲ್ಲಿ ಗೊಂಬೆ ಆಡಿಸ್ದಂಗೆ ನಮ್ಮನ್ನು ಆಡಿಸಿದ್ದಾರೆ, ಕೂಡಿಸಿದ್ದಾರೆ, ಹೊಗಳಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ನಾವು ಒಂದು ರೀತಿ ಮಗುವಿಗೆ ಅಲಂಕಾರ ಮಾಡಿದರೆ ಮಗುವಿಗೆ ಏನು ಗೊತ್ತಾಗತ್ತೋ ಹಾಗೆ ಸ್ವೀಕಾರ ಮಾಡಿದ್ದೀವಿ ಹೊರತು ನಿಮ್ಮ ಸಂತೋಷಕ್ಕಾಗಿ ನೀವು ಮಾಡಿರೋದೇ ಹೊರತು ನಮಗೇನು ಅಲ್ಲ ಅನ್ನುವಂಥದ್ದು, ನಮಗದರ ಲೇಪವೂ ಕೂಡ ಇಲ್ಲ ಅನ್ನುವಂಥ ಒಂದು ವಿನಮ್ರ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ ಬಯಸ್ತೇವೆ. ಇನ್ನು ಕಾರ್ಯಕ್ರಮದ ಬಗ್ಗೆ ಒಂದು ರೀತಿ ಹೇಳಬೇಕು ಅಂದರೆ, ಸಮಾರೋಪ ಮಾಡೋದು ಅಂದರೆ ಎಲ್ಲದೂ ಹೇಳಬೇಕು, ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಆ ಕೆಲಸ ಏನು ಮಾಡಲ್ಲ. ಆದರೂ ನೆನಪು ಮಾಡಿಕೊಡ ಬಯಸ್ತೀನಿ ಒಂದೊಂದೇ ಮಾತುಗಳನ್ನು. ನಿಜಕ್ಕೂ ಕೂಡ ಈ ಸಮಾರಂಭದ ಉದ್ಘಾಟನೆಯನ್ನು ಈ ಸಂಸ್ಥೆಯವರು ಸ್ಥಾಪಿಸಿದಂಥ ಜಗದ್ಗುರುಗಳು ಏನು ಸುತ್ತೂರು ಜಗದ್ಗುರುಗಳವರು ಸಾಮಾನ್ಯವಾಗಿ ಜಿಲ್ಲಾ ಸಮ್ಮೇಳನಕ್ಕೆ ಎಲ್ಲೂ ಭಾಗವಹಿಸಲ್ಲ, ಕಡಿಮೆ. ಆದರೆ ಇವತ್ತು ಈ ಸಮ್ಮೇಳನಕ್ಕೆ ಅವರು ಭಾಳ ಪ್ರೀತಿಯಿಂದ ಆಗಮಿಸಿ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದು ಈ 7ನೇ ಸಮ್ಮೇಳನದ ಒಂದು ವಿಶೇಷ ಅನ್ನುವಂಥ ಮಾತನ್ನು ಹೇಳಿ ಅವರು ಕೂಡ ಒಳ್ಳೆಯ ಮಾತುಗಳನ್ನು ಈ ಸಮಾರಂಭದಲ್ಲಿ ಹೇಳಿದರು. ಸೋಮಶೇಖರ್ ಅಂತೂ ತುಂಬ ಚೆನ್ನಾಗಿ ಮಾತಾಡುವಂಥವ್ರೆ. ಇನ್ನು ಎಲ್ಲರೂ ಕೂಡ ಏನಾಯಿತು ಅಂದರೆ ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಡೆಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಲೋಕಸಭಾ ಸದಸ್ಯ ರಾಘವೇಂದ್ರ ಅವರು ಇಟ್ಟಿದ್ದು, ಅದಕ್ಕೆ ಪೂಜ್ಯರು ಕೂಡ ಒಪ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಇದರ ಫಲಶ್ರುತಿ ಅಂತ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ ಬಯಸ್ತೇವೆ.
ಇನ್ನು ಈ ಪತ್ರಿಕೆ ಬಗ್ಗೆ ನಿನ್ನೆನೂ ಉಲ್ಲೇಖ ಮಾಡಿದ್ದೆ. ನಮ್ಮ ನಡೆ ವಚನದೆಡೆ ಅನ್ನುವಂಥ ಉಲ್ಲೇಖವನ್ನು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಎಲ್ಲ ದಿವಸ ಇದು ಅಜಗಣ್ಣ ಮುಕ್ತಾಯ ಅಕ್ಕನ ಸಭಾಮಂಟಪ, ಅಕ್ಕಮಹಾದೇವಿ ವೇದಿಕೆ, ಪಗು ಹಳಕಟ್ಟಿ ಹಾಗೂ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಮಹಾದ್ವಾರಗಳು, ಸಮ್ಮೇಳನದ ಚಿಂತನೆ ಅಂದರೆ ಇಂದಿನ ಸವಾಲುಗಳು ವಚನಗಳಲ್ಲಿ ಉತ್ತರ. ಎಷ್ಟು ಚೆನ್ನಾಗಿ ಇವೆಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅಂದರೆ ಒಂದು ರೀತಿ ಬೀಜಗಣಿತದ ಸೂತ್ರಗಳಿದ್ದಂತೆ ಇದ್ರ ಮೇಲೆ ನೀವೆಲ್ಲ ಲೆಕ್ಕ ಬಿಡಿಸ್ಬೋದಲ್ಲ, ಹಾಗೆ ಜೀವನದ ಮರ್ಮವನ್ನೇ ಬಿಡಿಸ್ಕೊಳ್ಳಿಕ್ಕೆ ಅನುಕೂಲಕರವಾದಂಥ ವಿಚಾರಧಾರೆಯನ್ನು ಈ ಮೂಲಕ ನೀಡಿದ್ದಾರೆ. ಇನ್ನು ಬೆಳಿಗ್ಗೆ ನಡೆದಂಥ ಆ ವಚನಗಾನ ಯಾನ ನಿಜಕ್ಕೂ ಕೂಡ ಭಾಳ ಸ್ಮರಣೀಯ. ಈ ಹಿಂದೆ 1000 ವಚನಗಳನ್ನು ಉಲ್ಲೇಖವನ್ನು ನಾವು ಮಾಡಲೇಬೇಕಾಗುತ್ತೆ. ಅದರ ಪರಿಣಾಮ ಬಹುಶಃ ಇಡೀ ನಾಡಿನಾದ್ಯಂತ ಪ್ರಭಾವವನ್ನು ಬೀರಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು 200-300 ಜನರ ತನಕನೂ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದು. ಅದು ಬೆಳಿಗ್ಗೆ 6:30 ಗಂಟೆಗೆ. ಇದು ಕೂಡ ಒಂದು ವಿಶೇಷ ಅನ್ನುವಂತಹ ಭಾವನೆಯನ್ನು, ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಕ್ಕಮಹಾದೇವಿ ಜ್ಯೋತಿಯನ್ನು ತಂದಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಏನು ವಿಚಾರ ಸಂಕಿರಣಗಳಲ್ಲಿ ಮೊದಲನೇ ದಿವಸ ಮಾಧ್ಯಮಗೋಷ್ಠಿ ಎನ್ನುವಂಥದ್ದು ಒಂದು ನಡೀತು. ಮಾಧ್ಯಮಗೋಷ್ಠಿನಲ್ಲಿ ಭಾಳಷ್ಟು ವಿಚಾರಗಳನ್ನು ಜನ ಕೇಳಿದರು. ಮಾಧ್ಯಮಗಳ ಬಗ್ಗೆ ಇವತ್ತು ತುಂಬ ತಲೆನೋವಿದೆ, ಸಮಾಜಕ್ಕೆ ಕಂಟಕಗಳು ಅಂತ ಅನ್ನಿಸ್ತದೆ. ಅವರು ಸರಿಯಾಗಿ ಅವ್ರು ಏನಂದ್ರು ಅಂದರೆ ರಿಮೋಟ್ ನಿಮ್ಮ ಕೈಯಲ್ಲಿ ಎತ್ತಿ ಬೇಕಾದ್ರೆ ನೋಡ್ರಿ, ಬ್ಯಾಡದ್ರೆ ಬಿಡ್ರಿ ಅಂತ ಉತ್ತರ ಕೊಟ್ಟರು. ಬಹುಶಃ ರಿಮೋಟ್ ಎಲ್ಲರ ಕೈಯಲ್ಲೂ ಇರುತ್ತೆ ನಿಜ, ಆದರೂ ಮಕ್ಕಳಿಗೇನು ಗೊತ್ತಿರುತ್ತೆ, ಅದು ಸುಡುತ್ತೆ, ಅದು ಕೆಡುತ್ತೆ, ಚುಚ್ಚುತ್ತೆ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಿಲ್ಲ. ಅವು ಕೆಂಡವನ್ನು ಮುಟ್ತವೆ, ಹಾಗೆಯೇ ಸೂಜಿಯನ್ನು ಮುಚ್ತವೆ, ಚಾಕುವನ್ನು ಮುಟ್ತವೆ. ಹಾಗೆಯೇ ಈ ಮಂಗನಂಥ ಮನಸ್ಸು ಇದು ಒಂದು ರೀತಿ ಬ್ಯಾಡದ್ದನ್ನೇ ಮುಟ್ಟಬೇಕು ಅನ್ನುತ್ತೆ, ಬ್ಯಾಡದ್ದನ್ನೇ ನೋಡಬೇಕು ಅನ್ನುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಜ್ಞೆಯನ್ನು ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ದೇನೆ. ಇನ್ನು ಮೊಬೈಲ್ ಬಗ್ಗೆನೂ ಕೂಡ ನಿನ್ನೆ ಬಾಪು ಅವರು ಭಾಳ ಚೆನ್ನಾಗಿ ಹೇಳಿದರು ಮೊಬೈಲ್ ಬಗ್ಗೆ. ಆ ಮೊಬೈಲ್ ಬಗ್ಗೆ ಗೊತ್ತಾದಾಗ ನಾನು ಅದನ್ನು ಒಂದು ಕಡೆ ನೋಡಿದೆ. ಮೊಬೈಲ್ ಆ್ಯಪನ್ನು ತಯಾರು ಮಾಡ್ಬೇಕಾದ್ರೆ ಯಾರ್ಯಾರು ಸೇರ್ಕೊತಾರೆ ಅಂದರೆ ಮೊಬೈಲ್ ಆ್ಯಪ್ಗಳನ್ನು ತಯಾರು ಮಾಡಲಿಕ್ಕೆ ಇಂಜಿನಿಯರ್ ಅಂತೆ, ನರರೋಗ ತಜ್ಞರಂತೆ, ಮನಃಶಾಸ್ತ್ರಜ್ಞರಂತೆ ಮೊದಲಾದ ವಿಜ್ಞಾನಗಳ ವಿವಿಧ ಶಾಖೆಗಳ ತಜ್ಞರು ಸೇರಿಕೊಂಡು ಈ ಆ್ಯಪ್ಗಳು ತಯಾರು ಮಾಡ್ತಾರಂತೆ. ನೋಡಿರಿ, ಮನುಷ್ಯನ ಯಾತಕ್ಕಾಗಿ ಮೆದುಳಿನಲ್ಲಿ ಡೆಪ್ಲಮೈನ್ ಅಂಥೇಳಿ ಒಂದು ಇದೆಯಂತೆ, ಅದರ ಹೆಚ್ಚಿಸ್ಬೇಕಂತೆ. ಅದನ್ನು ಹೆಚ್ಚಿಸಿದರೆ ಎಲ್ಲರೂ ಮೊಬೈಲ್ ದಾಸರಾಗ್ತಾರಂತೆ. ನೋಡಿರಿ, ಇದಕ್ಕೆ ಇವರೆಲ್ಲ ಸೇರ್ಕೊಂಡು ಮಾಡುವಂಥ ತಂತ್ರ ಅಂತ ನೋಡ್ರಿ ಇದೆಲ್ಲ. ಅಂದರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಈ ಕಾರ್ಪೊರೇಟ್ ಕಂಪ್ನಿಗಳು ಹೇಗೆ ಇದನ್ನು ಮನುಷ್ಯನಿಗೆ ಶೋಷಣೆ ಮಾಡ್ತಾ ಇದ್ದಾವೆ ಈ ಮಾಧ್ಯಮಗಳ ಮೂಲಕ ಅಂತ. ಇನ್ನೊಂದು ಭಾಳ ವಿಚಿತ್ರ ಅಂದರೆ ಈ ಆ್ಯಪಲ್ನ ಮಾಜಿ CEO ಸ್ಟೀವ್ ಜಾಬ್ಸ್ ಅಂತೇಳಿ, ಅವನು ತಮ್ಮದೇ ಉತ್ಪನ್ನ ಐಪ್ಯಾಡ್ ಮಾಡಿದವನು. ಇವನು ಐಪ್ಯಾಡ್ ಉತ್ಪನ್ನ ಮಾಡಿದಂಥ ಕಂಪ್ನಿಯ CEO ಅವನು ತಮ್ಮ ಮಕ್ಕಳಿಗೆ ಉಪಯೋಗಿಸಲು ಅದನ್ನು ಐಪ್ಯಾಡ್ ಉಪಯೋಗಿಸೋಕೆ ಕೊಟ್ಟೇ ಇಲ್ಲ ಅಂತ. ಅವನು ನನ್ನ ಮಕ್ಕಳಿಗೆ ಉಪಯೋಗಿಸ್ಕೊಡ್ರು ನೀವು ಅಂತ ಸ್ಟ್ರಿಕ್ಟಾಗಿಟ್ಟಿದ್ದಂತೆ. ಇನ್ನೊಂದು ಮೈಕ್ರೋಸಾಫ್ಟ್ ಮುಖ್ಯಸ್ಥ ಬಿಲ್ ಗೇಟ್ಸ್ ಅಂತ ನೀವೆಲ್ಲ ಕೇಳಿದಿರಿ. ಬಿಲ್ ಗೇಟ್ಸು ಅವನು ಅವ್ರ ಮಕ್ಕಳಿಗೆ 14 ವರ್ಷ ಆಗೋವರೆಗೂ ಮೊಬೈಲ್ ಬಳಸೋಕ್ಕೆ ಕೊಟ್ಟಿರಲಿಲ್ಲ ಅಂತ. ಅವನ ಮಕ್ಕಳಿಗೆ 14 ವರ್ಷ ಆಗೋವರೆಗೂ ನೀವು ಮುಟ್ಕೊಡೋದು ಅಂತ. ಇನ್ನೊಬ್ಬ ಸ್ನ್ಯಾಪ್ಚಾಟ್ ಅಂತೇಳಿ ಸ್ಥಾಪಕ ಐವಾನ್ ಸ್ಪಿಗಲ್ ಅಂತ, ಅವನು ತನ್ನ ಮಕ್ಕಳಿಗೆ ವಾರಕ್ಕೆ 1.5 ಗಂಟೆ ಮಾತ್ರ ಉಪಯೋಗಿಸ್ಬೇಕು ಅಂತ ಕೊಟ್ಟಿದ್ದಂತೆ. ಇನ್ನೊಂದು ಗೂಗಲ್ ಕಂಡಿಡಿದವನು ಸುಂದ ಪಿಚ್ಚೈ ಅಂತೇಳಿ ತನ್ನ ಮಕ್ಕಳನ್ನು ಟಿವಿಯಿಂದ ದೂರ ಇಟ್ಟಿದ್ದಂತೆ. ಅಂದರೆ ಇವರೆಲ್ಲ ಕಂಡುಹಿಡಿದವರು ಇವರೇ ತಮ್ಮ ಮಕ್ಕಳನ್ನು ದೂರ ಇಟ್ಟಿದ್ದಾರೆ, ಆದರೆ ಇಡೀ ನಾಡಿನ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರಲ್ಲ, ಎಂಥ ನರಹಂತಕರಲ್ಲ ಇವರು. ಇದಕ್ಕೂ ಕೂಡ ಇವರೆಲ್ಲ ಸೇರಿಕೊಂಡು ಇದನ್ನು ತಯಾರು ಮಾಡ್ತಾರೆ ಅಂತಂದರೆ ಭಾಳ ಬೇಜಾರಾಗುವಂಥ ಸಂಗತಿ. ಹಾಗಾಗಿ ಇವತ್ತು ಯಾವ ಮಟ್ಟಕ್ಕೆ ಮನುಷ್ಯ ಹೋಗ್ತಾ ಇದ್ದಾನೆ ಅಂತ, ಹಣಕ್ಕಾಗಿ, ಅಧಿಕಾರಕ್ಕಾಗಿ, ತನ್ನ ಸ್ವಾರ್ಥ, ಸಂಕುಚಿತ ಭಾವನೆಗಾಗಿ ಏನೆಲ್ಲ ಮಾಡಲಿಕ್ಕೆ ಮನುಷ್ಯ ತಯಾರಾಗ್ತಾ ಇದ್ದಾನೆ ಅಂತನ್ನುವಂಥದ್ದೇನಿದೆಯಲ್ಲ, ಇದು ಭಾಳ ವಿಚಿತ್ರ. ಈ ನೊಬೆಲ್ ಪ್ರೈಸ್ ಅಂತೇಳಿ ಕೊಡ್ತಾರಲ್ಲ, ಆಲ್ಫ್ರೆಡ್ ನೊಬೆಲ್ ಅಂಥೇಳಿ, ಆ ನೊಬೆಲ್ಲನ್ನು ಕಂಡುಹಿಡಿದದ್ದು ಡೈನಾಮೈಟ್, ನಿಮಗೆಲ್ಲ ಗೊತ್ತಿದೆ. ಆ ಡೈನಾಮೈಟ್ ಯಾತಕ್ಕೆ ಕಂಡುಹಿಡ್ದ ಅವನು ಅಂದರೆ ಕಲ್ಲು ಬಂಡೆಗಳನ್ನು ಸಿಡಿಸ್ಲಿಕ್ಕೆ ಮತ್ತು ಬೇರೆ ಬೇರೆ ಉಪಯೋಗಕ್ಕಾಗಿ ಕಂಡುಹಿಡ್ದ. ಆದರೆ ಅದು ಏನಾಯಿತು ಅಂದರೆ ದುರ್ಬಳಕೆಯಾಗಿ ಜನರನ್ನು ಸಾಯಿಸ್ಲಿಕ್ಕೂ ಕೂಡ ಉಪಯೋಗ ಆಯಿತು. ಹಾಗಾಗಿ ಅವನು ಭಾಳ ವ್ಯಥೆಪಟ್ಟ, ಅದನ್ನು ಯಾಕಾರ ಕಂಡುಹಿಡಿದ್ನೋ ಇದನ್ನು ಅಂತ. ಕೊನೆಗೆ ಒಂದು ದಿವಸ ಅವನು ಇದ್ದಾಗಲೇ ದೊಡ್ಡ ಪೇಪರ್ನಲ್ಲಿ ಹೆಡ್ಡಿಂಗ್ನಲ್ಲಿ ಒಂದು ನ್ಯೂಸ್ ಬಂತಂತೆ,
ನರಹಂತಕ ಆಲ್ಫ್ರೆಡ್ ನೊಬೆಲ್ ಸತ್ತ ಅಂತೇಳಿ, ಅವನಿನ್ನೂ ಇದಾನ ಜೀವಂತ. ಆಗ ನೋಡಿದರೆಲ್ಲ ಹೇಳಿದ್ರಂತೆ, ಏನೋ ಮರೆಯ ನೀನು ಇದ್ದಂಗೆ ಸಾಯಿಸಿದಾರೆ ನೋಡಲ್ಲಿ ಅಂತ. ಆಗ ಅವನು ಅಂದ್ರಂತೆ, ಯಾಕೆ ಈ ಮಾತು ಬಂತು, ನಾನು ಇದ್ದಂಗೆ ಯಾಕೆ ಸಾಯಿಸಿದ್ರು, ನರಹಂತಕ ಅನ್ನೋ ಟೈಟ್ಲು ಬಂತಲ್ಲ ಅಂತೇಳಿ ಅವನು ಯೋಚನೆ ಮಾಡಿ ಇದನ್ನು ಹೇಗಾರ ಮಾಡಿ ಬಗೆಹರಿಸ್ಬೇಕು ಅಂತೇಳಿ ತನ್ನ ಆಸ್ತಿನೆಲ್ಲ ನೊಬೆಲ್ ಇದಕ್ಕೆ ಇಟ್ಟು, ಇದು ಶಾಂತಿಗಾಗಿ ಯಾರು ಜಗತ್ತಿನಲ್ಲಿ ದುಡಿತಾರೆ ಶಾಂತಿಗಾಗಿ ಅವರಿಗೆ ನೊಬೆಲ್ ಪ್ರೈಸ್ ಕೊಡಿ ಅಂಥೇಳಿ ಸಣ್ಣ ಸಂಪತ್ತನ್ನೆಲ್ಲ ಕೊಟ್ಟನಂತೆ. ಇದು ದೊಡ್ಡ ತ್ಯಾಗ. ಇಂಥವರೆಲ್ಲಿ ಇವರೆಲ್ಲಿ, ಈಗ 5 ಜನ ಹೇಳಿದ್ವಲ್ಲ, ಇವರೆಲ್ಲ ಇವತ್ತು ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು. ಆದ್ದರಿಂದ ಮಾಧ್ಯಮಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಎನ್ನುವಂಥ ಮಾತನ್ನು ಕೂಡ ನಾವು ಇಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ರಾಜಕೀಯದ ಬಗ್ಗೆ ಗೋಷ್ಠಿ ನಡೀತು, ಬಹುಶಃ ಅದ್ರ ಬಗ್ಗೆ ಏನು ಹೇಳೋದೇ ಬೇಡ. ಇನ್ನು ಬಹುಶಃ ಈ ಒಂದು ಕಾರ್ಯಕ್ರಮ ಶ್ರೀಮಠದ ಬಗ್ಗೆನೂ ಕೂಡ ಅಮೃತ ಜಂಗಮ ಅಂತೇಳಿ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದೆಲ್ಲ ಕಾರ್ಯಕರ್ತರ ಒಂದು ವಿಶೇಷವಾದಂಥ ಕಾಳಜಿ ಅಥವಾ ಪ್ರೀತಿ ಅಭಿಮಾನ ಅನ್ನುವಂಥ ಭಾವನೆಯಿಂದ ಇಂಥದ್ದೊಂದು ಗೋಷ್ಠಿ ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಧರ್ಮ ಅನ್ನುವಂಥ ಗೋಷ್ಠಿನೂ ಕೂಡ ಈ ಬಾಪು ಪದ್ಮನಾಭನ ಕಾರ್ಯಕ್ರಮ ಅಂತೂ ಕನಸು ಕಂಡಂಗಾಗಿದೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅದು ಬಾಪು ಪದ್ಮನಾಭಂದು. ನಿಜಕ್ಕೂ ಕೂಡ ಅಂಥ ಒಬ್ಬ ಒಳ್ಳೆಯ ಗಾಯಕ ಇವತ್ತು ಬಹಳ ವಿಶೇಷವಾದಂಥ ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡಿದರು. ಅದೊಂದು ಸ್ಮರಣೀಯವಾದಂಥ ಕಾರ್ಯಕ್ರಮ, ಅದನ್ನು ಆಯೋಜನೆ ಮಾಡಿದ್ದು ಭಾಳ ಔಚಿತ್ಯಪೂರ್ಣ ಅನ್ನುವಂಥ ಮಾತನ್ನು ಹೇಳ್ತೇವೆ. ಇನ್ನು ಶಿಕ್ಷಣದ ಬಗ್ಗೆ ಅಂತೂ ಕೂಡ ಭಾಳ ವಿಚಿತ್ರ. ಅದಿನ್ನೂ ಬಗೆಹರಿಲಾರದ ಸಮಸ್ಯೆ ಯಾವುದಾದ್ರೂ ಇದ್ದರೆ ಅದು ಶಿಕ್ಷಣ ಕ್ಷೇತ್ರಕ್ಕೆ. ಯಾಕೆಂದರೆ ಎಲ್ಲರೂ ಸಂಶೋಧನೆ ಮಾಡೇ ಮಾಡ್ತಾರೆ, ಯಾರಿಗೂ ಇನ್ನೂ ಪರಿಹಾರ ಕಂಡುಕೊಳ್ಳಿಕ್ಕಾಗಿಲ್ಲ. ಆದ್ರೂ ಇವತ್ತು ಕೆಲವರು ಪ್ರೊಫೆಸರ್ ಸದಾನಂದ ಅವರಾಗಲಿ, ಬಿ ಜಿ ಧನಂಜಯ ಆಗಲಿ, ಹರಿಪ್ರಸಾದ್ ಆಗಲಿ, ಇವರೆಲ್ಲ ಮತ್ತು ಬಸವರಾಜ್ ಹೊನ್ನೆಬಾಗಿ ಇವರೆಲ್ಲ ಒಳ್ಳೆ ಸಲಹೆ ಕೊಟ್ಟರು. ನಾವು ಈ ಯೂನಿವರ್ಸಿಟಿಗಳದು ಈ ಎಜುಕೇಷನ್ಗಾಗಿ ಯಾಕೆ ಹಂಬಲಿಸ್ತೀರಿ, ಇದನ್ನು ಬಿಟ್ಟು ಸ್ವತಂತ್ರವಾಗಿ ನಾವು ಕೆಲವು ಎಜುಕೇಷನ್ ಸಂಸ್ಥೆಗಳನ್ನು ಮಾಡ್ಬೋದು ಅನ್ನುವಂಥ ಕಲ್ಪನೆಯನ್ನು ಅವರು ಉದಾಹರಣೆಯಾಗಿ ಕೊಟ್ಟು ಮಠಗಳು ಮಾಡಲಿ ಇದನ್ನು ಅನ್ನುವಂಥ ಸಲಹೆ ಕೊಟ್ಟರು. ಇದೊಂದು ಒಳ್ಳೆಯ ಗೋಷ್ಠಿಯಾಗಿತ್ತು ಅನ್ನುವಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿ ಕೂಡ ಬಯಸ್ತೇವೆ. ಇನ್ನು ಆಡಳಿತದ ಗೋಷ್ಠಿ ಅಂತೂ ಅತ್ಯಂತ ಮಹತ್ವದ್ದು. ನಮ್ಮ 3 ಜನ ನಮ್ಮ ಜಿಲ್ಲೆ ಅಧಿಕಾರಿಗಳು ಅವರೆಲ್ಲ ಏನು ಬಂದಿದ್ರಲ್ಲ, DC ಅವರು, SP ಅವರು, ಕಮಿಷನರ್ ಅವರು, ಇವ್ರು 3 ಜನ ಬಹುಶಃ ನಿಮಗೆಲ್ಲ ಅನ್ನಿಸ್ತತೆ DC ಅಂದ್ರೆ ಬಿಡಪ್ಪ ಮರೆಯ ಅವರು ಯಾಕೆ ಅವ್ರು ಗೊಡವೆ ಬೇಡ, ಇನ್ನು SP ಅಂದ್ರಂತೂ ಒಂದು ರೀತಿ ಭಯ ಮಿಶ್ರಿತ, ಇನ್ನು ಕಮಿಷನರು ಅಂತಂದ್ರೆ ಬರೀ ಗೊಂದಲ. ಈ ಹಿನ್ನೆಲೆಯಲ್ಲಿರುವಂಥ ಅಧಿಕಾರಿಗಳನ್ನೇ ನಾವು ನೋಡೋದು ಜಾಸ್ತಿ. ಆದರೆ ಈ 3 ಜನ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಎಂಥರಪ್ಪ ಎಷ್ಟು ಚೆನ್ನಾಗಿದ್ದಾರೆ, ನಮ್ಮವರೇ ಆದಂಗೆ ಅನ್ನಿಸ್ತದಲ್ಲ, ನಮ್ಮ ಕುಟುಂಬದವರೇ ನಮ್ಮ ಮನೆಯವರೇ ಇದ್ದಂಗಿದಾರಲ್ಲ, ಎಷ್ಟು ಚೆನ್ನಾಗಿ ಸರಳವಾಗಿ ಕನ್ನಡವನ್ನು ಜನಪರವಾದಂಥ ಚಿಂತನೆ ಇದೆಯಲ್ಲ, ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರಲ್ಲ ಅನ್ನುವಂಥದ್ದು ಹೆಮ್ಮೆ ಪಡುವಂಥ ಸಂಗತಿ. ಅಂಥ ಒಂದು ಗೋಷ್ಠಿ ಭಾಳ ಅಪರೂಪದ ಗೋಷ್ಠಿಯಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡಿ ಕೂಡ ಬಯಸ್ತೇವೆ. ಹಾಗಾಗಿ ಇವತ್ತು ಭಾಳಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗಿದ್ದಾವೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟವಾಗ್ತದೆ. ಇನ್ನು ನಾವು ಈ ಬಸವಾದಿ ಶಿವಶರಣರ ಸಂದೇಶಗಳನ್ನು ಇವತ್ತು ಸಾಕಷ್ಟು ಜನ ಎಲ್ಲರೂ ಮೆಚ್ಕೊಳ್ತಾ ಇದ್ದಾರೆ, ಜಾತ್ಯತೀತವಾಗಿ. ಸ್ವಾಮಿಗಳವರು ಎಷ್ಟು ಉದಾಹರಣೆ ಕೊಟ್ಟು ಹೇಳಿದರು. ಸಜ್ಜಲಗೌಡ ಶರಣಮ್ಮನವರು ಅವರು ಕುರುಬ ಸಮಾಜದಿಂದ ಬಂದಂಥವರು, ಸನದಿಯವರು ಮುಸ್ಲಿಂ ಸಮಾಜದಿಂದ ಬಂದಂಥವರು, ಮ್ಯಾನೇಜಿಸನ್ ಅವರು ಕ್ರಿಶ್ಚಿಯನ್ ಸಮಾಜದಿಂದ ಬಂದಂಥವರು, ಇವರೆಲ್ಲರೂ ಶೂನ್ಯ ಸಂಪಾದನೆ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ, ಇವತ್ತು ರಂಗನಾಥ್ ದಿವಾಕರ್ ಅಂಥವರು, ಶ್ರೀನಿವಾಸ ಮೂರ್ತಿ ಅಂಥವರು, ಇವರೆಲ್ಲರೂ ಕೂಡ ಬೇರೆ ಬೇರೆ ಧರ್ಮದವರು ಆದರೂ ಕೂಡ ವಚನದ ಬಗ್ಗೆ ಎಷ್ಟೊಂದು ಆಸಕ್ತಿ ಅಭಿರುಚಿಯನ್ನು ಬೆಳೆಸ್ಕೊಂಡಿದ್ರು ಅನ್ನುವಂಥದ್ದನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡಬೇಕು. ಆ ದೃಷ್ಟಿಯಿಂದ ನಾವು ಇವತ್ತು ಬಸವಣ್ಣನವರ ಈ ಬಗ್ಗೆ ಈ ಧರ್ಮದ ವಾರಸುದಾರರು ಅನ್ನುವಂಥವ್ರು ನಾವು ಯಾವ ಮಟ್ಟಕ್ಕಿದ್ದೇವೆ ಎನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಇವತ್ತು ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ವಚನ ಸಾಹಿತ್ಯದ ಅಧ್ಯಯನದ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಕೆಲಸ ಈಗ ನಮಗೆ ಆಗಬೇಕಾಗಿದೆ. ಯಾಕೆಂದರೆ ಅದನ್ನು ಬಾಕಿ ಇರುವಂಥ ಕೆಲಸ ಅದೇನೇ ಈಗ ನಾವು ಮಾಡಬೇಕಾಗಿರೋದು. ನಮ್ಮಲ್ಲಿ ಏನಿದೆ ವಚನ ಸಾಹಿತ್ಯದಲ್ಲಿ, ಹ್ಯುಮ್ಯಾನಿಟಿ ಇದೆ, ಅಂದರೆ ಮಾನವೀಯತೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಬೇಕು ಅನ್ನುವ ಸಂದೇಶ ಈ ವಚನ ಸಾಹಿತ್ಯದಲ್ಲಿದೆ, ಶರಣರ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹ್ಯುಮ್ಯಾನಿಟಿ. ಆಮೇಲೆ ನಾವು ಹಾರ್ಡ್ ವರ್ಕ್ ಕಾಯಕ ಅನ್ನುವಂಥದ್ದು. ಹಾರ್ಡ್ ವರ್ಕ್ ಮಾಡಿದ ನಂತರ ಇನ್ನೊಂದು ಮಾತು ಹೇಳ್ತಾರೆ, ಅದನ್ನು ಹಂಚಿ ಉಣ್ರಿ ಅಂತ, ಅದಕ್ಕೆ ದಾಸೋಹ ಅಂತಾರೆ, ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಹೀಗಾಗಿ ಈ 3 ಸಂದೇಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು.
ಮಾನವೀಯತೆಯನ್ನು ಉಳಿಸ್ಕೋಬೇಕು. ಆ ಒಂದು ದೃಷ್ಟಿಯಿಂದ ವರ್ಕ್ ಹಾರ್ಡ್ ಮಾಡಬೇಕು, ಕಾಯಕ ಮಾಡಬೇಕು, ಕಾಯಕ ಮಾಡಿದ್ದನ್ನು ಹಂಚಿ ಉಣ್ಣಬೇಕು. ಈ 3 ಸೂತ್ರಗಳನ್ನು ಅಳವಡಿಸ್ಕೊಂಡ್ರೆ ಬಹುಶಃ ನಮ್ಮ ಜೀವನದ ಸಾರ್ಥಕತೆ ಆಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಬಯಸ್ತೇವೆ. ಇಂಥ ಆದರ್ಶ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿರುವಂಥ ಇವತ್ತಿನ ದಿನಮಾನದಲ್ಲಿ ಧರೆ ಎತ್ತಿ ಉರಿದರೆ ನಿಲ್ಲಬಹುದೇ ಎನ್ನುವಂಥ ಮಾತನ್ನು ಇವತ್ತು ಕೂಡ ಉಲ್ಲೇಖ ಮಾಡಿದರು. ಈಗೇನು ಅಲ್ಲಿ ನಡೀತಾ ಇದೆ, ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ ಎಲ್ಲ ನೋಡಿಬಿಟ್ರೆ, ಈಗಂತೂ ಟಿ ವಿನಲ್ಲಿ ಎಲ್ಲ ನೋಡ್ತೀರಿ, ಒಂದು ಬಾಂಬ್ ಬಿತ್ತಂದರೆ ಹೆಂಗೆ ಬೆಂಕಿ ಏಳ್ತದೆ, ಏನೆಲ್ಲ ಅನಾಹುತ ಆಗ್ತದೆ, ಯಾರೆಲ್ಲ ಸಾಯ್ತಾ ಇದ್ದಾರೆ. ಒಬ್ಬ ಗರ್ಭಿಣಿ ಹೆಣ್ಮಗಳು ಹೆರಿಗೆ ಆಗ್ತಿರೋ ಸಂದರ್ಭದಲ್ಲಿ ಬಾಂಬ್ ಬಿದ್ದಾಗ ಸತ್ತಿದ್ದನ್ನು ಕೇಳಿದ್ವಿ, ನೋಡಿದ್ವಿ. ಏನೆಲ್ಲ ಅನಾಹುತಗಳು ಇವತ್ತು ನಡೀತಾ ಇದ್ದಾವಲ್ಲ ಜಗತ್ತಿನಲ್ಲಿ. ಈಗಾದರೆ ಹೇಗೆ ಅನ್ನುವಂಥದ್ದು. ಕುವೆಂಪುರವರು ಸ್ಮಶಾನ ಕುರುಕ್ಷೇತ್ರ ಅಂತ ಒಂದು ನಾಟಕದಲ್ಲಿ ಒಂದು ದೃಶ್ಯ ಹೇಳ್ತಾರೆ ಕುವೆಂಪುರವರು. ಏನು ಗೊತ್ತೇನು, ಆವಾಗ ಪಾಂಡವರಿಗೂ ಕೌರವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಒಬ್ಬ ಅಜ್ಜಿಗೆ ಒಬ್ಬನೇ ಮಗ, ಅಜ್ಜಿಗೆ ಒಬ್ಬ ತಾಯಿಗೆ ಒಬ್ಬನೇ ಮಗ, ಅವನು ಯುದ್ಧಕ್ಕೆ ಹೋಗಿರ್ತಾನೆ. ಒಬ್ಬಳು ಹೊಸದಾಗಿ ಮದುವೆ ಆಗಿರ್ತತಿ, ಆಕೆ ಗಂಡ, ಅವನು ಮದುವೆ ಯುದ್ಧಕ್ಕೆ ಹೋಗಿರ್ತಾನೆ. ಇಬ್ಬರು ಸತ್ತು ಹೋಗ್ತಾರೆ ಯುದ್ಧದಲ್ಲಿ. ಒಬ್ಬರು ಪಾಂಡವರ ಕಡೆ ಇರ್ತಾನೆ, ಒಬ್ಬ ಕೌರವ್ರ ಕಡೆ ಇರ್ತಾನೆ. ಇಬ್ಬರು ಸತ್ತು ಹೋಗಿರ್ತಾರೆ. ಆಗ ಅವರಿಬ್ಬರು ಮಾತಾಡ್ಕೊತಾರೆ, ನನ್ನ ಮಗ ಬರಲಿಲ್ಲ ಅಂತ ತಾಯಿ, ನನ್ನ ಗಂಡ ಬರಲಿಲ್ಲ ಅಂತ ಆ ಹೆಣ್ಮಗಳು. ಇಬ್ಬರು ಮಾತಾಡಿಕೊಂಡು ನಡಿ ನೋಡೋಣ, ಎಲ್ಲಿಗೆ, ಯುದ್ಧಕ್ಕೆ ನಮ್ಮ ಭೂಮಿಗೆ ಹೋಗಿ ನೋಡೋಣ ಅಂತ ಹೋಗ್ತಾರೆ. ಅಲ್ಲಿ ಆಕೆ ಮಗನೂ ಇರ್ಕೊಂಡು ಬಿದ್ದಿರ್ತಾನೆ, ಗಂಡನೂ ಇರ್ಕೊಂಡು ಬಿದ್ದಿರ್ತಾನೆ. ಅವರಿಬ್ಬರು ಒಬ್ರಿಗೊಬ್ರು ಇರಿದುಕೊಂಡು ಅಲ್ಲೇ ಬಿದ್ದು ಸತ್ತಿರ್ತಾರೆ. ಆಗ ತಾಯಿ ಅಂತಾಳೆ ಮಗನನ್ನು ನೋಡಿ, ನಿನ್ನ ಗಂಡ ನನ್ನ ಮಗನನ್ನು ಕೊಂದಿದ್ದಾಳೆ ಅಂತ. ಆ ಹೆಣ್ಮಗಳು ಹೇಳ್ತಾಳೆ, ನಿನ್ನ ಮಗ ನನ್ನ ಗಂಡನ ಕೊಂದಿದ್ದಾನೆ ಅಂತ. ಅಲ್ಲಿ ಇಬ್ಬರೂ ಯಾರಿಗೆ ಹಾಗೆ ಅಂತ ಹೇಳ್ತಾ ಕೊನೆಗೆ ಅವರಿಬ್ಬರು ಉದ್ಗಾರ ಮಾಡ್ತಾರೆ, ಪಾಂಡವರು ಹಾಳಾಗಲಿ ಕೌರವರು ಹಾಳಾಗಲಿ, ಈ ಯುದ್ಧ ಯಾರಿಗೆ ಬೇಕು ಅಂತ. ಹಾಗಾಗಿ ಇವತ್ತು ಇರಾನ್ ಆಗಲಿ ಅಮೇರಿಕಾ ಆಗಲಿ ಇವ್ರು ಮಾಡ್ತಾ ಇರುವಂಥದ್ದನ್ನು ನೋಡಿದರೆ, ರಷ್ಯಾ ಯುಕ್ರೇನ್ ಆಗಲಿ ಯಾರಿಗಾಗಿ ಯುದ್ಧ ಮಾಡ್ತಾರೆ, ಯಾಕಾಗಿ ಯುದ್ಧ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಿದಾಗ ಭಾಳಷ್ಟು ಬೇಸರ ಆಗ್ತದೆ. ಈ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ, ಈ ಬದುಕಿಗೇನು ಅರ್ಥ ಇಲ್ಲ ಅನ್ನುವಂಥ ಭಾವನೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೇನಾದರೂ ಒಂದಿಷ್ಟು ನಂಬಿಕೆ, ಶ್ರದ್ಧೆ ಅಥವಾ ನೆಮ್ಮದಿ ಅನ್ನುವಂಥದ್ದನ್ನು ಬರ್ತಾ ಇದ್ದರೆ ಅದು ವಚನ ಸಾಹಿತ್ಯದಿಂದ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲಿ ಗಮನಿಸಬೇಕು. ಈ ಧರ್ಮ ಅನ್ನುವಂಥದ್ದು ಕೂಡ ಗೋಷ್ಠಿ ನೀವೆಲ್ಲ ನೋಡಿದ್ರಿ, ಅದ್ರ ಬಗ್ಗೆ ಆ ಗೋಷ್ಠಿ ಬಗ್ಗೆ ಚರ್ಚೆ ಮಾಡೋದೇ ಅನಾವಶ್ಯಕ ಅನ್ನೋ ಮಟ್ಟಕ್ಕಾಗ್ತದೆ. ಯಾಕೆಂದರೆ ಗೊಂದಲದ ಗೂಡಾಗಿದೆ. ಆಮೇಲೆ ಧರ್ಮ ಅನ್ನುವಂಥದ್ದು ಮೂಢನಂಬಿಕೆಗಳ ಆಗರವಾಗಿದೆ. ಇಂಥ ಸಂದರ್ಭದಲ್ಲಿ ವೈಚಾರಿಕತೆಯನ್ನು ಬೆಳೆಸುವ ಮೂಲಕ, ಇವತ್ತು ಬಸವಾದಿ ಶಿವಶರಣರ ಆದರ್ಶಗಳನ್ನು ಬಿತ್ತುವ ಮೂಲಕ ನಾವೆಲ್ಲರೂ ಮಠಗಳು ಸಾಂಘಿಕವಾಗಿ ಸಾಮೂಹಿಕವಾದಂಥ ಪ್ರಯತ್ನವನ್ನು ಮಾಡಿದರೆ ಆಗ ಧರ್ಮದಲ್ಲಿ ಒಂದಿಷ್ಟು ಶಾಂತಿ ಸಮಾಧಾನವನ್ನು ಹುಡುಕಲಿಕ್ಕೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ಆಗ್ತದೆ ಅನ್ನೋಂಥ ಮಾತನ್ನು ತಿಳಿಸಿ, ಅದಕ್ಕೆ ನೀವು ಕೂಡ ಕಾರಣರಾಗ್ತಾ ಇದ್ದೀರಿ ಅನ್ನೋದು ಅಷ್ಟೇ ಕಾರಣ. ಯಾಕೆಂದರೆ ಇವತ್ತು ಸ್ವಾಮಿಗಳ ಮೇಲೆ ನೀವು ಹಿಂಗೆ ಬಟ್ ಮಾಡಿ ತೋರಿಸ್ತಾ ಇದ್ದೀರಿ, ನೀವು ಸಾಧ್ಯ, ನಿಮ್ಮಿಂದ ಸಾಧ್ಯ, ನೀವು ಕಾರಣ ಅಂತ. ಆದರೆ 3 ಬಟ್ಟು ನಿಮ್ಮನ್ನೇ ತೋರಿಸ್ತಿರ್ತವೆ, ನೀವು 3 ಪಟ್ಟು ಕಾರಣರಿದ್ದೀರಿ ಅಂತ. ಹಾಗಾಗಿ ಈ ಇಡೀ ಸಮಾಜ ಒಂದು ರೀತಿ ದ್ವಂದ್ವದ ಕವಲು ದಾರಿಯಲ್ಲಿ ಹೋಗ್ತಾ ಇದ್ದೀರಿ. ಕವಲು ದಾರಿಯಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ದಿಕ್ಕು ತಪ್ಪುತ್ತಾ ಇದ್ದೀರಿ. ಹಾಗಾಗಿ ಈ ಮಠಗಳನ್ನು ಕೂಡ ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಇವತ್ತು ಸಮಾಜ ಒಗ್ಗಟ್ಟಾಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇದೆಲ್ಲ ನೀವು ಯಾಕೆ ಬೇಕಪ್ಪ? ಧರ್ಮ ಅನ್ನುವಂಥದ್ದು ನಮ್ಮ ಆಚರಣೆಯಲ್ಲಿ ಬರಬೇಕಾದದ್ದೇ ಹೊರತು ಇಂಥವುಗಳಲ್ಲ, ಈ ದ್ವಂದ್ವದ ದಾರಿಯಲ್ಲಿ ಸಿಲುಕೋದಲ್ಲ. ಆ ದೃಷ್ಟಿಯಿಂದ ನಮ್ಮ ದಾರಿ ನೇರವಾದ ದಾರಿ, ನಿರ್ದಿಷ್ಟವಾದ ದಾರಿ, ಗುರಿಬುಟ್ಟಿಸುವ ದಾರಿ, ಅದು ಶರಣರ ದಾರಿ. ಆ ಶರಣರ ದಾರಿಗೆ ನಾವು ನಡಿಬೇಕಾದ್ದು ನಮ್ಮ ಕರ್ತವ್ಯ ಅನ್ನುವಂಥ ಭಾವನೆಯನ್ನು ಬೆಳೆಸಬೇಕು. ಅದಕ್ಕಾಗಿ ಇಂಥ ಸಮ್ಮೇಳನಗಳ ಅವಶ್ಯಕತೆ ಇದೆ ಹೊರತು ಮತ್ತಿನ್ನೇನೂ ಅಲ್ಲ. ಆ ಹಿನ್ನೆಲೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇಂಥ ಒಂದು ಸಮ್ಮೇಳನವನ್ನು 7ನೇ ಸಮ್ಮೇಳನವನ್ನು ಇಲ್ಲಿ ಆಯ್ಕೆ ಮಾಡಿದ್ದು, ಇಲ್ಲಿ ಶಿವಮೊಗ್ಗದಲ್ಲಿ ನಡೆಸಿದ್ದು, ಇದನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿದ್ರು ಅನ್ನೋದನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ. ಬಹುಶಃ ಇಂಥದೇ ಒಂದು ಸಮ್ಮೇಳನ ಮಾಡೋದಾಗಿದ್ದರೆ ಶಿವಮೊಗ್ಗ ತುಂಬೆಲ್ಲ ಗದ್ದಲ ಇಡಿಸ್ಬೋದಿತ್ತು. ಆದರೆ ಅದು ಯಾವ ಗದ್ದಲ ಗೋಜು ಇಲ್ಲದೇ, ಯಾವುದೇ DJ ಸೌಂಡ್ ಇಲ್ದಂಗೆ ಬಹುಶಃ ಎಷ್ಟೊಂದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದು ಅಷ್ಟು ಸುಲಭ ಅಲ್ಲ ಇಂಥ ಕಾರ್ಯಕ್ರಮವನ್ನು ಈ ಥರದಲ್ಲಿ ಮಾಡೋದು. ಆದರೆ ಇದು ಸಾಧ್ಯವಾಗಿದೆ ಅಂತ ಅನ್ನೋದಕ್ಕೆ ನೀವೆಲ್ಲರೂ ಇದಕ್ಕೆ ಸಾಮೂಹಿಕವಾದ ಸಾಂಘಿಕ ಪ್ರಯತ್ನವನ್ನು ನೀವು ಮಾಡಿದಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ
ನಮ್ಮ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾರುದ್ರ ಅವರನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ ಬಯಸ್ತೇವೆ. ಯಾಕೆಂದರೆ ಆ ವ್ಯಕ್ತಿಯಲ್ಲಿರುವಂಥ ಉತ್ಸಾಹ, ಒಬ್ಬ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ನಿವೃತ್ತರಾಗಿ ಪೆನ್ಷನ್ ಬರ್ತತಿ, ಆರಾಮಾಗಿ ಮನೆಯಲ್ಲಿರುವಂಥ ಈ ಕಾಲದಲ್ಲಿಯೂ ಕೂಡ ಅವರು ಹಗಲೆನ್ನದೆ ഇരുಳೆನ್ನದೆ ಇವತ್ತು ಪರಿಷತ್ತಿನ ಈ ಕಾರ್ಯಕ್ರಮಕ್ಕಾಗಿ ಎಲ್ಲರನ್ನೂ ಕೂಡಿಕೊಂಡು ಎಲ್ಲ ರೀತಿಯಿಂದ ಅವರು ಇವತ್ತು ಮುಂಚೂಣಿಯಲ್ಲಿದ್ದುಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಅವರೊಬ್ಬ ಹಿರಿಯ ಯಜಮಾನನಾಗಿ ಯುವಕರನ್ನು ಎಲ್ಲರನ್ನೂ ಜೊತೆಗೂಡಿಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಒಂದು ಸಂದೇಶ ಅನ್ನುವಂಥ ಮಾತನ್ನು ತಿಳಿಸ ಬಯಸ್ತೇನೆ. ಇನ್ನು ಇದರ ಹಿನ್ನೆಲೆಯಲ್ಲಿ ನಾವು ಬಾರಂದೂರು ಪ್ರಕಾಶ್ ಅವರನ್ನು ಎಲ್ಲರೂ ನೆನೆಸಿದ್ದಾರೆ, ಅವ್ರನ್ನ ಬಗ್ಗೆ ಹೇಳಲೇಬೇಕು. ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ, ಬಹುಶಃ ಎಲ್ಲೂ ಕಾಣಿಸ್ಕೊಂಡಿಲ್ಲ, ನೋಡಬೇಕು ಅಂದರೂ ಸಿಗಲ್ಲ, ಆದರೆ ಎಲ್ಲ ಕಡೆ ಇರ್ತಾರೆ, ಅವರು ಎಲ್ಲದರಲ್ಲೂ ಇರ್ತಾರೆ. ಇಂಥ ಒಂದು ಅಪರೂಪದ ವ್ಯಕ್ತಿ ಅಧಿಕಾರಿಯವರು ಒಬ್ಬ ಅಧಿಕಾರಿಯಾಗಿ ಇದ್ಕೊಂಡು ಒಂದು ಸಮಾಜದ ಸಂಸ್ಥೆಯಲ್ಲಿ ಇಷ್ಟರ ಮಟ್ಟಿಗೆ ಅವರು ಇನ್ವಾಲ್ವ್ ಆಗೋದು ಅಂತಂದರೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಅಂಥ ಒಂದು ಅಪರೂಪದ ಕಾರ್ಯಕರ್ತ ಅವರು. ಮತ್ತು ಒಬ್ಬ ಗಣಾಚಾರಿ ಇದ್ದಂಗೆ ಅವರು, ಗಣಾಚಾರದ ಒಂದು ವ್ಯಕ್ತಿಯ ಪ್ರತೀಕವಾಗಿ ಅವರು ಇಲ್ಲಿದ್ದಾರೆ. ಮತ್ತು ಇದನ್ನೆಲ್ಲ ವ್ಯವಸ್ಥಿತವಾಗಿ ಇಷ್ಟೇ ಹೀಗೆ ಆಗಬೇಕು ಅಂತೇಳಿ ಇದ್ದಂಥ ವ್ಯಕ್ತಿ. ಹಾಗಾಗಿ ಇದು ಭಾಳ ಎಲ್ಲರಲ್ಲಿಯೂ ಬರಲ್ಲ. ಇದು ಭಾಳ ನಾವು ಗಮನಿಸಿದಂತೆ ನೀವೆಲ್ಲ ಕೇಳಿದಿರಿ, ಜಾಮದಾರ್ ಅಂಥೇಳಿ ಅವರು IAS ಅಧಿಕಾರಿಗಳು ನಮ್ಮ ಶಿವಮೊಗ್ಗದಲ್ಲಿದ್ದರು. 6 ಸಂಸ್ಥೆಗಳಿಗಿದ್ರು ಅವ್ರ ಜವಾಬ್ದಾರಿ ರೀ ಉಮೇಶ್ ಅವರೇ. ಅವ್ರ ಕಾಲದಲ್ಲಿ ಮುನ್ಸಿಪಾಲ್ಟಿಗೆ ಕಮಿಟಿ ಇರಲಿಲ್ಲ, ಬಾಡಿ ಇರಲಿಲ್ಲ, ಆಮೇಲೆ DC ಆಗಿದ್ದರು, ಕಾರ್ಪೊರೇಷನ್ಗಿರಲಿಲ್ಲ, ಆಮೇಲೆ ಜಿಲ್ಲಾ ಪಂಚಾಯತಿಗಿರಲಿಲ್ಲ, ಆಮೇಲೆ MADBಗಿರಲಿಲ್ಲ, ಇವೆಲ್ಲವಕ್ಕೂ ಇನ್ಚಾರ್ಜ್ ಇದ್ದವರು ಅವರು. ಯಾರು? ಜಾಮದಾರು. ಅವ್ರ ಕಾಲದಲ್ಲಿ ಇದು ಸ್ಕೆಲಿಟನ್ ಆಗಿತ್ತಿದು, ರಂಗಮಂದಿರ ಸ್ಕೆಲಿಟನ್ ನಿಂತಿತ್ತು. ಬೂತ್ ಬಂಗ್ಲಾ ಅನ್ನೋರೆಲ್ಲ ಹುಡುಗರು, ಇದೇನೋ ಹಿಂಗೆ ನಿಂತುಬಿಟ್ಟೈತಲ್ಲ ಅಂತ ನೋಡಿ. ಇಂಥದನ್ನು ಇವತ್ತು ಈ ರೂಪಕ್ಕೆ ತಂದವರು ಆ ಜಾಮದಾರ್ ಅವರು. ಸೈಕಲ್ ಮೇಲೆ ಸಂಚರಿಸ್ತಿದ್ರು ಅವ್ರು, DC ಎಲ್ಲವನ್ನು ಗಮನಿಸ್ತಿದ್ರು. ಒಂದು ಸಲ ಕೂಡಲ ಸಂಗಮದಲ್ಲಿ ಅವರು ಪ್ರಾಧಿಕಾರದ ನಿರ್ದೇಶಕರಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಸಮಾವೇಶ ಮಾಡಿದರು. ಸ್ವಾಮಿಗಳಿಗೆ ಗೊತ್ತಿದೆ, ನಮ್ಮ ಕರ್ನಾಟಕದ ನಾವೆಲ್ಲ ಅಲ್ಲಿ ಪಾಲ್ಗೊಂಡಿದ್ವಿ. ಮೊದಲನೇ ಸಮಾವೇಶ ಅದು, ಎಲ್ಲ ಸ್ವಾಮಿಗಳು ಸೇರಿದ್ವಿ, ಆ ಗುರು ವಿರಕ್ತರೆಲ್ಲರೂ ಕೂಡಿ. ಆ ಸಂದರ್ಭದಲ್ಲಿ ಬಹುಶಃ ಮೈಕ್ ಸೆಟ್ಟು ಎಲ್ಲದು, ಲೈಟಿಂಗ್ಸು, ಮತ್ತೊಂದು ಮುಗಿದೊಂದು ಎಲ್ಲದನ್ನು ವ್ಯವಸ್ಥೆ ಮಾಡಿ ಅವರೆಲ್ಲ ನಾಪತ್ತೆ ಆಗಿಬಿಟ್ಟಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಸಮಾಜದಲ್ಲಿದ್ದಾರೆ ಅಂತ ಇವತ್ತು ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಾದ ಉಮೇಶ್ ಅವರು ಕೂಡ ಅಂಥ ಒಬ್ಬ ಒಳ್ಳೆಯ ಅಧಿಕಾರಿಗಳು ಅಂತ ಇವತ್ತು ಹೇಳಲಿಕ್ಕೆ ನಾವು ಸಂತೋಷದಿಂದ ಇಲ್ಲಿ ಸಂದರ್ಭಕ್ಕೆ ನೆನಪು ಮಾಡ ಬಯಸ್ತೇವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದ ಅವರೆಲ್ಲರ ಹೆಸರು ಹೇಳಂಗಿಲ್ಲ, ಎಲ್ಲರೂ ಸೇನಾನಿಗಳು. ಅಧ್ಯಕ್ಷರೊಬ್ಬರು ಲವಕುಮಾರ್ ಅವರು, ಜಿಲ್ಲಾಧ್ಯಕ್ಷರು ಮಾರುದ್ರ ಅವರು, ಆಮೇಲೆ ಮಹಿಳಾ ಘಟಕದ ಅಧ್ಯಕ್ಷರು ಗಾಯತ್ರಿ ಪಾಟೀಲ್ ಅವರು. ಈ 3 ಜನರ ಹೆಸರು ಹೇಳ್ತೀವಿ. 3 ಜನರಲ್ಲಿ 300 ಜನ ಇದ್ದಾರೆ ಅಂತ ತಿಳ್ಕೊಬೇಕು ನೀವು. 3 ಜನರಲ್ಲಿ 300 ಜನ ಇದ್ದಾರೆ ಅಂತ. ಇವರೆಲ್ಲರ ಜೊತೆಗೆ ಒಬ್ಬ ಗುರು ಅನ್ನುವಂಥವನು ಬೇಕಲ್ಲ ಈ ಗುರಿ ಮುಟ್ಲಿಕ್ಕೆ. ಹಾಗೆ ನಮ್ಮ ಬಸವಮರಳಸಿದ್ದ ಸ್ವಾಮಿಗಳವರು ಕೂಡ ಒಬ್ಬ ಗುರುವಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಕೂಡ ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜಡೆ ಸಂಸ್ಥಾನದ ಮಹಾನ್ ಸ್ವಾಮಿಗಳು, ಮೂಲೆಗದ್ದೆ ಮಠದ ಅಭಿನವ ಚನ್ನಬಸವ ಸ್ವಾಮಿಗಳವರು, ಶಿಕಾರಿಪುರ ವಿರಕ್ತ ಮಠದ ಚನ್ನಬಸವ ಸ್ವಾಮಿಗಳು ಮತ್ತು ರಟ್ಟಿಹಳ್ಳಿ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡಿದ್ದರು. ಇದೆಲ್ಲದರ ಜೊತೆಗೆ ನಮ್ಮ ನಿಡಸೋಸಿ ಜಗದ್ಗುರುಗಳವರ ಸಮಾರೋಪದ ಸಾನ್ನಿಧ್ಯ ವಹಿಸಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನಾವು ಅವರು ಜೊತೆಯಲ್ಲಿ ಸುಮಾರು ಒಂದು 7-8 ವರ್ಷ ಜೊತೆಯಲ್ಲಿದ್ದವರು ಹುಬ್ಬಳ್ಳಿಯಲ್ಲಿದ್ದಾಗ. ಆ ಹಿನ್ನೆಲೆಯಲ್ಲಿ ಪೂಜ್ಯರು ನಮಗೆ ಹಿರಿಯರಾಗಿದ್ಕೊಂಡು ಅವ್ರು ಎಷ್ಟು ಮಾತೃ ಹೃದಯಗಳು ಅಂತಂದರೆ, ನಾವೆಲ್ಲ ಸಣ್ಣವರು ಇನ್ನೂ ಕೂಡ ಆವಾಗ. ಆದರೆ ನಮ್ಮ ಕಷ್ಟ ಸುಖಗಳನ್ನು ಬಹುಶಃ ನೀವೆಲ್ಲ ತಾಯಂದ್ರಿಗೆ ಹೇಳ್ಕೊಂಡಂಗೆ ನಾವು ಅವ್ರಿಗೆ ಹೇಳ್ಕೊಳ್ತಿದ್ವಿ, ಏನಾದರೂ ಇದ್ದರೆ ನಮ್ಮ ಸಮಸ್ಯೆಗಳು. ಅಂಥ ಒಂದು ಮಾತೃ ಹೃದಯಗಳು ಪೂಜ್ಯರು. ಮತ್ತು ಅವರು ತುಂಬ ಕಷ್ಟಪಟ್ಟು ಬೆಳೆದಂಥವರು, ಸಂಘ ಸಂಸ್ಥೆಗಳಲ್ಲಿ ಸೇವೆ ಮಾಡುವಂಥ ಮನೋಭಾವ ಇರೋರು. ಅವರು ಸ್ವಾಮಿಗಳಾಗಿ ಜಗದ್ಗುರುಗಳಾಗಿ ಕೂತ್ಕೊಳ್ಳೋರಲ್ಲ ಅವರು ಒಂದು ರೀತಿ ಕಾರ್ಯಕರ್ತರಾಗಿ ಎಲ್ಲವನ್ನೂ ನೋಡುವಂಥ ಸ್ವಭಾವ. ಇವತ್ತು ನಿಡಸೋಸಿ ಮಠವನ್ನು ನೀವು ನೋಡಲೇಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಭಕ್ತಿ ಭಾವ ತುಂಬಿದ ಭಕ್ತರನ್ನು ಪಡ್ಕೊಂಡಂಥ ಮಠ ನಿಡಸೋಸಿ ಸಿದ್ಧ ಸಂಸ್ಥಾನ ಮಠ. ಆ ಮಠಕ್ಕೆ ಈ ಪೂಜ್ಯರು ಹೋದ್ಮೇಲೆ
ಇವತ್ತು ಆ ಮಠ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಅವರ ವಿದ್ಯಾಸಂಸ್ಥೆಗಳಿರುವಂಥ ಕ್ಯಾಂಪಸ್ ನೋಡ್ಬೇಕು ನೀವು. ಕ್ಯಾಂಪಸ್ ಬಹಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಕ್ಯಾಂಪಸ್ಸನ್ನು. ಮತ್ತು ಅಷ್ಟೇ ಅಲ್ಲ, ಆ ಮಠದಲ್ಲಿ ದಾಸೋಹ ನಡೆಯೋದನ್ನು ನೋಡ್ಬೇಕು ನೀವು. ದಾಸೋಹಕ್ಕೆ ಕೊಪ್ಪರಿಗೆಗಟ್ಟಲೆಗಳಲ್ಲಿ ದಾಸೋಹ ನಡೀತದೆ. ಅದು ಹೇಗೆ ನಡೀತದೆ ಅಂದರೆ, ಒಂದು ಊರಿನವ್ರು ಬಂದು ಕೊಪ್ಪಿಗೆ ತೊಳೆದು ಹಿಂದಿನ ದಿವಸ ರೆಡಿ ಮಾಡಿರ್ತಾರೆ, ಇನ್ನೊಂದು ಊರಿನವ್ರು ಬಂದು ಒಲೆ ಹಚ್ತಾರೆ, ಇನ್ನೊಂದು ಊರಿನವ್ರು ಬಂದು ಪಾಯಸ ಮಾಡ್ತಾರೆ, ಇನ್ನೊಂದು ಊರಿನವ್ರು ಬಂದು ಬಡಿಸ್ತಾರೆ, ಇನ್ನೊಂದು ಊರಿನವ್ರು ಬಂದು ಆ ಖಾಲಿಯಾದ ಕೊಪ್ಪರಿಗೆಯನ್ನು ತೊಳೆದು ಇಟ್ಟು ಹೋಗ್ತಾರೆ. ನೋಡಿ, ಇಂಥ ಸೇವೆ ಮಾಡೋದನ್ನು ಬಹುಶಃ ನಾವು ಎಲ್ಲೂ ನೋಡಿಲ್ಲ. ಅಂಥ ಅಪರೂಪದ ಸೇವಾ ಮಾಡುವಂಥ ಭಕ್ತ ಸಮೂಹ ಶ್ರೀಮಠದ್ದಾಗಿದೆ. ಆಮೇಲೆ ಅಲ್ಲಿಗೆ ಎಂಥೆಂಥವ್ರು ಬರ್ತಾರೆ. ಆ ಮಠದಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಮಠದ ಸುತ್ತ ನೆಲದ ಮೇಲೆ ಕೂತ್ಕೊಂಡು ಪ್ರಭಾಕರ್ ಕೋರೆ ಅಂತ KLE ಸೊಸೈಟಿ ಚೇರ್ಮನ್ ಅಂಥವ್ರು ಇರ್ಬೋದು, ಬೇರೆ ಬೇರೆ ಎಲ್ಲ ಮಿನಿಸ್ಟ್ರುಗಳು ಸಹಿತ ನೆಲದಲ್ಲಿ ಕೂತ್ಕೊಂಡು ಪ್ರಸಾದ ಅಂಥೇಳಿ ಎಲೆ ಮೇಲೆ ಹಾಕ್ಸ್ಕೊಂಡು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಅಂಥ ಭಕ್ತಿ ಭಾವಪೂರ್ಣವಾದಂಥ ಪರಂಪರೆ ಇರುವಂಥ ಮಠದ ಒಬ್ಬ ಜಗದ್ಗುರುಗಳವರು ಸರಳ ಮತ್ತು ಮಾತೃ ಹೃದಯಿಗಳು, ಎಲ್ಲರ ಬಗ್ಗೆ ಅಪಾರವಾದಂಥ ಒಂದು ಅನುಕಂಪವನ್ನು ಉಳ್ಳಂಥವರು, ಆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಂಥ ಒಬ್ಬ ಪೂಜ್ಯರು ಇವತ್ತಿಲ್ಲಿ ಬಂದಿದ್ದು ನಮಗೆ ತುಂಬ ಸಂತೋಷವಾಗಿದೆ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನು ಎಲ್ಲ ಕಾರ್ಯಕ್ರಮದ ಅಲ್ಲಿ ಹೆಚ್ಚು ಪಾಲ್ಗೊಂಡಿದ್ದೀರಿ, ನಮಗೆ ಅದು ಭಾಳ ಸಂತೋಷ. ಯಾಕೆಂದರೆ ನಿನ್ನೆ ತುಂಬಿತ್ತು, ಇವತ್ತು ಬೆಳಗ್ಗೆನೂ ಕೂಡ ಇದಕ್ಕೆ ಗೋಷ್ಠಿಗಳಿಗೆ ಎಷ್ಟು ಜನ ತುಂಬಿದ್ರು, ಇದೆಲ್ಲ ತುಂಬಿ ಹೋಗಿತ್ತು. ಅದರಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಭಾಳ ಸಂತೋಷ ಆಗುತ್ತೆ. ಇದೇ ರೀತಿ ಬಹುಶಃ ಈ ಬಸವ ಸಂಸ್ಕೃತಿ ಅಭಿಯಾನ ಏನು ಮೊನ್ನೆ ಆಯಿತು ಒಂದು ತಿಂಗಳ ಕಾಲ, ಅದು ಕೂಡ ಕರ್ನಾಟಕಾದ್ಯಂತ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಅದೊಂದು. ಅದೆಷ್ಟು ಪರಿಣಾಮ ಪ್ರಭಾವವನ್ನು ಬೀರ್ತು ಅಂದರೆ, ಅದು ಎಷ್ಟೋ ಜನರಿಗೆ ಕಣ್ಣು ಕುಕ್ಕೈತಿ, ಎಷ್ಟೋ ಜನರಿಗೆ ಅಸೂಯೆಯನ್ನು ಹುಟ್ಟಿಸೈತಿ, ಎಷ್ಟೋ ಜನರಿಗೆ ಅದು ಬಹಳ ಜನರಿಗೆ ಪರಿಣಾಮವನ್ನು ಉಂಟು ಮಾಡಿದೆಯೋ ಅಷ್ಟೇ ಕೆಲವರಿಗೆ ಅಸೂಯೆಯನ್ನು ಕೂಡ ಉಂಟು ಮಾಡಿದೆ. ಅದರ ಪರಿಣಾಮವೇ ಕೆಲವರು ಕಕ್ಕಿದ್ದು ಅನ್ನುವಂಥದ್ದು, ಕಕ್ತಾ ಇರೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅನಿವಾರ್ಯವಾಗಿ ಹೇಳಬೇಕಾಗ್ತಾ ಇದೆ. ಇದು ಆದ್ರೂ ಕೂಡ ಪರವಾಗಿಲ್ಲ, ಬಸವ ಸಂಸ್ಕೃತಿ ಅಭಿಯಾನ ಈ ನಾಡಿನಲ್ಲಿ ಒಂದು ಹೊಸತನವನ್ನು ಮೈಗೂಡಿಸಿಕೊಟ್ಟಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ಟು ಆ ಪರಂಪರೆ ಮುಂದುವರಿಯಲಿ. ದಿನ ಸಮ್ಮೇಳನದಲ್ಲಿ ನಾವೊಂದಿಷ್ಟು ಆಶಯಗಳನ್ನು ಒಂದಷ್ಟು ಇಟ್ಕೊಂಡಿದ್ದೀವಿ, ನಿರ್ಣಯಗಳನ್ನು ಮಾಡಲ್ಲ ಅಂತ ಕಾಣುತ್ತಿಲ್ಲಿ. ಆಶಯಗಳು ಏನಪ್ಪ ಆಶಯಗಳು ಅಂದರೆ, ನಾವು ನಿನ್ನೆ ಉಲ್ಲೇಖ ಮಾಡ್ದಂಗೆ ಒಂದು ಶರಣರ ಪ್ರಾಧಿಕಾರ ಆಗಿತ್ತು ಇಲ್ಲಿ. ನಮ್ಮ ಪಟ್ಟಾಭಿಷೇಕದ 25ನೇ ವರ್ಷದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರನ್ನು ಕರೆಸಿ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿಸಿದರು ಅವ್ರ ಕಡೆಯಿಂದ. ಅದು ಮಳಿಮಠ್ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜು ಅವರು ಉದ್ಘಾಟನೆ ಮಾಡಿದರು. ಆ ಸಂಸ್ಥೆಗೆ ಬಹುಶಃ ಇವತ್ತು ಅದೊಂದು ರೀತಿ ಡಿಫಂಕ್ಟ್ ಆಗಿದೆ, ಅದಕ್ಕೆ ಅನುದಾನ ಇಲ್ಲ. ಅನುದಾನವನ್ನು ಮಂಜೂರು ಮಾಡಬೇಕು, ಸರ್ಕಾರದ ಗಮನ ಈ ಕಡೆ ಬರಲಿ ಅಂತೇಳಿ ಆ ಮೂಲಕ ಶರಣರ ಕ್ಷೇತ್ರಗಳೆಲ್ಲವೂ ಕೂಡ ಈ ಉಡುತಡಿ, ಬಳ್ಳಿಗಾವಿ ಮತ್ತು ಬೇರೆ ಬೇರೆ ಶರಣರ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ ಬಯಸ್ತೇವೆ. ಇನ್ನೊಂದು, ಅಲ್ಲಮಪ್ರಭು ಬಯಲಿನಲ್ಲಿ ಅಲ್ಲಮಪ್ರಭುವಿನ ಒಂದು ಪ್ರತಿಮೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯವಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಅಕ್ಕನ ಮತ್ತು ಅಲ್ಲಮರ ಜನ್ಮಸ್ಥಳ ಉಡುತಡಿ ಬಳ್ಳಿಗಾವಿಯನ್ನು ಮಾನ್ಯ ಸಂಸದರಾದ ರಾಘವೇಂದ್ರ ಅವರು ಭಾಳ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಅಭಿವೃದ್ಧಿ ಪೂರ್ಣಗೊಳಿಸಿ ಸಮ್ಮೇಳನ ಅಲ್ಲೇ ಮಾಡೋಣ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಪೂರ್ಣ ಆಗಲಿ ಅಂತ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಇನ್ನು ಇವತ್ತು ರಾಜ್ಯದಲ್ಲಿ ಒಂದು ಹೊಸ ವಿಶ್ವವಿದ್ಯಾಲಯ ಉಗಮವಾಗಲಿಕ್ಕೆ ಮೊನ್ನೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅದನ್ನು ನೀಡಿದ್ದಾರೆ. ಯಾವುದಪ್ಪ ಅಂದರೆ ವಚನ ವಿಶ್ವವಿದ್ಯಾಲಯ ಅಂತ. ಅದಕ್ಕೆ 25 ಎಕರೆಯನ್ನು ಬಸವ ಕಲ್ಯಾಣದಲ್ಲಿ ಬಾಲ್ಕಿ ಹಿರೇಮಠಕ್ಕೆ ಮಂಜೂರು ಮಾಡಿದ್ದಾರೆ. ಆ ವಚನ ವಿಶ್ವವಿದ್ಯಾಲಯ ಡೀಮ್ಡ್ ಯೂನಿವರ್ಸಿಟಿಯಾಗಿ ಬಾಲ್ಕಿ ಮಠದ ಆಶ್ರಯದಲ್ಲಿ ನಡೀತದೆ. ಅದು ಬೇಗನೆ ಅದು ಆರಂಭವಾಗಲಿ, ಅದಕ್ಕೆ ಎಲ್ಲ ರೀತಿಯ ನೆರವು ಕೂಡ ಸಿಗಲಿ ಅಂತ ನಾವು ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತು ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗ್ತಿರುವಂಥ ಅನುಭವ ಮಂಟಪ ಏನಿದೆಯಲ್ಲ, ಅದು ಶೀಘ್ರವಾಗಿ ಲೋಕಾರ್ಪಣೆ ಆಗಿ ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಮತ್ತು ಬಸವಣ್ಣನವ್ರ ಹೆಸರನ್ನು ಯಾವ ವಿಶ್ವವಿದ್ಯಾಲಯಕ್ಕೂ ಇಡೋಕ್ಕೆ ಅವಕಾಶನೇ ಆಗ್ತಾ ಇಲ್ಲ. ಇದೊಂದು ದುರಂತ ಅಂತಲೇ ಹೇಳಬೇಕು. ಹಿಂದೆ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಇಡಬೇಕು ಅಂತ ಮಾಡಿದ್ರು, ಅದು ಯಾಕೋ ಕಾರಣದಿಂದ ನಿಂತು ಹೋಯ್ತು. ಆದರೆ ನಂತರ ಇಟ್ಟಿಲ್ಲ. ಬಹುಶಃ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರಿಡೋದು ಭಾಳ ಒಳ್ಳೆಯದು ಅಂತ ಅದನ್ನು ಕೂಡ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ. ಇನ್ನು ವಚನ ಸಾಹಿತ್ಯ ಮತ್ತು ನಾಟಕ, ಸಂಗೀತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸರ್ಕಾರ ಹೆಚ್ಚಿನ ನೆರವನ್ನು ಕೊಡುವ ಮೂಲಕ ಶರಣರ ವಿಚಾರಧಾರೆ
ಲೋಕಕ್ಕೆ ತಲುಪುವಂಥ ಮಹಾಕಾರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಈ ಸಮ್ಮೇಳನವನ್ನು ಆಯೋಜಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ವಚನ ಪರಂಪರೆ ವಚನ ಶರಣರ ಆ ಸಂದೇಶಗಳು ಲೋಕದ ಲೋಕರಿಗೆ ಆದರ್ಶಕ್ಕಾಗಲಿ ಜೀವನ ಸಂದೇಶವನ್ನು ನೀಡುವಂತಾಗಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನವನ್ನು ಮುಕ್ತಾಯ ಮಾಡ್ತಿದ್ದೇವೆ.